ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಶ್ಶಾಂತಂ ನ ವಿದುಃ ಸುರಾಸುರಗಣ ದೇವಾಯ ತಸ್ಮೈ ನಮಃ. येन प्रादुरभावि भूमिवलये व्यस्तारि गोसन्ततिः प्राबोधि श्रुतिपङ्कजं करुणया प्राकाशे तत्त्वं परं ध्वान्तं ध्वंसमनाय साधुनिकरश्चाकारि सन्मार्गगः तेन व्यास दिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् एडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च संख्यावद्गणगीयमानचरितः सांख्याक्षपादादिनि संख्या सत्समय प्रभेद पटिमा प्रख्यात विख्यातिगः मुख्यावासग्रहं क्षमा दमा शमा दया मुख्यावासग्रहं क्षमा दमदया मुख्यामलश्रीधुरां व्याख्याने कलेत्रतिं जयवरो विख्यातरो मद्गुरुः त्वंगतुंगतरंग मंगल नदी तुंगांतरंगस्थले रंगोत्संग निषंगिवात विदुता अंब प्लाविते पाविते श्रीमंत्रालय नाम्नि धाम्नि वसते या शंसते शंसते मंत्रालोचन मार्तिनाशन कृते तंसां पुनस्तन्वते सत्पराक्रम दुग्धादेः संजाते कीर्तिचंद्रिका संतापम हरतो श्रीमान सत्यवीरेंदु रंजसा सत्याभिज्ञकराब्जोतान पंचाशद वर्ष पूजकान सत्य प्रमोद तीर्थार्यान नवमिन्याय सुधारतान अज्ञान तिमिरच्छेदम बुद्धि संपत् प्रदायकम विज्ञान विमलम शांतम विजयाख्य गुरुं भजे. ಶ್ರೀ ಗುರುಭ್ಯೋ ನಮಃ. ಒಂದು ಗಣಪತಿ ಸ್ತೋತ್ರದಿಂದ ಪ್ರಾರಂಭ ಮಾಡ್ತೇನೆ ನೋಡ್ರಿ. ಯಾಕಂತ ಕೇಳಿದ್ರೆ ಗಣಪತಿ ಸ್ತೋತ್ರ ನಾವು ಹರಿಕಥಾಮೃತ ಸಾರದಾಗ ನಮಗೆ ನನಗಿಂತ ಹೆಚ್ಚು ನಿಮಗೆಲ್ಲ ಗೊತ್ತಲ್ಲ. ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡಾರ. ಎಷ್ಟು ಸಮೀಚೀನ ಪ್ರಾರ್ಥನಾ ಅಂದ್ರೆ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂತೆ ಪ್ರಾಣಪತಿ ತತ್ವೇಶದಿಂದ ಒಡಗೂಡಿ ಈ ಕಾರ್ಯ ಮಾಡಿಸ್ತಕ್ಕಂಥ ನೀನೇ ಈ ಸುಜ್ಞಾನವನ್ನೇ ಪಾಲಿಸು ಮುಹುರ್ಮುಹು ಪ್ರಾರ್ಥಿಸುವೆನೆ ತಂದು. ಇದು ಸ್ವಲ್ಪ ಬಿಡಿಸೋದು ಎಷ್ಟು ಕಷ್ಟದ ಅಂದ್ರೆ ಅದನ್ನಂತ ವ್ಯಾಸರು ಪರಿಸ್ಥಿತಿ ಹೇಳ್ತಾ ಇಲ್ಲಿ ಹೇಳ್ತಾ ಮಾತಾಡ್ತಾ ಅದನ್ನಂತ ಹೆಂಗೆ ಏನು ಬೇಡುವುದಿಲ್ಲ. ಹೌದಾ? ಯಾರು ಕೇಳಿ ಹೇಳ್ತಾರ? ಜಗನ್ನಾಥಾಸ. ಯಾರನ್ನ ಕೇಳಿ ಹೇಳ್ತಾರ? ಹೌದು ಹೇಳ್ತೀವಿ, ಗಣಪತಿನ ಕೇಳ್ತಾರೆ. ಈ ಸ್ತೋತ್ರ ಹೆಂಗದ ನೋಡಿ. ಏನು ಬೇಡುವುದಿಲ್ಲ ಇಲ್ಲಿ ನಿಂದಿಸ್ಬಿಟ್ಟು ಅರ್ಥ ತಪ್ಪಾಗ್ತದೆ. ಅರ್ಥ ಹೆಂಗೆ ತಪ್ಪ ಹೇಳ್ತಾರೆ. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಅಂದ್ರೆ ಯಾರಿಗೆ ಹೇಳಿದಂಗಾತು? ಗಣಪತಿಗೆ. ಗಣಪತಿ ಕುಯೋನಿ ಅವನು. ಕುಯೋನಿ ಕೆಟ್ಟ ಜಲ ಮಾತ್ರ. ನಾಯಿ ಹಂದಿ ಆಗಿಬಿಟ್ಟು ಕುಯೋನಿ ಕುಯೋನಿ ಅಂತ ನಿನ್ನ ಕುಯೋನಿ. ಗಣಪತಿ ಕುಯೋನಿ ಏನ್ರಿ ಇರ್ತಾವ ನಾವು. ಏನು ಬೇಡುವುದಿಲ್ಲ ನಿನ್ನ ನಿಲ್ಬೇಕಲ್ಲಿ. ಕುಯೋನಿಗಳು ಬರಲಂಜೆ ಅರ್ಥ ಆತ ನನಗಂತ ಅರ್ಥ. ಸ್ವಾಮಿ ನನಗೆ ಯಾವ ಜನ್ಮ ಬರ್ತದೋ ಗೊತ್ತಿಲ್ಲ. ಮುಂದಿನ ಜನ್ಮ ಮಾತ್ರ ಮತ್ತೊಂದು ಜನ್ಮ ಅದ ನಮಗೆ. ಮತ್ತೆ ಹುಟ್ಟಿ ಬರ್ತೇವೆ ಇಲ್ಲೇ ಉತ್ತರಾದಿ ಮಾಡೋದು ಹತ್ರ ಅಲ್ಲ ಊಟ ಮಾಡ್ಕೋತಾ ಇಲ್ಲೇ ಹುಟ್ಟಿ ಕಾಯಂ ಯಾರು ಹೇಳೋದು ಯಾರಿಗೂ ಏನೂ ಗೊತ್ತಿಲ್ಲ. ಮುಂದಿನ ಗೊತ್ತಾಗಲಿ ಸಾಧ್ಯ ಇಲ್ಲ. ನಾವೆಲ್ಲಿ ಹುಡ್ತೇವೋ ಹೆಂಗೆ ಹುಡ್ತೇವೆ ನಮ್ಮ ಕರ್ಮಾನುಸಾರ. ಅದಕ್ಕೆ ಅವ್ರ ಪ್ರಾರ್ಥನೆ ಹೆಂಗೆ ಚಂದದ. ಅತಿ ಶುದ್ಧ ಪ್ರಾರ್ಥನೆ ಇದೆ. ಏನು ಬೇಡುವುದಿಲ್ಲ ನಿನ್ನ ಅಲ್ಲಿ ನಿಲ್ಬೇಕಲ್ಲಿ. ಕುಯೋನಿಗಳು ಬರಲು ಅಂಜೆ ಯಾರಿಗೆ? ನನಗಂತ ಅರ್ಥ. ಕೆಟ್ಟ ಜನ ಬೇಕಾದ ಹುಟ್ಟು ಬರ್ಬೇಕಾದ್ರೆ ನಾ ಏನಾರ ಪ್ರಾಣಿ ಆಗ್ಬೋದು, ಪಶು ಪಕ್ಷಿ ಏನಾರ ಹುಟ್ಬೋದು ನಾನು. ಅದು ಕುಯೋನಿ ಅಂತ ಅರ್ಥ. ಆದರೆ ನೀನು ಒಂದು ಪ್ರಾರ್ಥನೆ ಮಾಡ್ಕೊತೇನೆ ನಾನು. ಏನು ಚಂದ ಪ್ರಾರ್ಥನೆ ನೋಡ್ರಿ. ಶ್ರೀ ಪ್ರಾಣಪತಿ ತತ್ವೇಶದಿಂದ ಒಡಗೂಡಿ ಈ ಗುಣಕಾರ್ಯವನ್ನೇ ತಾನು ಮಾಡುವ ಸುಜ್ಞಾನವನ್ನು ಕೊಡು. ಅಲ್ಲಿ ಹೆಂಗೆ ಗೊತ್ತಾ? ಶ್ರೀ ಪ್ರಾಣಪತಿ. ಶ್ರೀ ಅಂದ್ರೆ ಯಾರು?
ಲಕ್ಷ್ಮಿ. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರು. ಶ್ರೀಗೂ ಪ್ರಾಣನಿಗೂ ಪತಿಯಾಗಿರ್ತಕ್ಕಂಥ ಯಾರವ? ಪರಮಾತ್ಮ. ಶ್ರೀ ಪ್ರಾಣಪತಿ ತತ್ವೇಶದಿಂದ ಒಡಗೂಡಿ ತತ್ವದೇವ ನೋಡಿ ಈ ಗುಣ ಕಾರ್ಯವನ್ನೇ ಮಾಡಿಸುವನು ಪರಮಾತ್ಮ ಸರ್ವೋತ್ತಮ. ಈ ಜ್ಞಾನ ಯಾವ ಯೋನಿಯೊಳಗೆ ಬರಲಿ ಇದನ್ನು ಕೊಡು ನನಗಂತ ಕೇಳ್ತಾರೆ ಮಹಾನುಭಾವ. ಜನ್ಮಾಂತರ ಏನಾಗಿ ಹುಟ್ಟಬಹುದು, ನಾವು ಯಾವ ಜನ್ಮದಾಗ ಹುಟ್ಟಿವೋ ಗೊತ್ತಿಲ್ಲ, ಏನಾಗಿ ಹುಟ್ಟುತ್ತೋ ಗೊತ್ತಿಲ್ಲ. ಅಲ್ಲಿ ಇವು ಒಂದು ಜ್ಞಾನ ಕೊಡು ನಮಗೆ. ಏನು ಜ್ಞಾನ? ಪರಮಾತ್ಮ ಸರ್ವೋತ್ತಮ. ಪರಮಾತ್ಮ ಇಂದಿಂದ ಹೊರತಕ್ಕಂಥ ಶ್ರೀಗೂ ಪ್ರಾಣನಿಗೂ ಪತಿಯಾಗಿರ್ತಕ್ಕಂಥ ಪರಮಾತ್ಮನೇ ಈ ಗುಣಕಾರ್ಯ ಇದೇ ಸುಜ್ಞಾನ. ಇದು ಕೊಡ್ತಕ್ಕಂಥ ಮುಹುರ್ಮುಹು ಪ್ರಾರ್ಥಿಸುವೆನು ಪ್ರಾರ್ಥನೆ ಮಾಡ್ತಾರೆ ಅಂತ ಟೀಕಾರ ಸುಧಾದೊಳಗೆ ನೋಡ್ರಿ. ಸಾಧನಾಧ್ಯಾಯ 3ನೇ ಅಧ್ಯಾಯ ವೈರಾಗ್ಯ ಪಾತ್ರ ಬರ್ತಕ್ಕಂಥ ಮಾತಿದೆ. ಟೀಕಾರಂತ ಬಹುಶಃ ಜಗತ್ತಿನ ಯಾವ ತತ್ವಜ್ಞಾನೂ ಹಿಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವರೊಬ್ಬರೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಹೇಳಲ್ಲಿ? ಕುಪಿತಾಹಿ ಫಣಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಪದಂ ಧೀರಾ ತಂಬಸೆ ವಲ್ಲಭಂ ಶ್ರೇಯ ಅಂತ ಒಂದು ಮಾತು ಬರ್ತದೆ. ವೈರಾಗ್ಯ ಪದ ಮಧ್ಯೆ ಟೀಕಾರಂತಾರೆ ಜೀವನವನ್ನು ಹಿಂಗೆ ಯಾರು ಹಿಂಸೆ ನೋಡೇ ಇಲ್ಲ, ಟೀಕಾರೊಬ್ಬರೇ ಸಾಧ್ಯ ಅಂತ. ಈ ಜೀವನ ಸುಖ ಹೆಂಗದ ಗೊತ್ತಾ? ಕುಪಿತಾಹಿ ಫಣಿಚ್ಛಾಯಾವತ, ಕುಪಿತಾಹಿ ಫಣಚ್ಛಾಯ ಈ ಜೀವನ ಸುಖ ಇರ್ತಕ್ಕಂಥ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಹ ತಂಭಸೆ ವಲ್ಲಭಂ ಶ್ರೇಯ. ಸಂಸಾರ ಇದು ಸುಖ ಎಷ್ಟು ಕ್ಷಣಿಕದ ಕಲ್ಪನಾ ನಿಮ್ಗೆ ಯಾರಿಗೆ ಮಾಡ್ಲಿಕ್ಕೆ ಕಲ್ಪನಾ ಮಾಡಲಿಕ್ಕೆ ಸಾಧ್ಯ. ಟೀಕಾರಂಗ ಹೇಳ್ತಾರ ಸಿಟ್ಟು ಬಂದ ಹಾವಿನ ಹೆಡೆಯ ನೆರಳು ಎಷ್ಟು ಕ್ಷಣಿಕೂ ಸಂಸಾರ ಸುಖ ಅಷ್ಟು ಕ್ಷಣಿಕ ಅಂತ. ಬರೀ ಹಾವು ಹಂಗೆ ಆಡಾಡ್ತದೆ, ಸಿಟ್ಟು ಬಂದ ಹಾವು ಹೆಂಗೆ ಇರಬಾರ್ದು? ಸಿಟ್ಟು ಬಂದ ಹಾವಿನ ಹೆಡಿ ನೆರಳು ಕಾಯಂ ಇರ್ತಾನೆ ಇರೋದು, ಹಾಫ್ ಆ್ಯಂಡ್ ಸೆಕೆಂಡ್ ಇಷ್ಟೇ ಇರ್ತದೆ. ಹಂಗೆ ಸಂಸಾರ ಸುಖ ಅದ ಅಂದ್ರೆ ಸಂಸಾರ ಬಹಳಷ್ಟು ಕಷ್ಟದ ಕೆಲಸ. ಅದೇ ಹರಿಕಥ ಮಾತಾಡಿದಾಗ ಸುಖ ಮಾತ್ರ ಬಿಂದು ಪರ್ವತಕ್ಕೆ ಸಮ ದುಃಖ ಮತ್ತಲ್ಲಿ ನೆನಪು ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಅಂದ್ರೆ ಒಂದು ಕಪ್ಪಿ ಬಹಳ ನೀರಡಿಸ್ಯದ, ಮುಂದೆ ಹೋಗ್ಬೇಕಂದ್ರೆ ಬಿಸಿಲು ಭಾಳ ಅದ, ಹೋಲಿ ಬರವಲ್ದು, ಹಟ್ಟಿ ಸರಿಸದ ಸರಿಲಿಕ್ಕೂ ಆಗಲ್ದು ಪಾಪ. ಅದಕ್ಕೆ ನೀರಡಿಕೆನೂ ಆಗ್ಯದ, ಬಿಸಿಲು ಭಾಳ ಆಗ್ಯದ. ಹಿಂಗೆ ನೋಡಿ ಸುತ್ತದ ನೆಳ ಕಂಡಂಗೆ ಆಗ್ತದಕ್ಕೆ ಅಂತ ಹರಕತ್ತಿಲ್ಲ. ಹೊಟ್ಟೆದು ಹೋಗೋದು ಅಲ್ಲೆಲ್ಲ ಹೋಗಿ ನೆಳ್ಳೆ ಹೋಗಿ ಕೊಡ್ಬೇಕು ಅಂದ್ಕೊಂಡು ನೆಳೆಗೆ ಹೋಗ್ತದೆ. ನೆಲೆ ಕೊಟ್ಟು ದೇವ್ರು ನೀರು ಕೊಟ್ಟ ಕೊಡು ಅಂದ್ಕೊಂಡು ಕುತ್ಕೊಂಡು ಆರಾಮ್ ನೆಳ್ಳೆ ಕೆಳಗೆ ನೋಡ್ದ ಮೇಲೆ ಹಾವಿನ ಹಿಡಿಯೋದು. ಹಿಂಗೆ ಸಂಸಾರದ ಅಂತ ಯಾರು ನಾವು ಎಷ್ಟು ಸುಖಕ್ಕೆ ಭಾಳ ಪೇಚಾಡ್ತೇವಲ್ಲ. ಮಹಾಭಾರತ ಒಂದು ಕಥೆ ಬರ್ತದೆ. ಒಬ್ಬ ಬ್ರಾಹ್ಮಣ ಪಾಪ ಇಲ್ಲೇ ಹೊಂಟಿದ್ದ, ಕಣ್ಣು ಕಾಣಲಿಲ್ಲ, ಕೆಟ್ಟ ಬಾವಿ ಮೇಲೆ ಮುಚ್ಚಿಬಿಟ್ಟಿತ್ತು ಹುಲ್ಲು ಪಲ್ಯನೂ. ನೆಲ ಅಂತಿಟ್ಟ ಕೆಳಗೆ ಬಿದ್ದುಬಿಟ್ಟ. ಬಾವ್ಯಾಗ ಹೋದ ನೆಟ್ಟಗೆ ನೋಡ್ತಾನೆ ಕೆಳಗೆ ಬಾವಿ ಒಳಗೆ ಇನ್ನು ಕೆಳಗೆಲ್ಲ ಕಾಣ್ಲಿಕ್ಕತ್ತಾವ. ಬಾವಿ ಬಿಡ್ತಂದು ಗೊತ್ತಾತವಾಗ. ಅಷ್ಟ್ರಾಗನ ಒಂದು ಗಿಡ ಅದ್ರ ಕೊಂಬೆ ಹಾದಿತ್ತು ಮ್ಯಾಲೆ, ಅದು ಹಿಡ್ಕೊಂಡ ಕಟ್ಟೆ ಅಂತ ಹೊರಕತ್ತಿಲ್ಲ ಪಾರ ನೆಲ ಅಂತ ಗೊತ್ತಾನ. ಕೆಳಗೆ ನೋಡ್ತಾನ ಹಾವು ಚೋಳು ಏನೇನು ಬಿ ಎಲ್ಲ ಸಾಮಾನು ಯಾವ ಪಿಕ್ಷಣ ಬೀಳ್ತಾನ ಗೊತ್ತಿಲ್ಲ. ಹೌದಾ? ಆ ಗಿಡದ ಕೊಂಬಿ ನೋಡಿದ, ಅವ ಹಿಡಿದು ಹೊಟ್ಟಕ್ಕೆ ಆ ಗಿಡದ ಕೊಂಬಿಗೆ ಒಂದು ಜೇನು ಕೂಡ ಕಟ್ಟಿತ್ತು. ಅದಕ್ಕೆ ಜೇನುಗಳು ಅಷ್ಟು ಹೊರಬಂದ್ಬಿಟ್ಟು ಇವನು ಕಡ್ಲಿಕ್ಕೆ ಹತ್ತಿದ್ರು. ಕೆಳಗೆ ತ್ರಾಸು ಇತ್ತ ದರಿ ಅತ್ತ ಪುಲಿ ಅಂದಂಗೆ. ಹೌದಾ? ಏನು ಈ ಮ್ಯಾಲ ಬದಲಿಗೆ ಸಾಧ್ಯ ಇಲ್ಲ, ಇವ್ ಕಟ್ಲಿಕ್ಕೆ ಹತ್ತಾವ. ಆ ಜೇನು ಹುಳ ಕಡ್ಲಿಕ್ಕೆ ಹತ್ತಾವ. ಕೆಳಗೆ ಎಷ್ಟು ಅನಾಹುತ ಅದ. ಆ ಜೇನು ಕೂಡ ಬಿಟ್ಟಿದ್ದಕ್ಕೆ ಜೇನು ಬಿತ್ತಲ್ಲ, ಆ ಜೇನುತುಪ್ಪದ ಹನಿ ಒಂದು ನಾಲಿಗೆ ಮೇಲೆ ಬಿತ್ತು ನೋಡ್ರಿ ಅವಾಗ. ಆ ಬಾಪ ಸುಖ ಅನ್ನಂತವೇನು ಹಂಗೆ ನಾವಿದ್ದೀವಿ ಅಂತ ಅರ್ಥ. ಅದಕ್ಕೆ ಕುಪಿತಾಹಿ ಫಣಿಚ್ಛಾಯ ಸಮೀಕೃತ್ಯ ಪರಂ ಸುಖಂ ಇಷ್ಟಿದ್ರು ಅಂದ್ರೆ ದಾರಿಲ್ಲ. ಅದಕ್ಕೆ 2ನೇ ಸಾಲನೆ ಹೇಳ್ತಾರೆ ಟೀಕಾರ ಸೇವಂತೆ ಯತ್ಪದಂ ಧೀರಾಹ ತಂಭಸೆ ವಲ್ಲಭಂ ಶ್ರೇಯ. ಯಾರು ಪರಮಾತ್ಮ ಪಾದವ ನಿಜವಾಗಿ ನಂಬ್ತಾರೋ ಅನನ್ಯಾಶ್ಚಿಂತೆಯಂತು ಮಾಂ ಯೇ ಜನ ವಧುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಕೃಷ್ಣ ಹಾನಿ ಮಾಡಿಬಿಡ್ತಾನೆ. ಮತ್ತೆ ಅದು ಅನುಭವ ಆ ರೀತಿ ಭಕ್ತರಾಗಬೇಕು ಅಂತ ಅರ್ಥ. ಅದನ್ನ ಹೇಳ್ತಾರೆ. ವಿಜಯದಾಸರು ಯಾಕೆ ಹೇಳಿದೆ ಮಾತನ್ನ? ವಿಜಯ ಸಾಹಿತ್ಯ ತುಂಬ ಇರತಕ್ಕಂಥ ಮಾತಿದ್ದು, ಪರಮಾತ್ಮ ಶ್ರದ್ಧೆ ಇರ್ತಕ್ಕಂಥವು. ಮುಂದೆ ಕಂಟಿನ್ಯೂ ಮಾಡ್ತೀನಿ, ಹೇಳಿದ್ದೆ ನಾ ಅದನ್ನ ಹೇಳ್ತಾ ಇದ್ದಾರೆ. ಎಂಥವ್ರು ಅಂತಾರ, ತಾಪ ತಡೆವನು ಬಂದ ಪಾಪ ಕಡೆವನು ಶ್ರೀಪತಿಯ ಪಾದ ಸಮೀಪ ಇಡುವಂತಕ್ಕಂಥ ಮಾತು ಅವ್ರ ವೈಶಿಷ್ಟ್ಯ. ಯಾರ್ಯಾರ ಭಕ್ತರು ಬಂದ್ರು ತಮ್ಮ ಹತ್ರ ಶ್ರೀಪತಿಯ ಪಾದ ಸಮೀಪ ಬಿಡುವನು. ಇದಕ್ಕೊಂದು ಉದಾಹರಣೆ ನಿಮ್ಗೆ ಗೊತ್ತಿದ್ದೇ ಹೇಳ್ತೇನೆ ನಾನು, ಹೆಂಗೆ ಹೋಲಿಸ್ಬೇಕು ಹೇಳ್ತೇನೆ.
ಶ್ರೀಪದಿಯ ಪಾದ ಸಮೀಪವಿಡುವನು. ಗೋಪಾಲದಾಸರು ದಾಸರ ಅಂಕಿತ ಕೊಟ್ಟರು ವಿಜಯದಾಸರೇ. ವಿಜಯದಾಸ ಶಿಷ್ಯಂದ್ರಾದ ಗೋಪಾಲದಾಸರು. ಇದಕ್ಕೆ ಉದಾಹರಣೆ ಅದು ನಾನು ಕೊಟ್ಟು ಈ ಸಾಲಿಗೆ ಉದಾಹರಣೆ ಕೊಡ್ಲಿಕ್ಕೆ ನಿಮ್ಮನ್ನ ಅರ್ಥ ಆತಲ್ಲ. ಗೋಪಾಲದಾಸರಿಗೆ ಆದ ಕೂಡ ಅವ್ನಿಗೆ ಹೇಳಿದರು, ನೀವು ಉಡುಪಿ ಯಾತ್ರಾ ಮಾಡ್ರಿ ಅಂತ ಹೇಳಿದ್ರು. ಮೊದಲೇ ಕೆಲಸ ಇದು ಗುರು ಶಿಷ್ಯ ಸಂಬಂಧ ತಿಳ್ಕೊಂಡ್ರೆ. ಗುರುಗಳು ಹೇಳಿದ್ರು ಇಂಥ ಸಾಧ್ಯ ಇಂಥ ಹೇಳಿದ್ರೆ ಆಧ್ಯಾತ್ಮಿಕ ಗುರುಗಳು ಅಂತ ಅರ್ಥ ಅವರಿಗೆ. ಸಲಾಗಿಲ್ಲ ಅಂತ ಪಾಠ ಹೇಳ್ತೀರನೇ ಯಾರ ನೀವು ಅಲ್ಲೇ ಇಲ್ಲೇ ಮುಗಲಿ ಹೋಟೆಲ್ಲಪ್ಪ ಹೋಗುತ್ತೆ ಹೇಳ್ಬಿಡ್ತೀರಿ ನೀವು. ಇದು ಆಧ್ಯಾತ್ಮಿಕ ವಿಜಯದಾಸರು ಭಾಗಣ್ಣ ನಿಮ್ಮ ಮೊದಲಲ್ಲಿ ಹೋಗಪ್ಪ ಉಡುಪಿ ಹೋಗ್ಬೇಕು. ಆ ಸ್ವಾಮಿ ಹೋಗ್ತಾರೆ. ಶಿಷ್ಯಂದ್ರ ಕಟ್ಟಿಕೊಂಡ್ರು ಹೊಂಟ್ರು ಉಡುಪಿ ಒಳಗೆ. ಈ ವಿಜಯ ನಮಸ್ಕಾರ ಮಾಡಿದ್ರು. ಸ್ವಾಮಿ ನಿಮ್ಮ ಆಜ್ಞಾ ಕೊಡ್ರಿ ಹಂಗಾರ ತಗೊಂಡು ಏನು ಉಂಡಿ ಗಿಂಡಿ ಕಟ್ಟಿಕೊಟ್ರು, ಬೇರೆ ಏನು ರೊಕ್ಕ ಕೊಟ್ಟರು, ಏನೇ ಒಂದು ಹಾಳೆ ಕೊಟ್ಟರು, ತೊಗೊಂಡು ಹೋಗಿದ್ರು. ಮಹಾಪ್ರಸಾದ ಅಂದರು ಗೋಪಾಲದಾಸ. ಅದು ಹಿಡ್ಕೊಂಡು ಹೊಂಟ್ರು. ಏನದು ಅದರ ಉಗಾ ಹೋಗ ಒಂದು ಕೈಯಲ್ಲಿ ಖಡ್ಗ, ನಿಮ್ಮೆಲ್ಲ ನನಗೆ ಗೊತ್ತಿರ್ತಕ್ಕಂಥದ್ದು. ಉಭಯವು ರಾಮಲಕ್ಷಣ ಅಗ್ರ ಉಗ್ರತ ಹೋ ನಾರಸಿಂಹಸ್ಯ. ಅದರ ಅರ್ಥ ಸಂಸ್ಕೃತ ಭಾಷಾಂತರದಲ್ಲಿ ಇರ್ತಕ್ಕಂಥ ಒಂದು ಉಗಾ ಹೋಗ ಅವಳಿ ಬರೀತಾರಲ್ಲ. ವಿಜಯಲ್ಲಿ ಬರ್ತಕ್ಕಂಥ ಉಗಾ ಹೋಗಿ ಕೊಟ್ಟರು ಕ್ಯಾಗ. ಗೋಪಾಲದಾಸರಿಗೆ ಮಹಾಪ್ರಸಾದ ಅಂದರು. ಅದನ್ನ ಹಿಡ್ಕೊಂಡು ದಿನ ಪಾಲನೆ ಮಾಡಿ ಕೂತ್ಕೊಂಡು ಎಲ್ಲಿಂದ ಹೊಂಟಾರ? ಇಲ್ಲಿಂದ ಹೊಂಟು ಯಾವರಿಗೆ? ಉಡುಪಿಗೆ. ನೋಡು ಬಂದಕ್ಕಂಥ ಪ್ರಸಂಗ ಯಾವುದು? ಮಂಡಗದ್ದೆ ಭೀಮ ಬಂದು ಅವನು ಕಾಯಕ ಒಂದು. ಯಾರು ಯಾತ್ರಿಕರು ಹೋಗ್ತಾರೆ ಆಗಿನ ನಡೆದು ಹೋಗಿ ಬೇರೆ ಹಾಗಿದ್ದಿಲ್ಲ ಈಗಿನ ಕಾಲಕ್ಕೆ. ಹೋಗೋ ಹೊತ್ತೆ ನೋಡ್ಬೇಕು ಆ ಕಂಪ್ನಿ ಇದೆ, ಅವರಿಗೆ ಬಾಳೆ ಕೊಡೋದು, ಹಣ್ಣು ತಂದು ಕೊಡೋದು, ಎಲ್ಲ ಪ್ರಯತ್ನ ಮಾಡಿ ಕೂತ್ಕೋಬೇಕು. ಕೊನೆಗೆ ಅವ್ರನ್ನ ಹೊಡೆದ್ಬಿಡೋದು, ಸಂಪತ್ತು ದೋಚಿಬಿಡೋದು. ಹಿಂಗೆ ಮಾಡಿ ಕೂತಿದ್ದ. ಈ ತಂಡ ನೋಡ್ರಿ ಗೋಪಾಲದಾಸ ತಂಡ ನೋಡಿದ ಅಲ ಅಂತ ಇವ್ರನ್ನ ಹೊಡೆದು ಬಿಟ್ರೆ ಜೀವನದಾಗ ಇನ್ನು ಕಾಲ್ ಮಾಡೋದು ಬೇಡ ಅಂತ. ಜಗ್ ಎಲ್ಲ ಬಂಗಾರದ ಪೆಟ್ಟಿಗೆ ಒಳಗೆ ಎಲ್ಲ ಕೈ ಹಾಕಿ ಪಾಟ್ಲಿ ಗೂಟು ಎಲ್ಲ ಬುಲ್ವಾರೆಲ್ಲ ಹಾಕೊಂಡಿರ್ತಕ್ಕಂಥ ಹೇಳ್ಬೇಕು. ಯಾರು ಕಟ್ಟಿಲ್ಲ. ಏನು ದಾಸರಿಂದ ಅಡ್ಡಾಡ್ದ ಗೋಪಾಲದಾಸರಿಂದ. ದಾಸರಿಗೆ ಗೊತ್ತೇ ಇಲ್ಲ ಮಹಾನುಭಾವರಿಗೆ. ಗೋಪಾಲದಾಸರ ವೈಶಿಷ್ಟ್ಯ ಗೊತ್ತ ನಿಮಗೆ? ಅವ್ರ ಶ್ಲೋಕ ಗೊತ್ತ ನೋಡ್ರಿ. ಆಗತಾದಿ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಅವ್ರ ಶ್ಲೋಕ, ಅವ್ರ ವೈಶಿಷ್ಟ್ಯ, ಅವ್ರ ದರ್ಶನ ಈ ಶ್ಲೋಕದ ತುಂಬ ಅದ. ಆಗತಾದಿ ತ್ರಿಕಾಲಜ್ಞಂ, ಆ ಗತ ಆಗತ, ಹಿಂದೆ ಆಗಿದ್ದು ಮುಂದೆ ಆಗೋದು, ಈ ಮೂರೂ ಗೊತ್ತಿರ್ತದೆ ಅವ್ರಿಗೆ ಗೋಪಾಲದಾಸರಿಗೆ. ಭಾಳ ಮಂದಿ ಗೋಪಾಲದಾಸರ ಮುಂದೆ ಮಾರಿ ಎತ್ತಿಗೆ ಹೇಳ್ತಿದ್ರು ಅಂತ. ನಮ್ಮ ಸತ್ಯಬೋದ್ರು ಹಂಗೆ ಸೌಂಡ್ ಸತ್ಯಬೋಧ ಸ್ವಾಮಿ ಅವರು. ಸ್ವಾಮಿ ಅಕ್ಷತ ಕೊಟ್ಟು ಊರಿಗೆ ಹೋಗಿ ಬರ್ತೀವಿ, ಅಕ್ಷತ ಕೊಟ್ಟರೆ ಏನರ ಕೊಡ್ರಿ, ಮಾರಿ ಎತ್ತಂಗಿಲ್ಲ. ಮಾರಿ ನೋಡ್ಕೊಂಡು ಇವ್ನು ಹೆಕ್ಕಿಗೆ ತೋರ್ಸಿ ಕೂತ್ಬಿಡ್ತಾರೆ. ನಮ್ಮದು ನಮ್ಮ ಇತಿಹಾಸ ಸುದ್ದಿರುವುದಿಲ್ಲ, ನಮ್ಮ ಅದಕ್ಕೆ ಗೊತ್ತಾಗ್ತಿಕೊಂಡು ಹೇಳ್ತಾ ಇದ್ದಾರೆ. ಹಂಗೆ ಅವ ಗೋಪಾಲದಾಸರು ಆಗತಾದಿ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ. ಹೆಂಗೆ? ತ್ಯಾಗ ಭೋಗ ಸಮಾಯುಕ್ತಂ. ತ್ಯಾಗನೂ ಹಂಗೆ, ಭೋಗನೂ ಹಂಗೆ. ಏನು ತ್ಯಾಗ? 40 ವರ್ಷ ಆಯುಷ್ಯ ಕೊಟ್ಬಿಟ್ರು. ಭೋಗ ಮಹಾಭೋಗಿಗಳಿರ್ತಕ್ಕಂಥ ಮಹಾನುಭಾವ. ಅವರಿಗೆ ಗೊತ್ತಾದ ಭಾಗಣ್ಣದಾಸರಿಗೆ, ಗೋಪಾಲದಾಸರಿಗೆ, ಇವ ಯಾರು ಬಂದ ಕಾಳ ಬೇಕು ಬಂದದಿಲ್ಲ ನಮ್ಮ ಗುಂಪನಾಗ ಅಂತ ತಿಳ್ಕೊಂಡು ಅದು ನಟನ ಮಾಡಿದ. ಅವರೆಲ್ಲ ಪ್ರಸಾದವನ್ನು ಕೊಟ್ಟ, ಅನುಕೂಲ ಮಾಡಿಕೊಟ್ಟ. 4ನೇ ದಿನ ಸಾಷ್ಟಾಂಗ ಹಾಕಿದ ದಾಸರಿಗೆ. ಸ್ವಾಮಿ ಅಂದವ. ಯಾಕಪ್ಪ ಅಂದರು? ನೀವು ಡಂಬರಾಟ ಆಡ್ತೀರಿ ಅಂತ ಕೇಳ್ದವ. ನಾವೇನು ಡಂಬರಾಟ ಆಡ್ಬೇಕು? ಒಂದು ಪ್ರಾಣಿ ಸಾಕಿರಲಿ ನೀವು ಒಂದು ಎಡಕ್ಕೊಂದು ಸಿಂಹ, ಮುಂದೊಂದು ಸಿಂಹ, ಬಲಕತ್ತ ರಾಮರ ಗುಡ್ಕೊಂಡ್ರಲ್ಲ ಇಂಥವ್ರು ಯಾರು? ಓಹೋ, ನೀ ಅದನ್ನು ನೋಡ್ತೀನಿ ಅಂದ್ರೆ ಹೌದು, ನನಗೆ ಕಾಣ್ಲಿಕ್ಕೆ ಉದ್ಧಾರ ಅದೆಲ್ಲ ಅಂದ್ರು. ನನಗೆ ಕಂಡದೇ ಕಂಡ್ರಲ್ಲ. ವೈಶಿಷ್ಟ್ಯ ಗೊತ್ತ ನಿಮಗೆ? ಅವ್ರೇನು ಬರೀತಾರೆ, ವಿಜಯದಾಸರು ಬರೆದ್ರೆ ಭಗವಂತ ಬಂದು ನಿಲ್ತಾನೆ ಅಂತ ಹೇಳ್ಕೊಡ್ರಿ. ಅದ್ರಾಗ ನಾವು ಇಬ್ಬರು ಅಕ್ಷರ ಓಡಿ ಹೋಗ್ತಾವ ನಮಗೆ ಅವ್ನು ನಿಲ್ತಕ್ಕಂಥದ್ದು. ಅದಕ್ಕಂತಾರ ಅಲ್ಲೇ ಶ್ರೀಪತಿಯ ಪಾದ ಸಮೀಪ ಬಿಡುವನು. ಉದಾಹರಣೆ ಇಂಥವ್ರನ್ನ ಭಾಳಷ್ಟು ಇದ್ದಾರೆ ಅಂತ ಮುಂದೆ ನೋಡ್ರಿ. ಜೀವನ ಸಂದೇಶ. ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನೋ ಬಕುತ ಸಂಘ ದೊರಕದೆ. 3 ಗ ಹೇಳ್ಬಿಟ್ಟಾರ ನಮ್ಮಲ್ಲಿ. 4 ಗ, 3 ಅಲ್ಲ 4. ಗೀತಾ ಗಂಗಾಶ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತಿ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮನ ವಿದ್ಯತೆ. ನಾ ಹಿಡ್ಕೊಂಬಿಡ್ರಿ. ಗೀತಾ ಗಂಗಾ ಗಾಯತ್ರಿ ಗೋವಿಂದ. ಎಷ್ಟೋ 4 ಆದಿರು. ಗೀತಾ ಗಂಗಾಶ ಗಾಯತ್ರಿ ಗೋವಿಂದೇತಿ ಹೃದಯ ಸ್ಥಿತಿ ಇಟ್ಕೊಂಡ್ಬಿಟ್ರೆ ಪುನರ್ಜನ್ಮನ ವಿದ್ಯತೆ. ಇಷ್ಟು ಮೈ ಬಿಡ್ತಕ್ಕಂಥದ್ದು. ಅಂಥ ಗಂಗಾ ವಿಷ್ಣು ಹೇಳ್ತಾ ಇದ್ದಾರೆ. ಗಂಗೆ ಮಿಂದರೆ ಸ್ನಾನ ಮಾಡ್ತೀವಿ, ಮಲವು ಹಿಂಗಿತಲ್ಲದೆ. ಇದಕ್ಕೆ ವ್ಯಾಖ್ಯಾನ ಹಿಡಿಕತಾ ಮಾಡ್ತಾರಲ್ಲ ಮಾಡ್ತಿದ್ದಾರೆ. ಹೆಂಗೆ ಅದು ಹೇಳ್ತಾರ ಅವರು ಜಗನ್ನಾಥಾಸ. ಗಂಗೆ ಒಳಗೆ, ಗಂಗಾ ನದಿ ಒಳಗೆ ಮೀನ ಮೊಸಳು ಇರೋದಿಲ್ಲ, ದಿನ ಸ್ನಾನ ಮಾಡ್ತಾವೆ. ಮತ್ತು ವ್ಯಾಖ್ಯಾನ ಬಿಟ್ಟಿಲ್ಲ, ಗಂಗಾದಾಗ ಇರ್ತಾವೆ. ಮತ್ತು
ಬರೀ ಸ್ನಾನ ಮಾಡಿದಷ್ಟು ಹೋಗೋದಕ್ಕೆ ಸಾಧ್ಯತೆ ಬೇಕಾದಾಗ್ತಿತ್ತು. ನಾವೆಲ್ಲ ಪವಿತ್ರ ಬಿಡ್ತಿದ್ವಿ. ನಾವು ಅನುಸಂಧಾನ ಬೇಕು ಅಂತ ಅಲ್ಲಿ ಬೇಕಾದ್ರೆ ರಂಗನೊಲಿಯನು ಭಕುತ ಸಂಘ ದೊರಕದೆ. ವಾದಿರಾಜ ಸ್ವಾಮಿಗಳು ತೀರ್ಥಪ್ರಬಂಧದೊಳಗೆ ಯಾಯಾ ನದಿ ಒಳಗೆ ಹೆಂಗೆ ಸ್ನಾನ ಮಾಡ್ಕೋ ಅಲ್ಲಿರ್ತಕ್ಕಂಥ ದೇವತೆ ಏನು ಅಲ್ಲಿ ಸಂಕಲ್ಪಿನೂ ಬರ್ಕೊಟ್ಟಾರ. ನಮಗೆ ತೀರ್ಥಪ್ರಬಂಧ ಗ್ರಂಥ, ಪಶ್ಚಿಮ ಪ್ರಬಂಧ, ಉತ್ತರ ಪ್ರಬಂಧ ಇರ್ತಕ್ಕಂಥದ್ದು ಹೊಡ್ತಾ ಇದ್ದಾರೆ. ಹಂಗೆ ಬರೀ ಗಂಗಾ ಮಹತ್ವ ಅಲ್ಲ, ಭಕುತರ ಸಂಘದಲ್ಲ, ಅದು ಗಂಗಾಕ್ಕಿಂತ ಮಿಗಿಲು ಅಂತಾರೆ ಮಹಾನುಭಾವರು. ಯಾಕೆ ಗೊತ್ತಾ ನಿಮಗೆ? ಒಂದು ಸಂದರ್ಭ, ನಾರದರು ಬಂದರು ಸ್ನಾನ ಮಾಡಲಿಕ್ಕೆ ಅಂತ ತಿಳ್ಕೊಂಡು, ಗಂಗಾದಿ ಸ್ನಾನ ಮಾಡಿ ನಾರದರು ಬರ್ತಾ ಇದ್ದಾರೆ. ಈ 4 ಪುರಾಣದ ಕಥೆ ಇದೆ. ನಾರದರು ಬಂದರು, ನೋಡಿದರು ಗಂಗಾದಿ ಮುಂದೆ, ಗಂಗಾ ಪ್ರತ್ಯಕ್ಷ ಆದವರು, ಕೈ ಮುಗಿದ್ರು ಅಂತಾರ. ಅವ್ವ ಅಂತಾರ ಗಂಗಾಗೆ, ತೋ ದರ್ಶನಾತ್ ಮುಕ್ತಿ ನ ಜಾನೇ ಮೋಕ್ಷಜಂ ಫಲಂ. ಮತ್ತೆ ಸ್ನಾನ ಮಾಡ್ಕೊಂಡ್ರು, ತೋ ದರ್ಶನಾತ್ ಮುಕ್ತಿ, ನೀನು ನೋಡ್ಬಿಟ್ಟೆ, ಗಂಗಾ ನೋಡ್ಬಿಟ್ಟೆ. ಅವನು ಗಂಗಾ ಅಂದು ಸುಗುಣ ಸ್ನಾನ ಮಾಡಿದೆ ಅಂದಕ್ಕೆ, ಇವು ಮುಳುಗು ಹಾಕಿಲ್ಲವು ಅಂದಕ್ಕೆ, ಏನು ಅವಶ್ಯ ಇಲ್ವಾ ಅಂದ್ರೆ ಅವರು. ತೋ ದರ್ಶನಾತ್ ಮುಕ್ತಿ ನ ಜಾನೇ ಸ್ನಾನಜಂ ಫಲಂ. ಸ್ನಾನದ ಫಲ ನನಗೆ ಗೊತ್ತಿಲ್ಲ, ಸ್ನಾನ ನೋಡ್ತೀನಿ, ಹಂಗೆ ಮಾಡಬೇಡಿಲ್ಲ, ಮುಳುಗು ಹಾಕ್ರಿ ಅಂತ. ಯಾಕೆ ಅಂಕೆ ಏನು ಮಾಡಿದ್ರಿ ಅಂದಕ್ಕೆ. ಎಂಥ ಮನೆ ಸ್ನಾನ ಮಾಡ್ತಾರೆ ಮಂದಿ, ಎಷ್ಟು ಹೊಲಸು ಮಾಡ್ತಾರೆ ಒಂದು ನದಿ ಒಳಗೆ ನೀರೊಳಗೆ. ಹೌದಾ? ಗಂಗಾ ಪೂಜೆ ತೊಗೊಂಡು ಹೋಗಿರ್ತಾರೆ, ಗಂಗಾ ಪೂಜೆ ಮಾಡಿ ಹೋಗಿರ್ತಾರೆ ಹೆಣ್ಮಕ್ಳೆಲ್ಲ, ಎಲ್ಲ ಮರೆತು ಹೋಗ್ಬಿಟ್ಟಿರ್ತಾರೆ. ಅಕ್ಕಿ 1-4 ತಿಂಗಳು ಹಾಕಿಬಿಡೋದು, ಕುಂಕುಮ ಮರೆತು ಹೋಗ್ಬಿಟ್ಟಿರ್ತಾರೆ. ಮತ್ತೆ ಏನು ಮಾಡೋದು? ಮುಂದಿನ ಹೇಳ್ತದೆ, ನೀನು 1-4 ತಿಂಗಳು ತಿಳ್ಕೊಂಡು ಹಿಂಗೆಲ್ಲ ಹೊಲಸು ಆಗ್ಬಿಟ್ಟಿರ್ತದೆ. ಅದಕ್ಕೆ ಅವ್ರು ಅಕ್ಕಿ ಅಂದ ಗಂಗಾ ಎಲ್ಲ ಹೊಲಸು ಮಾಡಿಬಿಟ್ಟಾರ. ನೀವು ಮುಳುಗು ಹಾಕ್ರಿ, ಪವಿತ್ರ ಆಗ್ತದೆ. ಬುಧರ ಅದು ಹೇಳ್ತಾ ಇದ್ದಾರೆ, ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನು ಭಕುತ ಸಂಘ ದೊರಕದೆ. ನಮ್ಮ ಜೀವನದ ಮಹತ್ವ ಇರ್ತಕ್ಕಂಥ ದ ಮ್ಯಾನ್ ಈಸ್ ನೋನ್ ಬೈ ದ ಕಂಪನಿ ಹಿ ಕೀಪ್ಸ್ ಅಂತ ಮಾತು ಇಂಗ್ಲೀಷ್ನಾಗ. ನಾವು ಯಾರು ಅಂತ ಹೇಳ್ತೀವಿ ಅದು ನಮ್ಗೆ ಗುಡಿಸಿರ್ತಾರೆ ಮಂದಿ ನಮ್ಮನ್ನು. ನಾವು ಬರೀ ಅಂತ ಹುಚ್ಚದ ಅಂತ ಹೇಳಿದ್ರೆ ನಮ್ಗೆ ಹುಚ್ಚ ಅಂತಾರೆ. ಹಂಗಿದ್ದಂಗೆ ಆಕೆ ದಾಸರಿಗೆ ಪ್ರಾರ್ಥನೆ ಮಾಡ್ಕೊಂಡು ನನಗೆ ನಾಲ್ವರಿಗೆ ಸ್ವಾಮಿ ಹೋಗಿ ಸ್ನಾನ ಮಾಡಿರಿ ಅಂತ. ಅದು ಮಹತ್ವನು ಭಕುತ ಜನರ ಸಂಘ ದೊರಕದೆ. ಇದೇ ಸ್ನಾನ, ಇದೇ ಧ್ಯಾನ, ಇದೇ ಮಾನ ಇರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅಂತಾರೆ. ಮುಂದೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ವೇದ ಓದಲು ಬರಿದೇ ವಾದ ಮಾಡಲು ಹಾದಿಯಾಗದು ಬುಧರ ಪಾದ ನಂಬದೆ. ಬುಧರು ಯಾರೇ? ಜ್ಞಾನಿಗಳು. ಹಾದಿಯಾಗದು ಬುಧರ ಪಾದ ನಂಬದೆ. ದೊಡ್ಡ ಮಹತ್ವ ಅವ್ರಿಗಿರ್ತಕ್ಕಂಥ ಸಂಗತಿ, ಅವ್ರ ಸಹವಾಸ ಇರ್ತಕ್ಕಂಥದ್ದು. ಇದು ಒಂದು ಭಾಗವತ ಧರ್ಮ, ಸಜ್ಜನ ಸಂಘ. ಭಾಗವತ ಧರ್ಮ ಎಷ್ಟು? 30 ಭಾಗವತ ಧರ್ಮ. ಭಾಗವತ ಇರ್ತಕ್ಕಂಥ ಭಾಗವತ 11ನೇ ಸ್ಕಂದ ಮತ್ತು 7ನೇ ಸ್ಕಂದ ಬರ್ತಕ್ಕಂಥ ಒಟ್ಟು ಸಂಗ್ರಹ ಮಾಡಿದ್ದಾರೆ. 30 ಲಕ್ಷಣಗಳು, 30 ಲಕ್ಷಣಗಳು. ಇದು ಸಾರೋದ್ಧಾರದ ವಿಷ್ಣು ಪ್ರಕೋತ ಹೋಗಿರಲ್ಲ ಒಂದೊಂದು ಯಾವ ಅನ್ನೋದನ್ನ ಧರ್ಮೋಪದೇಶ ಪ್ರಕರಣ ಬರ್ತಕ್ಕಂಥ ಮಾತು ಅದನ್ನು ಹೇಳ್ತಾ ಇದ್ದಾರೆ. ಹೆಂಗದು? ಬುಧರ ಪಾದ ನಂಬದೆ. ಯಾರು ನಂಬಿದ್ರು, ಯಾವಾಗ ನಂಬಿದ್ರು, ಇದಕ್ಕೆಲ್ಲ ಮತ್ತು ಉದಾಹರಣೆ ತಿಳ್ಕೊಡಿ. ಇದೆಲ್ಲ ಯಾರು ಬರೆದ್ರ? ವ್ಯಾಸರು ಬಿಡ್ತಕ್ಕಂಥ ನೋಡಿರ್ತಕ್ಕ. ವೇದ ಓದಲು ಬರೀದೇ ವಾದ, ಬರೀ ವಾದ ಏನಂತ ಆತ ಕುತುಂಬ ತರ್ಕಕ್ಕೆ ತರ್ಕೇಣ ನಾಪನೋತಿ. ಭಗವಂತ ತರ್ಕಕ್ಕೆ ಸಿಲುಕೋದಲ್ಲ. ಅವ ಹಿಂಗಿದ್ದಾನು, ಹಿಂಗಿದ್ದಾನ, ಹಂಗಿದ್ದಾನ, ಹೆಂಗಿದ್ದಾನ, ನೀತಿ ನೀತಿ ನೀತಿ, ಹಿಂಗೂ ಇಲ್ಲ, ಹಂಗೂ ಇಲ್ಲ, ಹಂಗೂ ಇಲ್ಲ, ಬರೇ ವಾದ ಮಾಡಿ ಕೂತ್ಕೊಡು. ಬರೇ ವಾದ ಉಪಯೋಗ ಇಲ್ಲ. ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಮಾತು. ತೀರ್ಥೆ ತೀರ್ಥೆ ಜಾಯತೆ ಬ್ರಹ್ಮವೃಂದ, ವೃಂದೇ ವೃಂದೇ ತತ್ವ ಚಿಂತಾನುವಾದ, ವಾದೇ ವಾದೇ ಜಾಯತೆ ತತ್ವಬೋಧ, ಬೋಧೆ ಬೋಧೆ ಭಾಷದೆ ಚಂದ್ರಚೂಡ ಅಂತಿದ್ದಂಗೆ ವಾದಕ್ಕೆ ಮಿಗಿಲಲ್ಲ. ವಾದನ ಹುಟ್ಟುಬರ್ತಕ್ಕಂಥ ಮತ ಇರೋದ್ರ ಅದೇನು? ಭಗವಂತನ ಜ್ಞಾನ. ಅದು ಬೇಕು ಅಂತ. ಅದಕ್ಕೆ ಬೇಕಾದ್ರೆ ಏನು ಬೇಕು? ಬುಧರ ಪಾದ. ಬುಧರು ಜ್ಞಾನಿಗಳು ಅಂತ ಅರ್ಥ. ಯಾರ ಅಖಂಡ ಜ್ಞಾನ ಇರ್ತಕ್ಕಂಥ ಮಹಾನುಭಾವರು ಅದನ್ನ ಹೇಳ್ತಾರೆ. ಸ್ವಾಮೀಂದ್ರ ನೀವು ಬುಧರು, ನಿಮ್ಮನ್ನು ನಂಬಿದೆ, ನನಗೇನಾತೀಗ ಜೀವನದ ಹಾಗೆ ಸಿಕ್ತು ಅಂತ ಯಾರು ಹೇಳ್ತಾರೆ? ವ್ಯಾಸಬಿಟ್ಟು ಹೇಳ್ತಕ್ಕಂಥ ಮಾತು ಅಂತ. ಲೆಕ್ಕವಿಲ್ಲದೆ ದೇಶ ತುಕ್ಕಿ ಬಂದು, ತುಕ್ಕಿ ಶಬ್ದಕ್ಕೆ ಸುತ್ತು ಅಂತ ಅರ್ಥ, ಸುತ್ತಾಡು ಅಂತ ಅರ್ಥ. ತುತ್ತಿ ಬಂದರು ದುಃಖವಲ್ಲದೆ ಲೇಷ ಭಕುತಿ ತೊರಕೋದು. ಅಖಂಡ ಯಾತ್ರಾ ಮಾಡೋದು, ಆ ಟೂರು ಈ ಟೂರು, ಈ ಪ್ಯಾಕೇಜ್ ಭಯಂಕರ ಇರ್ತಾವೆ. ಈಗ ಎಲ್ಲ ಕಡೆ ಬಡ್ದು ಮುಂತಾಳಿಗೆ ಹೋಗಿ ಬಂದರು. ಹೋಗಿ ಬಂದ ಕೂಡ ಹಂಗೆ ಹೆಣ್ಮಕ್ಳು ಗಂಡು ಮಕ್ಕಳು ಮಾತ್ರ ಇರ್ತಾರೆ. ಹೋಗಿ ಬರ್ತಿರ್ಬೇಕು. ಏನು ಮನುಷ್ಯ ಇತ್ತು, ಏನು ಊಟಕ್ಕೆ ಹಾಕಿದ್ರು, ಏನು ಅಡುಗೆ ಮಾಡಿದ್ರು, ರಾಯರ ಸುದ್ದಿಲ್ಲೇ ಇಲ್ಲ. ಅದನ್ನ ಬಿಟ್ಟು ಉಳಿದೆಲ್ಲ ಮಾಡೋದು. ದೇಶ ಸುತ್ತಿ ಬಂದರು. ನಾವು ಎದಕ್ಕೆ ಹೋಗಿವಿ ಅದನ್ನ ಬಿಡೋದೆ, ಬೇರೆ ಕೆಲಸ ಮಾಡೋದಲ್ಲಿ. ಅಲ್ಲಿ ಖರೀದಿ ಮಾಡೋದು, ಹೆಂಗೆ ಅಸಾಧ್ಯ ಖರೀದಿ ಮಾಡೋದು. ಇಲ್ಲಿ ಕಾಫಿ ಬಿಟ್ಟು ಭಾಷೋದು ತೊಗೊಂಡು ಊರಿಗೆ ಹೋಣಗ. ಇವೆಲ್ಲ ಎಲ್ಲರೂ ಯಾರನ್ನು ಬಿಟ್ಟೇ ಇಲ್ಲಿವು ಅಂತಾರೆ ಮಹಾನವರು. ಲೆಕ್ಕವಿಲ್ಲದೆ ದೇಶ ತುಕ್ಕಿ ಬಂದರು. ಏನು ಮಾಡೋಂಗಾರ ಆ ದೇಶ ಮಹಿಮಾ ತಿಳ್ಕೊಡುತ್ತೆ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಏನು ಹೇಗುತ್ತೆ? ತೀರ್ಥ ಸಮಗ್ರವಾದ ಸುಳ್ಳಾದಿಗಳು, ತೀರ್ಥಪ್ಪನ ಸುಳ್ಳ ಅಖಂಡ ಬರೋದು ವಿಜಯದಾಸರು. ಅಲ್ಲಿ ಇದು ವ್ಯಾಖ್ಯಾನ ಮಾಡ್ತಿರ್ತಕ್ಕಂಥ ಮಾತು ಅಂತ ತೋರಿಸುತ್ತಾಸ. ದಾನ ಮಾಡಲು ದಿವ್ಯ ಗಾನ ಪಾಡಲು ಜ್ಞಾನ ದೊರೆಯದು ಇವರ ದೀನನಾಗದೆ. ಇವರಂದ್ರೆ ವಿಜಯದಾಸರು ಅಂತ ಅರ್ಥ. ನಡುವೆ ವ್ಯಾಸಬಿಡಲಿ ಕತ್ತಾರೆ ಮಾತನ್ನ ಅಂತಾರೆ. ಇವರ
ಇವರ ಧೀನನಾಗದೆ, ಇವರ ಅಧೀನನಾಗದೆ, ದೀನ ಅಲ್ಲ ಇವರ ಅಧೀನನಾಗದೆ, ಇವರ ನಂಬಳಿ ಹೋದ್ರೆ ವಿಜಯದಾಸರು ನಂಬಿದರೆ ಅಖಂಡ ಜ್ಞಾನ ಕೊಡ್ತಕ್ಕಂಥದ್ದು. ಅವರು ಸುಳಾದಿಗಳು, ಭೋಗ, ಸಾಹಿತ್ಯ ಪ್ರಪಂಚ, ಅದ್ಭುತವಾಗಿರ್ತಕ್ಕಂಥ ಪ್ರಪಂಚ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಹುಟ್ಟಿ. ನಿಷ್ಠೆ ಯಾತಕ್ಕೆ ಕಂಡ ಕಷ್ಟವ್ಯಾತಕ್ಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರು. ಉದಾಹರಣೆ ನೀವು ಗೊತ್ತಿದ್ದೇ ಹೇಳಿರುತ್ತೆ, ಮತ್ತೊಂದಲ್ಲ. ಎಂಥರು ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರು. ಯಾರು ಮಾಡಿದರು? ಮೋಹನ್ ದಾಸರು. ಅಸಾಧ್ಯ ಮೋಹನ್ ದಾಸರು. ಯಾರು ಸಿಕ್ಕಿರ್ತಕ್ಕಂಥ ಇವರಿಗೆ ಸಿಕ್ಕಿರ್ತಕ್ಕಂಥ ಮೋಹನ್ ದಾಸರು ತಾ ಹೆಂಗೆ ಸಿಕ್ಕರು ಉದಾಹರಣೆ ನಿಮ್ಗೆ ಗೊತ್ತದ. ಹಂಪಿಯೊಳಗೆ ಸಿಕ್ಕಿರ್ತಕ್ಕಂಥದ್ದು ಮೋಹನ್ ದಾಸ್ ಹೆಂಗೆ ನಂಬಿದ್ರು? ಎಲ್ಲೇ ಇದು ನೋಡಿ ದಾಸರ ವೈಶಿಷ್ಟ್ಯ. ಯಮಲೋಕಕ್ಕೆ ಹೋಗಿ ಮಾತಾಡಬೇಕಾದ್ರೆ ಮೋಹನ್ ದಾಸರು ಜೀವ ಹೋತು. ವಿಜಯದಾಸರು ತಮ್ಮ ಹೆಂಡತಿ ಕರ್ಕೊಂಡು ಯಾತ್ರಾಕ್ಕೆ ಹೋಗ್ಯಾರ. ಶಶಿಕರ ಹೋಗೋಮಂತ ಮೋಹದ ಹೆಂಡತಿ ಹೇಳಿದ್ರಕ್ಕೆ, ಅವ್ವ ನಿನಗೇನ ಕಷ್ಟ ಬಂದ್ರೆ ನಮ್ಮನ್ನು ಹೊರಗೋದ್ರವ ಅಂತ ಹೇಳಿದ್ರು. ಆ ಸ್ವಾಮಿ ಅಂದಾಕಿ ಅತ್ಲ ಹೋದ್ರು. ಇತ್ತೇನೋ ಒಂದು ಪ್ರಸಂಗ ಆಯ್ತು, ಮೋಹನ್ ದಾಸ್ ಸದ್ದು ಬಿದ್ದುಬಿಟ್ಟು ಜೀವ ಹೋಗ್ಬಿಡ್ತೇವೆ. ತಾಸಾತು 2 ತಾಸಾತು. ಮತ್ತು ಮನೆ ಕೂಡಿ ತೊಗೊಂಡು ಹೋಗ್ಬೇಕಲ್ಲ ಬಂದ್ಲಿಕ್ಕೆ ಹೆಂಡತಿ ತಡ್ರಿ ಒಂಚೂರು ಅಂದಕ್ಕೆ. ತಡೆಯಂಗಿಲ್ಲ, ನಾವು ತೊಗೊಂಡು ಹೋಗ್ತೀವಿ ಒಂದು ತಡ್ರಿ ಅಂದಕ್ಕೆ. ವಿಜಯರ ಇದನ್ನು ಅಖಂಡ ಪಾಠ ಮಾಡಲಿಕ್ಕೆ ಎಲ್ಲೂ ಇದ್ದಾರ, ಇಲ್ಲಿ ಹೋಗಿ ಜೀವನ ತಿಳ್ಕೊಟ್ರಿ. ವಿಜಯದಾಸ ಯೋಗ್ಯತೆ ಹೇಳ್ತಾನೆ ಮಹಾನುಭಾವರು. ಎಲ್ಲಿ ಇರೋದು ಮಹತ್ವ ಅಲ್ಲ, ಎಲ್ಲಿ ಏನು ಮಾಡ್ತೀವಿ ಮಹತ್ವ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಕೂಗಿದ್ರೆ ವಿಜಯದಾಸ ಅಲ್ಲಿಂದ ನೆಟ್ಟ ಎಲ್ಲಿ ಹೋದ್ರು? ಯಮಲೋಕ ಹೋದ್ರು. ಯಮಲೋಕಕ್ಕೆ ಹೋದ್ರು ಮಹಾನುಭಾವರು. ವೈಶಿಷ್ಟ್ಯ ಹೇಳ್ತಾನೆ ನಿಮಗೆ. ಯಮ ಸಾಕ್ಷಾತ್ ಸ್ವಾಮಿ ಯಾಕೆ ಬಂದ್ರಿ ನೀವು ಅಂದವ ಹೆದರಿ ಬಿಟ್ಟವ. ಯಾಕೆ ಹಿಂದೆ ಭಗವಂತಗೆ ಒದ್ದವ್ರು ಅವರು. ಯಮ ಯಾಕೆ ಲೆಕ್ಕ ಅವರಿಗೆ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಯಮ ಅಂದ ತೆಗಿ ತೆಗಿಯದ್ದವ. ನಮ್ಮ ಹುಡುಗನ ಕರ್ಕೊಂಬಂದು ಇಲ್ಲಿ ಸ್ವಾಮಿ ನೋಡಿದಂತರಿ ಅಂದವ. ಹಬ್ಬ ಅಂದವ. ಅದು ಯಾವುದೋ ಮತ್ತು ಮಕ್ಕಳು ನಿಮ್ಮ ಮೋಹನ್ ಅವ ಬಡಗಿರ ಹುಡುಗ. ಅವ ಹೋಗ್ಬೇಕಾಯ್ತು ಇನ್ನು ಕರ್ಕೊಂಬಂದ. ಅಲ್ಲೂ ಮಿಸ್ಟೇಕ್ ಆಗ್ತದೆ ಕೆಲವು ಸಲ. ಕನ್ಫ್ಯೂಷನ್ ಎಲ್ಲ ಕಡೆಗೂ ಅದ. ಮಡಿ ಧಾಬಳಿ ಒದ್ದಿ ಎಲ್ಲ ಕಡೆ ಕನ್ಫ್ಯೂಷನ್. ಮಡಿ ಮೊದಲು ಧಾಬಳಿ ಮೊದಲು ಒದ್ದಿ ಮೊದಲು ಅದನ್ನ ಎಳ್ಳೆದಾಗ ಹೋಗ್ಬಿಡ್ತಕ್ಕಂಥ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಸಂಗ ತೆಗಿದಾಯಿರಿ ಅಂದರು. ಯಮ ಅಂದ ತಡ್ರಿ ಅಂದ. ನೋಡಿದ ಹೌದು ನಮ್ಮ ಹುಡುಗರು ತಪ್ಪು ಮಾಡ್ಯಾರ. ಆ ಮೋಹನ್ ಹೋಗ್ಬೇಕು ಸಟ್ನ. ಅದ ನಂತರ ಮೋಹನ್ ದಾಯರು ತನಗೆ ವ್ಯಾಳ್ಯಕ್ಕೆ ಬಂದು ವಿಜಯರಾಯ. ಯಾಕೆ ಗೊತ್ತಾ? ನಮ್ಮ ಸರಿಯಾಗಿ ಬೆಳೆಯಾಗಿ ಬರ್ತಕ್ಕಂಥ ಮಹಾನುಭಾವರು ವಿಜಯದಾಸರು ಒಬ್ಬರು. ನಮ್ಮ ಸರಿಯಾಗಿ ನಮ್ಮ ಸಂಕಟಕ್ಕೆ ನಮ್ಮ ದುಃಖ ಬರ್ತಕ್ಕಂಥ ಮಹಾನುಭಾವರು ವಿಜಯದಾಸರು. ಆ ಮಾತು ಹೇಳ್ತಾ ಇದ್ದಾರೆ. ದಿಟ್ಟ ಗುರುಗಳ ಪಾದ ಮುಟ್ಟಿ ಹೊರತು ಉದಾಹರಣೆ ಕೊಡ್ತಾ ಇದ್ದೇನೆ ನಿಮಗೆ. ಪೂಜೆ ಮಾಡಲು ಕಂಡ ಗೋಸು ಬೀಳಲು, ಗೋಸು ಗದ್ಲ ಅಂತ ಅರ್ಥ. ಬೀಜ ಮಾತಿನ ಫಲ ಸಹಜ ದೊರೆಯಲು. ನಮ್ಮ ಜೀವನದ ಸಂದೇಶ ಏನು ಗೊತ್ತಾ? ಬೀಜ ಮಾತಿನ ಜೀವನದ ಬೀಜ ಮಾತೇನು? ಪರಮಾತ್ಮ ಸರ್ವೋತ್ತಮ, ವಾಯುಜೀವೋತ್ತಮ. ಜೀವಾಗ್ತಕ್ಕಂಥ ಸಂದೇಶ, ಶಾಸ್ತ್ರ ಸಂದೇಶ ಇಟ್ಟು ಇದೆ. ಇಡೀ ಶಾಸ್ತ್ರ ಹೇಳೋದು ಇಷ್ಟ. ಮತ್ತೆ ಅಷ್ಟೇ ಪುಸ್ತಕ ಓದ್ಬೇಕು ಅನ್ಬೋದು ನೀವು. ಅತಿ ಹೇಳಿದ ಸರ್ವೋತ್ತಮ, ವಾಯುಜೀವೋತ್ತಮ, ಪಂಚಮ ತಿಳ್ಕೊಂಡ್ರೆ ಆತಲ್ಲ. ಮತ್ತೆ ಯಾಕೆ ಸುಧಾ ಪಾರಾಯಣ ನ್ಯಾಯಮೃತ ಊರಿಗೆ ಹೋಗ್ಲಿಕ್ಕಾದ್ರೆ ಅದು ನ್ಯಾಯ ನಿಶ್ಚಯ ಆಗಬೇಕಲ್ಲ. ವಿಷ್ಣು ಸರ್ವೋತ್ತಮೋತ್ತಮ ಚ ಸರ್ವದಾ ಪ್ರತಿಪಾದೆಯ. ನಮ್ಮ ಜೀವನ ಸಂದೇಶ ಅದನ್ನು ಹೇಳ್ತಾ ಇದ್ದಾರೆ. ಪೂಜೆ ಮಾಡಿ ಸಹಜ ದೊರಕವು. ಸುರರು ಎಲ್ಲರೂ ಇವರ ಕರವ ಪಿಡಿಯವರು. ದೇವತೆಗಳು ಅಂತ ಅರ್ಥ. ಭೃಗುಮಹರ್ಷಿಗಳು ನಿನ್ನ ಜೀವನ ಸಂದೇಶ ಅಂತ ಹೇಳ್ತಾ ಇದ್ದೇನೆ ನಿಮಗೆ. ತರಳರಂದರಿ ಹಿಂದೆ ತಿರುಗುತ್ತಿಪ್ಪರು. ವಿಜಯದಾಸ ಸ್ಮರಣೆ ಮಾಡಿರಿ ದೇವತೆಗಳು ಬಂದು ಕೊಡ್ತಾರೆ ನೋಡ್ರೆ. ಇವರು ಹಿಂದಿರ್ತಕ್ಕಂಥ ಮಹಾನುಭಾವ. ಒಬ್ಬ ವಿಜಯದಾಸ ಸ್ಮರಣೆ ಬೇಕಾದ ಮಾಡ್ತಕ್ಕಂಥ ಶಕ್ತಿ ಆ ಶಬ್ದ ಇರ್ತಕ್ಕಂಥದ್ದು. ಅಲ್ಲಿ ಹಿಂದೆ ವಿ ಏನಲ್ಲ ವಿಜಯನಾಗು ಅಂತ ಹೇಳ್ತಾ ಇದ್ದಾರೆ ದಾಸರ. ಅದನ್ನ ಹೇಳ್ತಾ ಇದ್ದಾರೆ. ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಲ್ಲಿ ಸುಖದ ನಿಮಹ ಕೊಡುವವು. ಭಾಳ ಹೆದರೋದು ಬೇಡ. ಏನ್ರಿ ನಮಗೆ ಶನಿ ಬಂದು ಕೂತ ನಮ್ಮ ಅಕ್ಕರ್ಷ ನಮ್ಮ ಜಾತಿ ಒಳಗ ಜಾತಕದಾಗ ಸಾಕಾಗಿ ನಮಗೆ ಯಾಕೆ ಸಾಯ್ತೀರಿ ಅಂತ. ಆ ಶನಿ ಮತ್ತೊಬ್ಬವ ಪೂರ್ಣ ಅಂತ ಹೇಳ್ಬಿಟ್ರ. ಅದಕ್ಕೆ ವ್ಯಾಖ್ಯಾನದಂಗೆ ಇರೋದು ಕೊಡ್ರಿ. ಸಕಲ ಗ್ರಹ ಬಲ ನೀನೆ ಸರಿ. ಯಾ ಶನಿ ಯಾರು ಏನು ಮಾಡಿ ಒಬ್ಬ ಇದ್ರು ಸಾಕು ನೋಡ್ರಿ. ಗ್ರಹಣ ಉಂಟಾಗಬಹುದು. ಇವ್ರಿಗೆ ಹಿಂಗಿದ ಮೇಲೆ ಪರಮಾತ್ಮ ಹೆಂಗಿರಬೇಡ ಅದನ್ನ ಹೇಳ್ತಾ ಇದ್ದಾರೆ. ವ್ಯಾಧಿ ಬಾರದು, ದೇಹ ಬಾಧೆ ತಟ್ಟದು. ನಿನ್ನ ಹೆಜ್ಜೆ ಉದಾಹರಣೆ ನಿಮಗೆ ಯಾರವ? ಶಾಯಿ ಕೇಶವರಾಯ. ನಿನ್ನ ಒಂದು ಸಣ್ಣ ವಿಶೇಷ ಬಿಟ್ಟಾರ. ಶಾಯಿ ಕೇಶವರ ಮನೆ ಊಟ ಮಾಡಿದರೆ ಆ ಋಣ ತೀರಿಸ್ಬೇಕಾತ. ಎಷ್ಟೋ ದಿವಸ ಮೇಲೆ ಯಾತ್ರಾಕ್ಕೆ ಹೋದ್ರು. ಗೋಪಾಲದಾಸರು ವಿಜಯದಾಸರು ಕೊಡಿ ಕಾಶಿ ಗೀಶಿ ಯಾತ್ರಾ ಮುಗಿಸ್ಕೊಂಡು ಆ ಶಾಯಿ ಹತ್ರ ಬಂದರು. ನೀನು ನೋಡಿ ಹುಡುಗಿ ಕೇಳಬೇಡ ನನಗೆ. ಅವ್ರಿಗೆ ಅವ್ರು ಕವಿತದೆ ಸಿಗ್ತಾ ಇರ್ತಾಗ ಅವ್ರು ಪ್ರಮಾಣ ಹೊಂದಿಕಲ್ಲ ಅಂತ ಹೇಳ್ಕೊಟ್ರು. ಬಂದರು. ಕೆಟ್ಟ ಬಿಸಿಲು. ಬಗಣ್ಣ ಸ್ನಾನ ಮಾಡೋಕೆ ಸ್ವಲ್ಪ ಅಂದರು. ಅಲ್ಲಿ ನೀರಿಲ್ಲ ಮತ್ತೊಂದಿಲ್ಲ. ಒಂದು ಬಾವಿ ನೋಡಿದ್ರು ಕೆಳಗಿತ್ತು. ಆತು ಪಂಚ ಕಟ್ಟಿ ಬಕೆಟ್ ಬಿಟ್ರಲ್ಲ. ನೀರು ತೊಗೊಂಡು ಬಕೆಟ್ನ ಸ್ವಾಮಿ ನೀರು ಸಂಗ್ರಹ ಮಾಡಿ ಇಷ್ಟು ಅನ್ನೋದ್ರಾಗೇನೇ ಒಂದು ಕತ್ತಿ ಓದಿಗೋದ ಬಂತು ನೋಡ್ರಿ. ಅದು ಎರಡಿಸಿ ಬಂದಿತ್ತು. ಪಗಣ್ಣ ಕೃಷ್ಣಾರ್ಪಣ ಕತ್ತಿ ಕುಡಿಸ್ಬಿಡೋದ ನಾವು. ಸ್ನಾನ ಆಮೇಲೆ ಮಾಡೋದು ಮತ್ತಂತ.
ಆತು. ಆ ಕತ್ ನೀರು ಕುಡಿದು ಹೋಗ್ಬಿಡ್ತದೆ. ಕತ್ ನೀರು ಕುಡಿದು ಹೋತು, ಸ್ನಾನ ಏನೋ ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ. ಆ ಹೆಣ್ಣು ಹುಡ್ಕೊತ ಬಂದು, ಶಾಖೆ ಹೆಣ್ಣೆ ಹುಡ್ಕೊತ ಬಂದು, ಯಾರು ಹೇಳಿದ್ರು ದಾಸರು ಬಂದಾರ, ಹೋಗಿ ನಮಸ್ಕಾರ ಮಾಡೋದು. ಅಖಂಡ ಸೌಭಾಗ್ಯವತಿ ಭವ ಅಂದ್ರೆ ದಾಸರು. ಅಕ್ಕಿ ಅಂದು ಎಲ್ಲಿ ಕರ್ಕೊಂಡು ಹೊಂಟಾನೆ ನಮ್ಮ ಮನೆಯವ್ರು, ನಂಗೆ ತಯಾರಾಗಿದೆ ಎಲ್ಲರೂ ಎಂತ ಕಂಡ. ಅವ್ವ ನಾ ಒಂದಿಲ್ಲವ ವಿಜಯ ಬಿಟ್ಟ ಅಂತಕ್ಕಂಥ ಮಾತು. ನಡಿ ನಿಮ್ಮ ಮನೆಗೆ ಹೋಗೋಣ. ಆ ಉಪಕಾರ ಇತ್ತಲ್ಲ ಅವಳಿಗೆ. ನದೇವ ತೋಷಣ ಮೂರ್ತ ಅಂತ ಶಾಸ್ತ್ರ. ಎಲ್ಲೋ ಕಿಂಚಿತ್ ದೇವರ ಸೇವೆ ಮಾಡಿದ್ರು ದೀಪ ಹಚ್ಚನೆ. ಒಂದು ಉದಾಹರಣೆ ಕೊಡ್ತೀನಿ. ಬೆಳವನ ಕಟ್ಟಿಗಿರಿಯಮ್ಮ ಆಗಿ ಕೀರ್ತನದ ಇದ್ರ ಮೇಲೆ. ಆಗಿನ ಕಾಲಕ್ಕೆ ಉತ್ತರ ದೇಶೊಬ್ಬ ರಾಜ, ಅವನು ಆ ರಾಜನ ಮಗ ಕಣ್ಣು ಹೋದ್ವು. ಅವನು ಏನೋ ಜಡ್ಡಾಗಿತ್ತು ಆಗಿನ ಕಾಲಕ್ಕೆ, ಕಣ್ಣು ಹೋದು. ಅವನ ತಲೆ ಬಂತು ಯಂಕಪ್ಪನ ಸೇವಾ ಮಾಡ್ಕೊಂತ ಮಗನ ಕಳಿಸ್ಕೊಟ್ಟ. ಹೋಗಲಿ ಎರಡೂ ಕಣ್ಣು ಕಳ್ಕೊಂಡ. ಅಖಂಡ ಸೇವಾ ಮಾಡ್ದ. ರಾಜನ ಮಗ ಬಂದ ಎಲ್ಲ ಅನುಕೂಲ ಮಾಡಿಕೊಟ್ಟು. ಹಳೆ ತಿರುಪತಿ ಆ 40 ಸೇವಾ ಮುಗೀತು. ಎದ್ದು ನೋಡ್ತಾನ, ಒಂದ ಕಣ್ಣ ಬಂದವ, ಇನ್ನೊಂದು ಕಣ್ಣು ಬಂದೇ ಇಲ್ಲ. ಹಳ್ಳಿಗೆ ಹತ್ತಿದಮ್ಮ, ಸ್ವಾಮಿ ಕೊಟ್ಟರೆ ಎರಡೂ ಕೊಡು, ಕಸ್ಕೊಂಡು ಎರಡೂ ಕುಸ್ಕೊ. ಒಂದ ಕಣ್ಣದ ಒಕ್ಕಟ್ಟಿನ ಶುಕ್ರಾಚಾರ್ಯ ಅಂತ ಮಾತಾನೆ. ಒಂದ ಕಣ್ಣು ಒಂದು ಕಣ್ಣು ಹೊಡೆದಂಗೆ ಆಗುತ್ತೆ, ಕಣ್ಣು ಮುಚ್ಚಿದಂಗೆ ಆಗ್ತದೆ, ಏನೇನೋ ಗದ್ದಲಾಗ್ತದೆ. ಹಾಗಾಗೋದು ಬೇಡ ಅದಕ್ಕಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ. ಯಾರು ಆ ಹುಡುಗ ಸೊಪ್ಪಂದ ಯಂಕಪ್ಪ ಆದೇಶ ಪಟ್ಟವ. ಹೆಳವನ ಕಟ್ಟಿ ಅಂತದ, ನನ್ನ ಭಕ್ತರಿದ್ದಾಳೆ. ಆಕೆ ದಿನ ಊಟಕ್ಕೆ ಕೊಡು ಮುಂದೆ ಒಂದು ದೀಪ ಹಚ್ಚಿ ತಿರುಪತಿ ಯಂಕಪ್ಪ ಅಂದಿರ್ತಾಳೆ. ಆಕೆ ಇರೋದು ಇಲ್ಲೇ, ಅವ ಇರೋದು ಅದೇ ಯಂಕಪ್ಪನ ಹಸಿರು ದೀಪ ಹಚ್ಚಿರ್ತಾಳೆ. ಹೌದಾ? ಆ ದೀಪದ ಕಾಡಿಗೆ ಇಷ್ಟ ಹತ್ರ ಬೆಳೆದವ. ಆಕೆ ತನ್ನ ಕೈಯಿಂದ ಕಾಯಿ ಕಣ್ಣಿಗೆ ಹಚ್ಚಿದ ಇದು ಬರ್ತದೆ, ಕಣ್ಣು ಬರ್ತಾ ಅಲ್ಲಿ ಹೋಗುವಂದ್ರು. ಎಲ್ಲಿ ತಿರುಪತಿ, ಎಲ್ಲಿ ರಾಣಿಬೆನ್ನೂರು, ಹೆಳವನ ಕಟ್ಟಿ, ಕಾರು ಇದ್ವಾಗಿನ ಕಾಲಕ್ಕೆ ಏನಾದ್ರು ನಡ್ಕೊತಾನೆ ಹೋಗು. ಏನೋ ಕಷ್ಟಪಟ್ಟು ಬಂದ ಹೆಳವನ ಕಟ್ಟಿ ಬಂದ. ರಂಗೋಲಿ ಹಾಕೋದು ಕೂತಿದ್ಲು ಪಾಪ. ಕೇಳ್ದ, ಇಲ್ಲಿ ಗೆರೆ ಮ್ಯಾಲೆ ಅಂತ ನೋಡ್ರಿ ಸಾಧುಗಳು ಹೆಂಗಿರ್ತಾರೆ. ನಾನಪ್ಪ ಹೇಳ್ದಕ್ಕೆ ಸಾಷ್ಟಾಗ ಹಾಕಿದವ. ನೀವೇನೊಂದು ದೀಪ ಹಚ್ಚಿರ್ತೀರ ದಿನ ಅಂದವ. ಹೌದು ಅಂದಕ್ಕೆ. ಅದೇ ತೋರಿಸ್ರಿ ಅಂತ ನೋಡ್ತಾನ. ಇಷ್ಟು ಕಾಳಿ ಬರ್ತದೆ. ಹೆಂಕ ಹೇಳಿ ಕಳ್ಸ ನನಗೆ. ನೀವು ಕೈಯಿಂದ ಕಾಡಿಗೆ ತೊಗೊಂಡು ಅದು ಹಚ್ಚಿ ನನ್ನ ಕಣ್ಣು ಬರ್ತಾವಂತ ಹೇಳಿ ಕಳ್ಸ. ಹಚ್ತೀರ ಅಂದಕ್ಕೆ. ಹೆದರಿ ಬಿಟ್ಲಕ್ಕೆ. ಒಂದು ಹಾಡು ಮಾಡ್ಯಾಳ. ಅಲ್ಲಿ ತೋರಿದ ಹಾಗೆ ಇಲ್ಲಿ ತೋರಿದರೆ ಹೌದು ಎನ್ನೊಡೆಯ ದೊಡ್ಡವನೆಂದು ಹೊಗಳುವೆನು, ನಿನ್ನ ಮಹಿಮೆಯನ್ನು ತೋರಬಾರದೆ. ಅದಕ್ಕೆ ಹಾಡು ಮೂರು ನುಡಿ ಹಾಡಬೇಕು. ಅಲ್ಲಿ ತೋರಿದ ಹಾಗೆ ಇಲ್ಲಿ ತೋರಿದರೆ ಹೌದು ಎನ್ನೊಡೆಯ ದೊಡ್ಡವನು ಹೊಗಳು, ನಿನ್ನ ಮಹಿಮೆಯನ್ನು ತೋರಬಾರದೆ. ಅಲ್ಲಿ ಅಂದ್ರೆ ಎಲ್ಲಿದು? ನೀ ಕಾಲಿಟ್ಟಲ್ಲ, ಆ ಕಲ್ಲು ಹೆಣ್ಣಾತರು ರಾಮಾಯಣ. ಹೌದಾ? ನೀ ಕಾಲಿಟ್ಟಿದ್ದಿ, ಅಲ್ಲಿ ಅಂತದ್ದು ಹೆಣ್ಣು ಶಿಲಾಪ ಹೋಗಿ ಹೆಣ್ಣು ಆಕೆಗೆ ಶಾಪ ಹೋತಲ್ಲ. ಅಲ್ಲಿ ತೋರಿದ ಹಾಗೆ ಇಲ್ಲಿ ತೋರಿದರೆ ಹೌದು ಎನ್ನೊಡೆಯ ದೊಡ್ಡವನು ಹೊಗಳು, ನಿನ್ನ ಮಹಿಮೆಯನ್ನು ತೋರಬಾರದೆ. ಸ್ವಾಮಿ ನನ್ನ ಗತಿಯ ನಾಳೆ ಅಂದಕ್ಕೆ ನೀನೇನೋ ಹೇಳಿ ಕಳಿಸಿದ್ದಿ, ನಾ ತೊಗೊಂಡು ಹರಿಸಿದೆ, ಕಣ್ಣ ಬರಲ್ಲ ನನ್ನ ಗತಿ ಏನೋ ಅಂದಕ್ಕೆ ಅನ್ಕೋತ ಅಳ್ಕೋತ ಹಚ್ಚೋದು. ಅವ್ರನ್ನ ಕಣ್ಣು ಹೊಳ್ಳಿಕತ್ತು ನೋಡಿ. ಅವ ಯಾಕೆ ಹೇಳೋದು? ನದೇವ ತೋಷಣ ಮೂರ್ತ. ಈ ರೀತಿ ಇರ್ತಕ್ಕಂಥ ಎಲ್ಲೋ ಒಂದು ಶಿವ ಮಾಡಿ ಅದನ್ನು ಹೇಳ್ತಾ ಇದ್ದಾರೆ. ವ್ಯಾಧಿ ಬಾರದು, ದೇಹ ಬಾಧೆ ತಟ್ಟದು, ಆದಿದೇವನ ಸುಪ್ರಸಾದವಾಗುವುದು. ಇವರು ನಡೆಸಿರ್ತಕ್ಕಂಥ ಮಹಿಮೆ ಹೇಳ್ತಾ ಇದ್ದಾರೆ. ಎಂಥವ್ರು ಒಂದೇ ಮಾತಿನಾಗ ಪತಿತ ಪಾಮರ ಮಂದ ಮತಿಗೆ ನಾಬಲು ತುತಿಸಲಾಪಿನೇ ಇವರ ಅತಿಶಯಂಗಳ. 73 ವರ್ಷದಾಗ 30 ವರ್ಷ ಹೋದು, 70 ವರ್ಷ ದಾಸರಾಗಿರ್ತಕ್ಕಂಥವ್ರು. ಉಳಿದ ದಿವಸದಾಗ ಇವರ ಅಪಾರ ಮಹಿಮೆ ಆಗಿರ್ತಕ್ಕಂಥದ್ದು. ತುಚ್ಚಿಸಲಾಪೇನು ಇವರ ಅತಿಶಯಂಗಳ. ಇವರು ಮಹಿಮಾ ಒಂದು ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು? ವ್ಯಾಸಗಳು ಹೇಳ್ತಾ ಇದ್ದಾರೆ. ಇವರ ಮಹಿಮೆ ಅಂದರೆ ವಿಜಯ ಸಮಯ ಹೇಳ್ತಾ ಬರ್ತಕ್ಕಂಥ ಮಾತು. ಹೆಂಗೆ ಮಾಡ್ತಾರೆ ಗೊತ್ತಾ? ಕರುಣದಿಂದಲೇ ಎಂಬ ಪರವನಲ್ಲದೆ. ಅನುಭವ ಅದು ನಿಮಗೆಲ್ಲ ಹೌದಲ್ಲ? ಮತ್ತೆ ಕರುಣದಿಂದಲೇ ಎಂಬ ಪರವನಲ್ಲದೆ ಮಹಾನ್ ಬರ್ತಕ್ಕಂಥ ವಿಜಯದಾಸರು ದುರಿತ ಕೋಟಿಯ ಬ್ಯಾಗ ತರಿವ ದಯದಲ್ಲಿ ಒಂದೇ ಅಲ್ಲ ಕೋಟಿ ದುರಿತಗಳನ್ನು, ಕೋಟಿ ಕಷ್ಟಗಳನ್ನು ಮಹಾನ್ ಬರ್ತಕ್ಕಂಥ ವಿಜಯದಾಸರ ಅವ್ರ ಭಕ್ತರಾದ ಅನುಗ್ರಹ ಮಾಡಿದರೆ ಬೇಕಾದಕ್ಕಂಥದ್ದು ಅಂತ ಮಾತು ಅವರು ಸ್ವ ಅನುಭವ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಮುಂದೆ ನೋಡ್ರಿ, ಮಂದ ಮತಿಗಳು ಇವರಿದ್ದವರು ಯಾವ ಕಾಲಕ್ಕೂ ಇವರ ಚಂದವರಿಯದೆ ನಿಂದೆ ಮಾಡಲು ಭವದ ಬಂಧ ತಪ್ಪದು. ವಿಜಯದಾಸರಿಗೆ ಏನು ಅಂತಕ್ಕದ್ದಲ್ಲ. ಯಾಕ ಮಂದಮತಿಗಳವ್ರು ಅನ್ನೋರು, ಮಂದಮತಿ ದಡ್ರು ಅಂತ ಅರ್ಥ. ಇವರ ಅಂದವರಿಯದೆ ಮಹಿಮಾ ತಿಳಿದ್ರೆ ಯಾರೋ ಏನೋ ಏನೋ ದಾಸ ಅಂತ ಹೆಂಗಿದ್ದಾನ ಅನ್ನೋ ಹಂಗಿಲ್ಲ. ಯಾರು ಮಾಡಿದ್ರಂಗೆ ಜಗನ್ನಾಥದಾಸರು ಪೂರ್ವಾಶ್ರಮದಾಗ ಇನ್ನು ಶ್ರೀನಿವಾಚಾರ್ಯ ಇದ್ದಾಗ ನೀನು ಹೇಳ್ತಿದ್ದೇವೆ, ನಾನು ಬೈದ್ರಲ್ಲ ಅವನ್ನ ಆ ರೀತಿ ಸಂಸ್ಕೃತ ಬೈದ್ರ ಅಂತ ಹೇಳಿದೆ ನಿಮಗೆ. ಆಗಿರ್ತಕ್ಕಂಥದ್ದು ಮಂದ ಮತಿಗಳು ಅವ್ರು ಏನಾಯ್ತು? ಬಹುದ ಬಂಧ ತಪ್ಪದು. ಎಷ್ಟು ನೋವು ನೋಡ್ರಿ. ಅವ್ರು ಬೈದಕ್ಕೆ ಅವರು ಶಾಪ ಕೊಟ್ಟಿಲ್ಲ. ಆತ ನಮ್ಮ ಶಿನಪ್ಪ ಕೂತಿಲ್ಲ ಮಾಡ್ಕೊಳ್ಯಾಕ ಯಥಾಸ್ಥಿತಿ ಪಟ್ನೆವ ಹಂಗಾಗಲಿ ಅಂದ್ರೆ ಅವ್ರು ಅಲ್ಲಿ ಹೋಗಿ ಎಲ್ಲ ಕಡೆಗೆ ಅಡ್ಡಾಡಿ ಕಡೆಗೆ ಎಲ್ಲಿ ಹೋಗ್ಬೇಕಾಯ್ತು? ಮಂತ್ರಾಲಯ ಸೇವಾ ಮಾಡಿದ್ರೆ ದಾಸ ಸಾಹಿತ್ಯ ನಂಬಿಕೆ. ಅವರು ಪ್ರಹ್ಲಾದರು, ಇವರು ಸಲ್ಲಾದರು. ಸಲ್ಲಾದ ಅಂಶ ಜಗನ್ನಾಥರು ಅಂತಕ್ಕಂಥ ಒಂದು ನಂಬಿಕೆ ಅದಲ್ಲಿ
ಹೆಂಗೆ ಇವರು ಭೃಗುರೀಶ ಅಂಶ ನಡ್ತಕ್ಕಂಥದ್ದು. ಇವರ ಚಂದವರ ಸೇವಾ ಮಾಡಿದ್ರೆ ರಾಯರು ನನಗೆ ಸಾಧ್ಯ ಇಲ್ಪ ಅಂದರು. ಹಾದಿ ಹೇಳ್ತಾ ಬೇಕಾದಂತೆ ಯಾರು ನೀ ಎಲ್ಲಿ ಅಪಮಾನ ಮಾಡಿ ಅಲ್ಲಿ ಹೋಗುಂದ್ರು. ಪಾಪ ಸ್ವರಿಗೆ ಹಣ್ಣಾಗ್ಯಾರ, ಕ್ಷೇರೋಗ ಎಂದು ಹೋಗೋದು ಹೊಟ್ಟ್ಯಾಗ. ಸೇವಾ ಹೆಂಗೆ ಮಾಡಿದ್ರೆ ಗೊತ್ತಾ ಮುಂತಾದ ಅವ್ರು ಹೆಂಡಿ ಸ್ನಾನ ಮಾಡಿಸ್ಬೇಕು, ಧೋತ್ರ ಉಡಿಸ್ಬೇಕು, ನಾಮ ಹಚ್ಬೇಕು, ಒಂದು ಉತ್ತತ್ತಿದ್ರೆ ಮುಗಿಸ ಕ್ಲಾಸ್. ಎಲ್ಲಿ ಮಂತ್ರಾಲಯ, ಎಲ್ಲಿ ಚೀಕಲು ಪುರವಿ ನಡ್ಕೋತ ಬಂದಾರ ಯಾರು ಶ್ರೀಮಾಸಾಚಾರ ಜಾತ್ರೆ ಆಗಿಲ್ಲ, ಜನ ಹತ್ರ ಹಾಕಿಲ್ಲ, ನಡ್ಕೋತ ಬಂದರು. ನೋಡ್ತಾರ, ಕಟ್ಟಿ ನಮಸ್ಕಾರ ಹಾಕೋತ ನಿಂತಾರೆ ವಿಜಯದಾಸ್. ಅಲ್ಲಿಂದ ಸಾಷ್ಟಾಗಿ ಹೆಚ್ಚು ನಮಸ್ಕಾರ ಹಾಕೋತ ಬಂದಾರ. ಮಹಾನುಭಾವ ಸ್ವಾಮಿ ಅಂತ ತಪ್ಪು ಮಾಡಿಬಿಟ್ಟು ಜೀವನ ನಾನು ನಿಮಗೆ ಏನೋ ಅಂದುಬಿಟ್ಟೆ, ಕ್ಷಮಾ ಮಾಡಿ ನನ್ನ. ಇದಕ್ಕೆ ಉದಾಹರಣೆ ಹರಿಕಥಾಮಠದಾಗ ಹೇಳ್ಯಾಸೋಕ ನಿಮಗೆಲ್ಲ ಪಾಲನ ಬರ್ತದೆ. ಕಂಡರು ಸರಿ, ಕಾಣದಿದ್ದರು ಸಹಿ, ದಯಿಸ ತಿಪ್ಪುದೆ ಪುಂಡರೀಕ ದಳಾಯತಾಕ್ಷಣ ವಿಮಲ ಪದಪದ್ಮ ಬಂಡುಣಿಗಳೆಂದೆನೆ ಭಕುತರ ಹಿಂಡು ನೋಡು ಪಾವನ ಮಾಲ್ಪರಾಕ್ಷಣದಿ. ಇದು ವಿಜಯದಾಸ ವ್ಯಕ್ತಿತ್ವ. ಅಲ್ಲಿ ಹೇಳ್ತಾರೆ ಜಗನ್ನಾಥ ತಮ್ಮ ಆಟೋಗ್ರಾಫಿಗಳು ಎಲಿಫೆಂಟು ಅಲ್ಲಿ ಬಂದದ, ನೀವು ಬಂದದ. ಹೆಂಗೆ ಅರ್ಥ ಮಾಡೋಕೆ ಗೊತ್ತಾ? ಕಂಡರೂ ಸರಿ, ಕಾಣದಿದ್ದರೂ ಸರಿ, ದಯಿಸ ತಿಪ್ಪುದೆ. ಮುಟ್ಟಿದ್ರೆ ಮ್ಯಾಲ ಪೂಜೆ ಇರ್ತಂತ ಕೂಡ ಕೆಂಡ ಮಾಡಿದ್ರೆ ಸುಡೋದು ಬಿಡ್ತದೆ, ಏನದ ಸುಟ್ಟಿಡ್ತದೆ ಕೆಂಡ. ಅದು ಕೆಂಡಿದ್ದೆ ಭಗವದ್ಭೌತ್ರ ಕೆಂಡ ಇದ್ದ ಹಂಗೆ. ಕಂಡರೂ ಸರಿ, ಕಾಣದಿದ್ದರೂ ಸರಿ, ದಯಿಸ ತಿಪ್ಪದೆ ಅದರಂತೆ. ದೃಷ್ಟಾಂತ ಪುಂಡರೀಕ ದಳಾಯತಾಕ್ಷಣ ವಿಮಲ ಪದಪದ್ಮ ಬಂಡುಣಿಗಳು ಒಂದೇ ಶಬ್ದ. ಇಷ್ಟು ಅರ್ಥ ಹೇಳ್ತೇನೆ ನಿಮಗೆ. ಪುಂಡರೀಕ ದಳಾಯತಾಕ್ಷಣ ಯಾರು? ಪರಮಾತ್ಮ. ಬಂಡುಣಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ? ಹೌದು, ದುಂಬಿ ಹುಳ. ಬಂಡು ಉಣ್ಣೋದು ಬಂಡುಣಿ. ಬಂಡು ಉಣ್ತಕ್ಕಂಥದ್ದು ಬಂಡುಣಿ. ಬೋರ್ವಿ ಸಮಾಸ. ಬಂಡು ಉಣ್ಣು, ಬಂಡು ಜೇನು ಅಂತ ಅರ್ಥ. ಬಂಡುಣಿ ವಿಮಲ ಪದಪದ್ಮ ಬಂಡುಣಿ ಅಂತ ವಿಜಯದಾಸರೇನು. ಪರಮಾತ್ಮನ ಪಾದ ಬಂಡುಣಿ ಅಂದ್ರೆ ಗೊತ್ತು ನಿಮಗೆ? ಆ ಜೇನು ಹುಳ ಹೂ ಸಿಕ್ಕರೆ ಬಿಡುವುದೇ ಇಲ್ಲ, ಅಲ್ಲೇ ಕೂತ್ಕೊಂಡ್ಬಿಡ್ತದ. ಹಂಗೆ ಪರಮಾತ್ಮನ ಪಾದ ಜೇನಿದ್ದಂಗೆ ಅಲ್ಲಿ ಕುಳಿತಕ್ಕಂಥವ್ರು ವಿಜಯದಾಸರು. ವಿಮಲ ಪದಪದ್ಮ ಬಂಡುಣಿಗಳೆಂದೇ ಭಕುತರ ಹಿಂಡು ನೋಡಿದ ಮಾತ್ರ ತನು ದಿಂಡುಗಿಡಿಯನ ಪಾವನ ಮಾಲ್ಪರಾಕ್ಷಣದಿ. ತಪ್ಪಂದಾರ ನೋಡ್ತಾರೆ ಅಲ್ಲಿ ವಿಜಯದಾಸರು. ಸ್ವಾಮಿ ಅಂತ ತಪ್ಪು ಮಾಡಿದೆ, ಹೋಗಿ ಸಾಷ್ಟಾಂಗ ಹಾಕಿದ್ರು. ಕ್ಷಮ ಯಾರು ಸಿನಪ್ಪ ಹಿಂಗೆ ಕೈಯೋ ಸ್ವರ್ಗೀಯೋ ಅಂತ ಕಣ ಮಹಾನುಭಾವ. ಸ್ವಾಮಿ ಅಪರಾಧ ಮಾಡಿದೆ. ನನಗೆ ಗೊತ್ತಿರಪ್ಪ, ನಮ್ಮ ಭಾಗಣ ಗೊತ್ತು, ಅಲ್ಲೇ ಹೋಗಿ ಮಗನಂತ. ಈ ತಮ್ಮ ಹಿಸ್ಟ್ರಿ ಹರಿಕಥಾಮೃತ ಅಲ್ಲೆಲ್ಲೇ ಅವರ ಚಾರಿತ್ರ್ಯ ಹೊಂದಿರ್ತಕ್ಕಂಥದ್ದು. ಅದ ನಂತರ ಅವ್ರ ಮನೆಗೆ ಮಂದ ಮತಿಗಳು ಇವರ ಚಂದವರಿಯಾದೆ. ನಿಂದೆ ಮಾಡಿದಿಲ್ಲ, ಏನು ತಪ್ಪದ ಭವದ ಬಂಧ ತಪ್ಪದು. ಉದಾಹರಣೆ ಹೋದಿಲ್ಲ ಅದನ್ನ ಹತ್ರ ಮುಂದುವರೆದು. ಇಷ್ಟಂಕಿತ ಮಹಾನುಭಾವರು ಇಂದಿರಾಪತಿ ಇವರ ಮುಂದೆ ಕುಣಿವನು. ದಾಸರ ವೈಶಿಷ್ಟ್ಯ ಪರಮಾತ್ಮನ ಅಂತ ವಿಠ್ಠಲ 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 ವಿಠ್ಠಂ ಮೋದತಿ ಖೇಲತಿ ಗಾಯತಿ ನೃತ್ಯತಿ ವಿಠ್ಠಲ 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 ವಿಠ್ಠಂ. ಪರಮಾತ್ಮರು ಸಂಧಿ ಕುಣಿತಾಡ್ತಾನ. ಅಲ್ಲಿ ಹೇಳ್ಯಾರ, ಮಲಗಿ ಪರಮಾದರತೆ ಪಾಡು ಕುಳಿತು ಕೇಳುವ, ಕುಳಿತರೆ ನಿಲ್ಲುವ, ನಿಂತರೆ ನಿಲ್ಲುವ, ನಲಿದರೆ ಒಲಿವೆ ನಿಮಗೆಂಬ. ಅದು ದಾಸರ ಸುದ್ದಿ. ಮೊದಲೇದಂಗೆ ನಿಮ್ಗೆ ಭೀಷ್ಮಾಚಾರದಲ್ಲೇ ಅರ್ಥ ಗೊತ್ತಾವ ನಿಮಗೆ. ಕುಳಿತರೆ ಧ್ರುವರ ಅಲಕದು ಮುಂದೆ ಹೇಳ್ತಾರ. ಕುಣಿಮ ಅಂತ ತಿಳ್ಕೊಂಡ್ರೆ ಮಂದಪಿ ಅಂಥವ್ರು ಯಾರು ದಾಸರ ಅಖಂಡ ನೃತ್ಯ ಮಾಡಿದ್ರೆ ಪರಮಾತ್ಮ ಸುತ್ತ ತಿರುಗು ತಾನೇ ನೃತ್ಯ ಮಾಡೋಕೆ ಭಗವಂತ ಆಗಿರ್ತಕ್ಕಂಥ. ಇಷ್ಟು ಪರಮಾತ್ಮ ಕರುಣಾಶಾಲಿ. ಯಾಕೆ? ಅವನ ಮಹಿಮಾ, ಅವನ ಕರುಣೆ ಎಂಥ ಕರುಣೆ, ಅಸಾಧ್ಯ ಕರುಣೆ. ಒಡಲ ನೆಳಲಂದದಲ್ಲಿ ಹಡಿ ನಮ್ಮ ಒಡನೆ ತಿರುಗು ಒಂದನೇ ಕ್ಷಣ ಬಿಡದೆ ಬೆಂಬಲ ಆಗಿ ಭಕ್ತಾದ್ಯನಿಸಿ ತಡೆವ ದುರಿತೌಘಗಳ. ಅವುಗ ಸಮೂಹಾಂತರ್ಥ. ತಡೆವ ದುರಿತೌಘಗಳ ಒಂದು, ಕಾಮದ ಕೊಡುವ ಸಕಲ ಇಷ್ಟಗಳ ನಡೆವ ನಮ್ಮಂದಲ್ಲಿ ನಮ್ಮ ಸುವಿಶೇಷ ಸನ್ಮಹಿಮ. ಖಂಡ ಮಹಿಮಾ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಇವರು ಇಂದಿರಾಪತಿ ಇವರ ಮುಂದೆ ಕುಣಿವನು. ಅಂದ ವಚನವ ಅವ್ರೇನು ಅಂತಾರಲ್ಲ, ಅಂದು ಅನ್ನೋದು ಅಂತ ಅರ್ಥ. ಈ ವಿಜಯದಾಸ ಏನಂತಾರ? ನಿಜಕ್ಕೆ ತಂದು ಕೊಡುವಮ. ವಿಜಯದಾಸ ಅನುಗ್ರಹ ಮಾಡಿದ್ರಲ್ಲೋ ಅದು ತಕ್ಷಣ ಕೊಡ್ತಾರೆ. ಅವ್ರ ಮಾತು ನಡೆಸ್ತಾರಂತ ಅರ್ಥ. ಭಕ್ತಾಪರಿಷತ್ತು ಭಗವಂತ ಇರ್ತಕ್ಕಂಥ, ಭಕ್ತರ ಮಾತ್ರ ಸಿಕ್ಕಿರ್ತಕ್ಕಂಥ ಅವ ಹೇಳ್ತಾನೆ. ಅಹಂ ಭಕ್ತಾಪರಿದ. ಎಲ್ಲೇ ದುರ್ವಾಸ ಸಂಬಂಧದೊಳಗೆ ಊಟ ಬಿಟ್ಟು ಹೋಗಿದ್ದಿರಲ್ಲ, ಆ ಬಡ್ಡೆ ಹೊಳೆ ಬಂದಿರಲ್ಲ, ಎಲ್ಲ ಅಲ್ಲಿ ಸುತ್ತಿ ಕೃಷ್ಣ ಹತ್ರ ಹೋದ್ರು. ನಾರಾಯಣ ಏನಪ್ಪ ಅಂದರು, ನನ್ನ ಪಕ್ಕ ಗೊತ್ತಿರಲಿ, ಅಲ್ಲೇ ಹೋಗ್ರಿ ಅಂದ. ಯಾರು? ಪರಮಾತ್ಮ ದುರ್ವಾಸರಿಗೆ ಅಲ್ಲೇ ಹೋಗ್ರಿ, ಅಲ್ಲೇ ಕೇಳ್ಕೊಡ್ರಿ ಅಂದ. ಯಾಕೆ ಸ್ವಾಮಿ ನೀನೇ ಹಿಂಗೆ ಗತಿ, ನೀ ಸ್ವತಂತ್ರ, ನೀ ಹಿಂಗೆ ಗತಿನೋ? ಅಹಂ ಅಸ್ವತಂತ್ರ. ನಾ ಏನು ಮಾಡ್ತಾರೆ? ಅಹಂ ಭಕ್ತಪರಾಧಿ. ಅಲ್ಲೇ ಮಾತು ಭಾಗವತ ಮಾತು. ಅಹಂ ಭಕ್ತಪರಾಧಿನ. ಆ ಭಕ್ತ ಅಲ್ಲೇ ಹೋಗಿ ಕೇಳ್ಕೊಂಡು ಹೋದ್ರು. ದುರ್ವಾಸರು ಅಂದರು. ನಾ ಯಾರಂತ ತಿಳ್ಕೊಂಡಿವೋ ಅಂದ್ರೆ ಅವರು. ನಾವು ಉತ್ತರ ಮಾಡಿದ ಸ್ವಾಮಿಗಳು ಅಂತ ಹೇಳೋರು.
ಪರಂಪರೆ ಬರ್ತಾರೋ ಎಲ್ಲ ಮಠದ ಹಿಡ್ಕೊಂಡಾರು. ಉತ್ತರಾಯ ಮಾಡ್ತಾರೆ, ರಾಯರು ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಗುರುಪುರ ಬರ್ತಕ್ಕಂಥ ಸೋಲ್ ದುರ್ವಾಸರು ಈ ರಾಮನ ಪೂಜೆ ಅವರು ಮಾಡ್ಯಾರ. ಮತ್ತೆ ತಿಳ್ಕೊಡ್ರಿ, ಮೊದಲಿಂದ ಇಲ್ಲಿ ಮನೆ ಮಾಡಿದ್ದಲ್ಲಿ ಇದೆಲ್ಲ ಹಳೇ ಕಾಲದಕ್ಕಂಥ ದುರ್ವಾಸರು ಪೀಠ ಬಿಡ್ತಾರಲ್ಲ, ಕೈಬಲ್ಲಿ ಮಧ್ಯೆ ಕೈಬಲ್ಲಿ ತೀರ್ಥ ಬರ್ತಾರೆ, ಪರಂಪರೆ ನೋಡ್ತೇವೆ ನೋಡ್ರಿ, ಗೊತ್ತಾಗಿದೆ ನಾವು. ಅದಕ್ಕೆ ನಾವು ದೊಡ್ಡ ಸ್ವಾಮಿಗಳಿದ್ದೀರಿ, ಈ ಸ್ವಾಮಿರೇ ಇರು ಏನರೇ ಇರು ಅಪರಾಧ ಮಾಡಿ ಅಂದ್ರೆ ನಾವು ಓಡ್ಕೊತ ಬರ್ತಾರೆ. ಭಕ್ತರ ಮಹಿಮಾ ಎಷ್ಟು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಆ ಹಿಂದಿನ ಪಟ್ಟಿ ಉದಯ ಕಾಲದಿ ಈ ಪದವ ಪಠಿಸಲು ಫಿಕ್ಸ್ ಮಾಡಿದ ಟೈಮ್ ಅದಕ್ಕೆ. ಅದರರ್ಥ ಉದಯ ಕಾಲ ಮಾಡೋದು ಶ್ರೇಷ್ಠ ಅಂತ, ತಗೊಳ್ಳು ಹೊತ್ತೆ ಮಾಡಬಾರ್ದು ಅಂತ ಹಿಂಗೇನು ಅರ್ಥ. ಮತ್ತೆ ಸಾಯಂಕಾಲ ಬಿಟ್ಬಿಡೋಣ, ಉದಯ ಕಾಲ ಅರ್ಥ ಹೇಳ್ಯಾರ. ಉದಯ ಕಾಲ ಸ್ಪೆಷಲ್ ಅಂತ ಅರ್ಥ ನಮ್ಮಲ್ಲಿ. ಮಹತ್ವ ಕಾಲೇ ಕರ್ತುಮೇವ ಅಕರ್ತುಮೇವ, ಕಾಲೇ ಅಕರ್ತುಮೇವ ಅಕರ್ತಮೇವ ಅಂತ ಅರ್ಥ. ಕಾಲಕ್ಕೆ ಸರಿಯಾಗಿ ಮಾಡಿದ್ವಿ ಅದು ಸರಿಯಾಗಿರ್ತಕ್ಕಂಥ ಕರ್ಮ. ಅಕಾಲೇ ಕರ್ತುಮೇವ ಅಕರ್ತಮೇವ. ನಾ ರಾತ್ರಿ 12 ಸಂಜೆ ಮಾಡ್ತೀನಿ ಕೂತ್ಕೊಂಡು ಅಕಾಲ ಕರ್ತ ಅದು ಮಾಡ್ದಂಗೆ ಅಲ್ಲೇ ಅಂತ ಅರ್ಥ. ಇಲ್ಲ ನಮ್ಗೆ ಟೈಮ್ ಇಲ್ಲದೆ ಮುಂದೆ ನೌಕರಿ ಭಾಳ ತ್ರಾಸು ನಮಗೆ. ನಾವು 1 ಗಂಟೆ ಮನೆಗೆ ಹೆಂಡತಿಗಳು ತಯಾರು ಮಾಡಿ ಎಲ್ಲ ದೇವ್ರ ಪೂಜೆ ಮಾಡ್ತೀನಿ ಬರ್ಕೊಂತಾಳೆ ಓಡಾಡ್ತೀವಿ ಕಾಲದಾಗ ಅಂತ ತಿಳ್ಕೊಂಡು. ಅಕಾಲೇ ಅದಕ್ಕೆ ಉದಯ ಕಾಲ ಯಾಕೆ ಕೊಟ್ಟರು? ಶ್ರೇಷ್ಠ ಕಾಲ. ಸಂಜೆ ಮುಂದೆ ಬರಬಾರ್ದು ಹಿಂಗೇನು ಅರ್ಥ ಅಲ್ಲ. ಮತ್ತೆ ಟೈಮ್ ಸೆಟ್ ಅನ್ಲಿಕ್ಕೆ ಶ್ರೇಷ್ಠ ಯಾವುದು? ಉದಯ ಕಾಲ ಅಂತ. ಉದಯ ಕಾಲದಿ ಈ ಪದವ ಪಠಿಸಲು ಮದನನಾದರೂ ಜ್ಞಾನ ಉದಯವಾಗುವುದು. ಜಗನ್ನಾಥರ ಶಿಷ್ಯಂದ್ರು ಬಂದರು ಮುಂದೆ, ಅವ್ರ ಇತಿಹಾಸ ಬರ್ತಕ್ಕಂಥ ಕಠಿಣ ಇದು. ದಾಸರು ಹೇಳಿದ್ರು ಅವರಿಗೆ, ಸ್ವಾಮಿ ನಮಗೆ ಜ್ಞಾನ ಇಲ್ಲ, ಏನಾದರೂ ಅಕ್ಷಾಭ್ಯಾಸ ಮಾಡಿದ್ರೆ ನಮಗೆ ಜ್ಞಾನ ಕೊಡ್ರಿ ಕೇಳ್ಕೊಂಡ್ರು. ಜಗನ್ನಾಥ ಅವ್ರು ಹೇಳಿದ್ರಂತ, ನೀ ಕವಚ ಅಂತ ನಾ ಹೇಳ್ತೇನೆ ಅಂದ್ರಂತ ಅವ್ರಿಗೇನು. ನೀ ಕವಚ ಅನು, ವಿಜಯ ಕವಚ ಅನು ಅಂತ ನಾ ಹೇಳ್ತಿರೋದಂತೆ. ಯಾಕೆ ಅದು ಸಾಧನಕ್ಕೆ ಮಾರ್ಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಸತಿ ಇದಲ್ಲವು, ಸತಿಯನ್ನು ಸುಳ್ಳು ಅಂತ ಅರ್ಥ. ಸತಿ ಇದಲ್ಲವು ಸುಳ್ಳಲ್ಲ, ವ್ಯಾಸ ವಿಠಲ ಬಲ್ಲನು. ಇದಕ್ಕೆ ಸಾಕ್ಷಿ ಯಾರು? ಸಾಕ್ಷಿ ಹಯಾಶೋತ್ರ ಅಂತ ಅಲ್ಲಿ ಹೇಳ್ದಂಗೆ ಹೌದಿಲ್ಲ. ಮತ್ತೆ ಅದಕ್ಕೆ ವ್ಯಾಸ ವಿಠಲ ಬಲ್ಲ. ಪಠಿಸಬಹುದಿದು ಇದು ಕೊನೆ ಭಾಷೆ ಅಂತ ಹೇಳ ದಾಸರು. ನಾವು ಅಂತೀವಿ, ನಾವು 33 ಸಲ ಅಂದಿನಿ, 40 ಸಲ ಅಂದಿನಿ, 50 ಸಲ ಅಂದಿನಿ, 1 ಲಕ್ಷ ಸಲ ಅಂದಿನಿ. ಅಂದಿರಬಹುದು, ಅಂದಿಲ್ಲ ಅಂತ ಅರ್ಥ ಅಲ್ಲ. ಯಾರು ಅನ್ಬೇಕು? ಕುಟಿಲ ರಹಿತರು. ಕುಟಿಲ ಗುಣ, ಕೆಟ್ಟ ಗುಣ, ಕೌಟಿಲ್ಯ, ಮೋಸ ಮುಂತಾದ ಗುಣಗಳು ಒಟ್ಟು ಶಬ್ದ ಕೂಡಿ ಕುಟಿಲ ಶಬ್ದ. ನಾವ್ಯಾರು ಇದ್ದೇವೆ ಹಂಗೆ ಅಂದ್ರೆ ಎಲ್ಲರಲ್ಲೂ ದುರ್ಗುಣ ಇರವನನ. ಯಾರು ಪರ್ಫೆಕ್ಟ್ರಿ ಸಾಧ್ಯನೇ ಇಲ್ಲ. ಅವ ಒಬ್ಬನ ಪರಮಾತ್ಮ ಪರ್ಫೆಕ್ಟ್ ಇರ್ತಕ್ಕಂಥವು. ಕುಟಿಲ ರಹಿತ ಅಂತ ಹೇಳ್ಬಿಟ್ಟ. ಆ ಕುಟಿಲ ರಹಿತ ಹೋಗೋ ತನಕ ಅನುಭವ ಹಿಂಗೆ ಅನ್ಕೋತ ಹೋಗ್ಬೇಕಿಷ್ಟ. ಒಂದು ಕುಟ್ಲು ಹೋಗ್ತಾನೆ ನಮಗಿಂದ. ಅದಕ್ಕೆ ದಾಸ ಕರೆಕ್ಟ್ ಚೌಕಟ್ಟು ಕಟ್ಟೋದು. ಕುಟಿಲ ರಹಿತರು ಹಿಂಗಾಗಿ ಅಂದ್ರೆ ಅಂತ ಅರ್ಥ. ಏನೋ ಅನ್ಕೋತ ಹೇಳಿದ್ರೆ 100 ಮಂದಿ ಹಿಂಸಾ ಕೊಟ್ಟು ನಾವು ಧರ್ಮ ಮಾಡಿದ್ರೆ ಧರ್ಮ ಆಗೋದು ಸಾಧ್ಯನೇ ಇಲ್ಲ. ನಮ್ಮಿಂದ ಯಾವ ಧರ್ಮ ಕಾಯ ವಾಚ ಅದನ್ನೇ ಹೇಳ್ತಾರೆ. ವಿಷ್ಣು ತೀರ್ಥರು ಭಾಗವತರು ಬರ್ತಕ್ಕಂಥದ್ದು ಏನು ವೈಶಿಷ್ಟ್ಯ ಗೊತ್ತೆ? ಹಿಂಸಾ ಶಬ್ದ ಕರ್ತೀನೋ ಬರೀ ಹೊಡೆಯೋದು ಇಷ್ಟ ಅರ್ಥ. ಮತ್ತೆ ಕಾಯ ವಾಚ ಮನಸ್ಸ ನಮ್ಮಿಂದ ಹೊಡೆದು ಬಿಡ್ಬೋದು, ನಾವು ಹೊಡಿಲಿಕ್ಕಿಲ್ಲ. ವಾಚ ಮನಸ್ಸಿನ ಮಂದಿನ ಬೇರೆ ಬೇಕು, ಅದನ್ನೂ ಇರ್ಬೋದು, ಅದು ಸುಳ್ಳು ಇರ್ಬೋದು. ಮನಸ್ಸ ನಮ್ಮ ಮೊಯ್ಲಿ ಇದ್ದಾನೆ ಹಾಳಾಗಿ ಹೋಗ್ಬಾರ್ದ ಇವ. ಹೌದಾ? ಇದು ಭಾಳ ಯಾರನ್ನು ಬಿಟ್ಟೇನಿದು. ಅದಕ್ಕೆ ಅದು ಕೂಟಿಲ್ಲ ಹೇಳ್ತಕ್ಕಂತ ಹೇಳ್ತಾ ಇದ್ದಾರೆ. ಇಷ್ಟು ಅವ್ರ ಮಹಿಮೆ ಹೇಳ್ತಕ್ಕಂಥ ಮಾತು ಮುಂದಂತಾರ ನಮ್ಮ ದಾಸರು ಉರಗಾದ್ರಿಸರು. ಸ್ವಲ್ಪ ಅವ್ರ ಚಿತ್ರ ಹೇಳಿ ಪ್ರಯತ್ನ ಮಾಡ್ತಾ ಇದ್ರೊಳಗೆ ನೋಡ್ರಿ ಎಷ್ಟೆಷ್ಟು ಚಂದ ಬರೀತಾರೆ ಅನ್ನೋದನ್ನು. ಪದ ಪದ್ಯ ಸುಳಾದಿಗಳು ತುಂಬ ಅರ್ಥ ತುಂಬಿರ್ತಕ್ಕಂಥ, ಸುಳಾದಿಗಳಲ್ಲಿ ಪದಗಳಲ್ಲಿ ಉಗಾಭೂಗಳಲ್ಲಿ ಅರ್ಥ ತುಂಬಿರ್ತಕ್ಕಂಥ ಮಹಾನುಭಾವರು ವಿಜಯದಾಸರು. ಅಖಂಡ ಸುಳಾದಿದಾಸರು ಹೇಳ್ತಾ ಇದ್ದಾರೆ. ಭಜಿಸುವೆ ನಿನ್ನನು ವಿಜಯದಾಸರೇ ಪೊರೆಯೋ, ಭಜಿಸುವೆ ನಿನ್ನ ಪಾದ ಭಜಕ ಜನರ ಪಾದ, ರಜದ ಭಜಕ ಜನರ ಪಾದ ರಜಕದೊಳ ಇಟ್ಟು, ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ, ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚಃ ತದ್ದರ್ಶನಂ ದುರಿತ ಕಾರಣದಾವಭೂತಂ. ಏನು ಮಹಿಮೆ ಉತ್ತಮಪುಣಾಚಾರ್ಯರಾಗ 3 ಸುದ್ದಿ ಹೇಳಿದ್ರಾಗ. ರಾಯರ ಸುದ್ದಿ ಇಲ್ಲೇನಿದ್ರಾಗ, ರಾಯರ ಭಕ್ತರ ಸುದ್ದಿ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ, ಯಾರು ರಾಯರ ಸೇವೆ ಮಾಡಿ ಪ್ರದಕ್ಷಿಣೆ ಕೊಂಡಿರ್ತಾರಲ್ಲ ಅವ್ರ ಕಾಲಿಂದ ಧೂಳು ಮುಟ್ಟಿದ್ರೆ ಸಾಕಂತ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ, ಯತ್ ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಯಾರು ಅಖಂಡ ಅವ್ರ ಪಾದ ನಂಬಿರ್ತಕ್ಕಂಥವ್ರು, ಅವರ ಪಾದ ಅಂತಕ್ಕಂಥ ಕಮಲದೊಳಗೂ ದುಂಬಿ ಆಗಿರ್ತಕ್ಕಂಥ ಮಹಾನುಭಾವರು ಆ ಭಕ್ತರು ಅಂತ ಅರ್ಥ. ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ, ಯತ್ಪಾದ ಪದ್ಮ ಮಧುಪಾಯಿತ ಮಾನಸಿ, ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚಃ. ಭಾಳ ಚಂದ್ರ ಮಾತು. ಯತ್ಪಾದ ಪದ್ಮ ಪರಿಕೀರ್ತನ ರಾಯ ಸ್ತೋತ್ರ ಹೌದಿಲ್ಲ. ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚಃ. ಯಾರ ಮಹಿಮಾ ಹೇಳಿ ಹೇಳಿ ನಾಲಿಗೆ ಹಣ್ಣಾಗಿದಲ್ಲ ಅವ್ರ ದರ್ಶನ ಬೇಕಾದ್ ಮಾಡ್ತದಂತ. ರಾಯರ ಹಂಗಿರ್ಬೇಡ, ಹಂಗಿಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ತಿಳ್ಕೊಂಡು ಸ್ವಾಮಿ ನಿನ್ನ ಭಕ್ತರ ಪಾದ ರಜದೊಳಿಟ್ಟು ಅಂತ ದಾಸರು ಮುರುಗಾದ ಬಿಟ್ಟಿರ್ತಕ್ಕಂಥ ಮಾತು ಬರ್ತಾರೆ. ನನ್ನ ರಜತಮ ಹರಿಸೋ, ರಜತಮ ರಜೋಗುಣ ತಮಸ್ಸು ಅಂತ ಅರ್ಥ. ಸಾತ್ವಿಕ ಗುಣ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಹೆಂಗೆ ಸ್ತೋತ್ರ ಮಾಡ್ತಾರೆ ಅವ್ರನ್ನ. ವಿಜಯ ಸಾರಥಿ ಪ್ರಿಯ ಅರ್ಥ ಆಗ್ತದೆ.
ಹೇಳೋ ಪ್ರಶ್ನೆಗೆಲ್ಲ ಶಬ್ದ ಅರ್ಥ ಆಗ್ತಾವೆ. ನಿಜದಾಸ ನೀನೆಲೋ ಗುರುವೇ, ಯಾರಲ್ಲಿ ಹೇಳ್ತಾರ? ಉರಗಾತ್ರಿ ವಿಠಲದಾಸರು. ಯಾರಿಗೆ ಹೇಳಿರ್ತಾರ? ವಿಜಯದಾಸರಿಗೆ ಸ್ತೋತ್ರ ಮಾಡ್ತಾರೆ ಅವ್ರು. ಅಜ ಪಿತನಜ ಸುತ, ಅಜನ ಲೋಕಗಳಲ್ಲ, ಅಜನ ಪಿತನಜ ಸುತ ನಜ ನಿಜಲೋಕಗಳನ್ನೆಲ್ಲ ಹೀಗೆ ಅರ್ಥ ಮಾಡೋ ಭಾಳ ಕಷ್ಟ. ಇಲ್ಲಿ ನೋಡ್ರಿ, ಅಜನ ಪಿತ, ಅಜ ಅಂದ್ರೆ ಬ್ರಹ್ಮ, ಅವನ ತಂದಿ ಯಾರು ಹಂಗಾರ? ಪರಮಾತ್ಮ. ಅವನ ಮತ್ತು ಅವನ ಸುತ ಪ್ರಗುರುಷಿ ಆಗಿರ್ತಕ್ಕಂಥವ್ರು, ಅವನ ಲೋಕಗಳಲ್ಲಿ ಸುತ್ತಿರ್ತಕ್ಕಂಥವ್ರು ಮಹಾನುಭಾವರು. ವಿಜಯ ಮಾಡಿ ಅಡ್ಡಾಡಿ ಅಂತ ಅರ್ಥ. ಅಂದ್ರೆ ಭೃಗುಷ ಅಡ್ಡಾಡಿರ್ತಕ್ಕಂಥ. ನಿಜಗತಿ ಪ್ರಧಾನಾರೆಂದು ನಿಜವನರಿತು. ಬ್ರಹ್ಮಲೋಕಕ್ಕೆ ಹೋದ್ರು, ನೀನು ಹೇಳ್ತಿದ್ದೆ ನಾನು, ಅಲ್ಲಿ ಹೋದ್ರು, ನಿಜಪಾದ ನಿಜ ಮೋಕ್ಷ ಕೊಡ್ತಕ್ಕಂಥ ಪರಮಾತ್ಮ ಒಬ್ಬರನ್ನು ತಿಳ್ಕೊಂಡು ಶ್ರೀ ಭುಜಗ ಶಯನ ಮೂರ್ಜಗಕ್ಕೆ ದೈವನೆಂದು ಅರುಹಿದ ಭೃಗುಮನಿಯೇ ಮಹಾನುಭಾವರು ಸ್ತೋತ್ರ ಮಾಡ್ತಾರೆ. ಇದರ ಸ್ತೋತ್ರ ತಕ್ಕಂಥದ್ದು. ಇಷ್ಟೇ ಅಲ್ಲ, ರಕ್ಷಿಸಬೇಕು ಶ್ರೀ ಲಕ್ಷ್ಮೀಶನ ದಾಸನ ಗುರುವೇ. ನಾನು ದಾಸ ಇರ್ತೇನೆ. ಪಕ್ಷಿ ವಾಹನ ನೀ ವಕ್ಷತಾಡನ ಮಾಡಿದ ತಕ್ಷಣ ಲಘು ಅರ್ಥ ಆಗೋದಿಲ್ಲ. ಲಕ್ಷಕಾರ ಏನು ಗೊತ್ತು? ಪಕ್ಷಿ ವಾಹನ. ಪಕ್ಷಿ ವಾಹನ ಯಾರು? ಪರಮಾತ್ಮ. ನೀ ಅವನ ವಕ್ಷತಾಡನ ಎದಿಗೋ ದಿಂಚವಕ, ಹೌದಾ? ಮಾಡಿದ ಕಣ. ಈ ಕ್ಷಿತಿ ಭೂಮಿಯೊಳಗೆ ಗಿರಿಯೊಳಗೆ ನಿಂದಿ, ಅದಕ್ಕೆ ಬರ್ಬೇಕತ್ತವ. ಮತ್ತೆ ಭೃಗುಷಿ ಒದೆಲೆ ಇದ್ದು ಬರ್ತಿದ್ದಲ್ಲಿ ಹೆಂಕಪ್ಪ ನಮಗೆ ಸಿಗ್ತಿದ್ದಿಲ್ಲ ಮಗ. ಅವ ಒದ್ದು ಆ ಲಕ್ಷ್ಮೀ ಶೆಟ್ಟು ಬಂದು ಆಕಿ ಹೋಗಿ ಅಲ್ಲಿ ಕೂತ್ಕೊಂಡು ಭಗವಂತ ನಾಟಕ ಆಡ್ತಕ್ಕಂಥ ಇದು ಅಂತ ತಿಳ್ಕೊಂಡು ಅದನ್ನ ಹೇಳ್ತಾ ಇದ್ದಾನೆ. ತಕ್ಷಣ ಈ ಕ್ಷಿತಿ ಗಿರಿಯೋಳು ನಿಂದು ಆ ಕುಕ್ಷಿಯೋಳು ಜಗತ್ ರಕ್ಷಕನಾದ ಮುಮುಕ್ಷಿಗಳ ಒಡೆಯ ನಿಕ್ಷಿಸಿದ ಧೀರಾ ಅಂತ ಅವ್ರ ಕರೆ ವಿಜಯದಾಸ ಕರ್ತಕ್ಕಂಥ ಮಾತಂತ. ಅವ್ರ ಅವತಾರ ಹೇಳಿದ್ದೆ ನಿಮಗೆ ನಾನು, ಅದ್ರ ಮುಂದೆ ಹೇಳ್ತಾರ. ದ್ವಾಪರದಲ್ಲಿ ನಿಕಂಪನೆಂದೆನಿಸಿ, ತ್ರೇತಾಯುಧಾಗಿದ್ದಾರ, ದ್ವಾಪರದಾಗಿದ್ದಾರ, ಕಲಿಯುವುದಾಗಿದ್ದಾರ, 3 ಜನ ಮನೆ ಹೇಳಿ ನಿಮ್ಮನ್ನ ಎಂದು. ಅಲ್ಲಿ ಅವರು ನಿಕಂಪ ಅಂತಕ್ಕಂಥ ಯಾದವಾದ ಮಧ್ಯಕ್ಕೆ ನಿಕಂಪನಲ್ಲಿ ಶಾಪತನದಿ ಅರ್ಥ ಮಾಡಿಕೊಡ್ರಿ. ವ್ಯಾಧ ರೂಪದಿಂದ ಗೋಪಾಲಗೆ ಬಾಣ ಹೊಡೆದಿರಿ. ದಶಕಂತ ಭಾಗವತ ಏನ್ ಪರಮಾತ್ಮ ಮಲ್ಕೊಂಡಿದ್ದ, ಏನ್ ಬಿಟ್ರು? ಬಾಣ ಬಿಟ್ರು. ವ್ಯಾಧ ಹೌದಿಲ್ಲ, ಇವ್ರ ಜಲ ಮಧುವನ್ ಹೋದ್ರು, ನೋಡಿದ್ರು ಪರಮಾತ್ಮ ಪಾಲು ಬಿಟ್ಟು ಸಾಷ್ಟಾಂಗ ದೇವರೊಂದ ನಾ ಬೇಕಾಗಿದ್ದ ಮಾಡಿ ವೈಕುಂಠ ಕಳಿಸ್ತೀವಿ, ಆಗಿಂದ ವೈಕುಂಠ ಕಳಿಸ್ಬಿಟ್ಟ. ಆ ಪಾಪಿದ್ದಕ್ಕೆ ಒಂದು ಸ್ವಲ್ಪ ಇಲ್ಲಿ ಅದ್ರ ಪರಿಣಾಮ ಆಗ್ತದೆ ತಿಳ್ಕೊಡ್ರಿ. ಅದನ್ನ ಹೇಳ್ತಾ ಇದ್ದಾರೆ. ಮುಮುಕ್ಷಿಗಳ ಒಡೆಯ ಈಕ್ಷಿಸಿದ ಧೀರ, ಶ್ರೀ ಪಾದದಲ್ಲಿಟ್ಟು ಸರ್ಪಗಿರಿಯ ಶ್ರೀ ವೆಂಕಟೇಶನ ನಮ್ಮಪ್ಪನೆಂದು ತಿರುಜಿಗೆ ತೋರ್ತಕ್ಕಂಥ ಮಹಾನುಭಾವರೇ ವಿಜಯದಾಸು ಅಂತಾರ ಮಹಾನುಭಾವ. ಉದ್ಧರಿಸಲು ನೀನು ಉದ್ಭವಿಸಿದೆಯೋ. ವಿಜಯ ಅವ್ರು ಬರಲೇ ಇದ್ದರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇತ್ತು? ಆರಾಧನೆ ಮಾಡ್ತಿದ್ವಿ ನಾವೇಂದ್ರೆ, ಅವ್ರ ಗ್ರಂಥ ಓದ್ತಿದ್ವಿ, ಅವ್ರು ಬರೀತಕ್ಕಂಥ. ಮಧ್ವಪತಿಯ ಅಭಿಧಾನದಿ ನೀನು ಮಧ್ವಾಗಮ ಶೋಧಿಸಿ. ಎಷ್ಟು ಗ್ರಂಥ ಆಚಾರು? 37 ಗ್ರಂಥ. 37 ಗ್ರಂಥ ನೆನಪಿಡ್ಲಿಕ್ಕೆ ಸಾಧ್ಯದ? ಯಾರು ಹೇಳಿ ನಮಗೆ 37 ಗ್ರಂಥ ಹೇಳು ಅಂತ ಹೇಳಿ ಪಟ ಹೇಳಿ ಸಾಧ್ಯ? ನಮ್ಮ ಹುಡುಗರಿಗೆ ಪಟು ಯಾರು ಸಾಧ್ಯ? ಇವರು 39 ಕ್ರಿಕೆಟ್ ಆಡೋ ಹೆಸರು ಹೇಳಿದ್ರೆ ಬೇಕಾದ್ರೆ ಪಟ ಹೇಳ್ತಾರೆ. ಅದೊಂದು ಶ್ಲೋಕ ಮಾಡಿಬಿಟ್ಟ. ಆ ನೆನಪಿಟ್ಟು ಅಷ್ಟು 30 ಬಾಯ ದಿನ ಅನ್ಬೇಕು ಅಂತ ಹೇಳ ಹಂಗೆ ಹೇಳ್ತಾ ನೋಡೋಣ. 37 ಗ್ರಂಥ ಜನ ಬಂದ್ಬಿಡ್ತಾವೆ. 4 ಸಾಲಿನ ಶ್ಲೋಕ. ಭಾಷ್ಯಾಣಾಂ ದಶಕಂಚ ಪಂಚಕಯುಧಂ ತಿಸ್ರಶ್ಚ ನಿರ್ಣೀತಯ ವಿಷ್ಣೋ ಸ್ತೋತ್ರಯುಗಂ ದಶ ಪ್ರಕರಣಂ ಕಲ್ಪದ್ವಯಂ ಸಸ್ಮೃತಿ ಶ್ರೀಕೃಷ್ಣಾಮೃತ ತಂತ್ರಸಾರ ಯಮಕ ನ್ಯಾಯಾವಲಿ ದೀಪನಂ ಏನಾಕಾರಿ ಸೇವ ಮಧ್ವಮುನಿರಾಟ್ ದದ್ಯಾತ್ಸು ವಿದ್ಯಾಮಮ. ಇಷ್ಟರಲ್ಲಿ ದಾಳಿ ನಮಗೆ ನಾವು ಒಟ್ಟಿನಲ್ಲಿ ಕೊಲೆವಲಿ ನಾವು ಹಂಗೆ ಇದು 37 ಅರ್ಥ ಹೇಳಿ ಹೋದ್ರೆ ನಮಗೆ ಅಷ್ಟು 37 ಗಂಟೆ ಜನ ಕೂತ್ಕೊಂಡ್ಬಿಡ್ತಾವೆ. ಅರ್ಥ ಆಯ್ತು ನಾವು ಹಂಗೆ ಮಾಡಿಕೊಡ್ರಿ. ಭಾಷ್ಯಾಣಾಂ ದಶಕಂಚ ಪಂಚಕಯುತಂ 10 ಹೊಣದ ಭಾಷೆ ಆಗಿರ್ತಕ್ಕಂಥ ಮಧ್ವ ಭಾಷಾ ಪತ್ತಗಳು ಗ್ರಂಥಗಳು, ಮಧ್ವ ಭಾಷೆ ಋಗ್ಭಾಷೆ ಆಗಲ್ಲ ಬರ್ತಕ್ಕಂಥವು. ಪಂಚ ಅಲ್ಲೇ 15 ಆಗೋದು. ಭಾಷ್ಯಾಣಂ ದಶಕಂಚ ಪಂಚಕ 5, 10, 15 ಅಲ್ಲೇ 37, 15 ಆಗಿಬಿಟ್ವು ಅಲ್ಲೇ ತಿಳ್ಕೊಡ್ರಿ. ತಿಸ್ರಶ್ಚ ನಿರ್ಣೀತಯ ಮಹಾಭಾರತ ತಾತ್ಪರ್ಯ, ಗೀತಾ ತಾತ್ಪರ್ಯ, ವಿಷ್ಣು ತತ್ವ ಬರ್ತಕ್ಕಂಥ ಭಾಷ್ಯ ಇವೆಲ್ಲ ಅಷ್ಟು ಕೊಟ್ಟಿರ್ತಕ್ಕಂಥ ಅಂತ ಮಹಾನುಭಾವರು ಹೇಳ್ತಾ ಇದ್ದಾರೆ. ಆ ರೀತಿಗೆ ನೀವೇ ಮಾಡಿದಿ ಮಧ್ವಾಗಮ ಶೋಧಿಸಿ ಎಲ್ಲಿ ಕೊಟ್ಟು ಅದು ಬಹಳ ಸಂಸ್ಕೃತ ಗುರುಗಳು ಬೇಕು, ಸಂಸ್ಕೃತ ಕಲಿಬೇಕು, ಕಷ್ಟಪಡ್ಬೇಕು. ಅದಕ್ಕೆ ಸಹಜ ಅಲ್ಲ ಒಂದು ಅಭ್ಯಾಸ ಪಡ್ತಕ್ಕಂಥದ್ದು. ಮತ್ತು ಓದಲಿಕ್ಕೆ ಆಗುದಿಲ್ಲ ಜನರಿಗೆ. ನೀವೇ ಮಾಡಿದಿ ಇಡೀ ಶಾಸ್ತ್ರವನ್ನು, ಆಚಾರ ಸಿದ್ಧಾಂತವನ್ನು ಕನ್ನಡದ ನಾಣ್ಣುಡಿ ಒಳಗೆ, ಕನ್ನಡದ ಜಾನುಡಿ ಒಳಗೆ, ಕನ್ನಡದ ಚೆನ್ನುಡಿ ಒಳಗೆ ಹಾಕಿ ಆ ಕನ್ನಡ ಉದ್ಧಾರ ಮಾಡ್ತಕ್ಕಂಥ ಮಹಾನುಭಾವರಪ್ಪ ಅಂತ ಸ್ತುತಿ ಮಾಡ್ತಾ ಇದ್ದಾರೆ ಅಂತಾರೆ. ಮುಂದುವರೆದು ಶುದ್ಧ ದುಗ್ಧರ್ನೆಲ್ಲ ಉದ್ಧಾರ ಮಾಡಿದಿ. ಯಾಕೆ? ಓದಲಿಕ್ಕೆ ಅನುಕೂಲ ಆತ ನಮಗೆ. ಶಾಸ್ತ್ರದಾಗ ಶಾಸ್ತ್ರ ವಿಷಯ ಬರ್ತಾ ವಿಜಯ ಕವಿಸಿದಾಗ ಬೇಕಾಷ್ಟು ಸೃಷ್ಟಿ ಪ್ರಕರಣ ಸುಳಾದಿ ನೋಡ್ರಿ ನೀವು.
ಟಿಪ್ಪಣ ಸುಳಾಗಿ ನೋಡಿಬಿಟ್ಟು ಕಲ್ಪನಾ ಬರುತ್ತೆ ಎಷ್ಟು ಗ್ರಂಥ ಉತ್ತಮದ ಮಹಾನ್ ಬರ್ತಕ್ಕಂಥವ್ರು. ಬರೀ ಹರಿಕಥಾಮೃತ ಸಾಧಕನ ಏನು ಬೇಕದು, ಪಂಚರಾತ್ರ ಬೇಕಾ, ಉಪಸೂತ್ರ ಬೇಕಾ, ಯಾವ ಗ್ರಂಥ ಬೇಕಾದ ಅಂತ ತಗೊಳ್ರಿ. ಅವ್ರಿಗೆ ಒಂದು ವೈಭವ ಇತ್ತು ಜಗನ್ನಾಥಾಸರಿ. ಏನು ಗೊತ್ತಾ, ವರದೇಂದ್ರ ಶಿಷ್ಯಂದ್ರು ಇಲ್ಲ ಸಚಿವರು ಶಿಷ್ಯಂದ್ರು ಹೌದು, ಎರಡೂ ಮಟ್ಟಕ್ಕೂ ಬೇಕಾದವರು, ಎರಡೂ ಮಟ್ಟ ಸ್ವಾತ್ರ ಅಡ್ಡಾಡಿದರು. ಅಲ್ಲಿ ಬಂದ ಗ್ರಂಥ ಒಟ್ಟು ಒಂದು ಪರಿಚಯ ಇತ್ತು ಅವಾಗ. ಅದಕ್ಕೆ ಹೇಳ್ತಾ ಇದು ಹರಿಕಥಾಮೃತ ಸಾರ ಹೇಳೋ ಹೊತ್ತಾಗ 4 ಶಬ್ದಾಗ ಇಡೀ ಮತ್ತು ಸಿದ್ಧಾಂತ. ಯಾಕೆ 4 ಶಬ್ದವ, ಹರಿ ಕಥಾ ಅಮೃತ ಸಾರ. ಬ್ರಹ್ಮಸೂತ್ರ 4 ಅಧ್ಯಾಯದ, ಅನುವ್ಯಾಖ್ಯಾನ 4 ಅಧ್ಯಾಯದ, ಸುಧಾ 4 ಅಧ್ಯಾಯದ ಅಂತ ಅರ್ಥ. ನೇರವಾಗಿ ಹರಿ ಶಬ್ದ ಕರ್ತೇನು, ಪರಮಾತ್ಮ ಸರ್ವೋತ್ತಮ, ಶ್ರೀಮನ್ ಮಧ್ವಮತೆ ಹರಿ ಪರತರಹ, ಹರಿ ಸರ್ವೋತ್ತಮ ಅಂತ. ಕಥಾ ಅಂದ್ರೆ ಲಕ್ಷ್ಮೀದೇವಿ. ಯಾಕೆ ಹೆಸರು ಬಂತು, ಯಾವಾಗಲೂ ಪರಮಾತ್ಮನ ಸೇವೆಯಲ್ಲಿಯೇ ನಾಮಸ್ಮೃತಿ ಪ್ರವರ್ತಕನ ಮಾತಾಕಿ ಒಬ್ಬೇಕೆ ನಾನು ಏನು ಧನ್ಯಳು ಲಕುಮಿ ಏನು ಮಾನ್ಯ ಅಂತ ಹೇಳ್ದಂಗೆ. ಕಥಾ ಅಮೃತ ವಾಯುದೇವ ಪರಮಾತ್ಮ ಲಕ್ಷ್ಮೀ ಅರ್ಥ ಬಂತಿಲ್ಲ. ಸಾರ ಇನ್ನಿತರ ತತ್ವಾಭಿಮಾನಿ ದೇವತೆಗಳು ಅಂತ ಅರ್ಥ. ಅದಕ್ಕೆ ಇಷ್ಟು ಕೂಡ ಹರಿಕಥಾಮೃತ ಸಾರ ಅಂತಕ್ಕಂಥದ್ದು. ಅದನ್ನ ಹೇಳ್ತಾ ಇದ್ರೆ ಮುಂದುವರೆದು ಏನ್ ಮಾಡಿದ್ವಿ, ಸಿದ್ಧಿ ಪಡೆದ ಅನಿರುದ್ಧನ ದಾಸನೆ ಇಷ್ಟ ಹೇಳಲ್ಲ. ಪುರಂದರ ದಾಸರ ವರ ಸುಕುಮಾರ ಅಲ್ಲಿ ಅವತಾರ ಮಾಡಿದ್ರು ಪುರಂದರದಾಸನೊಳಗೆ. ಧೀರ ಉರಗಾದ್ರಿ ವ್ಯಾಸ ವಿಠ್ಠಲ ದಾಸ ಭೂಸುರ್ನಾಯಿ ಚಿಪ್ಪಗಿರಿಯೋಳು ಮರೆಯುತ ನಿರುತ ಶ್ರೀ ಹರಿದಾಸರ ವೃಂದಗಳಿಂದ ಹರಿಪರಿ ಸಾಧಿಸತಕ್ಕಂಥ ಮಹಾನುಭಾವ ಮೆರವೇ ಗುರುವೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಷ್ಟು ಅವರ ಕೀರ್ತನ ಪ್ರಪಂಚ. ಅವರ ಮುಂಡಿಗೆಗಳು. ಮುಂಡಿಗೆ ಉಗಾ ಹೋಗ ಅಂದ್ರೆ ಏನ್ರಿ ಅರ್ಥ, ಆ ಕಷ್ಟದ ಕೆಲಸ ಅರ್ಥ ಮಾಡ್ಕೊಳ್ಳೋದು. ಒಂದೊಂದು ಮುಂಡಿಗೆ ಅರ್ಥ ಮಾಡ್ಕೊಳ್ಳೋದು ಜಯದಾಸರದು ಎಷ್ಟು ವೈಶಿಷ್ಟ್ಯ ಅನ್ನೋದು ಒಂದು ಮುಂಡಿಗೆ ಹಂಗೆ ಹೇಳ್ಕೊಳ್ಳಿ ಪ್ರಯತ್ನ ಮಾಡ್ತೇನೆ. ನಮಗೆ ಆ ಕಥೆ ಗೀತಿ ನಿಮಗೆಲ್ಲ ಗೊತ್ತಿರ್ತಾವೆ, ಅವ್ರ ಚರಿತ್ರೆ ಹೇಳೋ ಪ್ರಶ್ನೆಕ್ಕಿಂತ ಅಂತ. ಮುಂಡಿಗೆ ಅಂದ್ರೆ ಬೆಳಗಿನ ವಚನ ಅಂತ ಅರ್ಥ. ಲಘು ಅರ್ಥ ಆಗೋದಿಲ್ಲ. ಶಾಸ್ತ್ರ ಎಂತೆಂಥವ್ರಿಗೂ ತಲೆ ಹೊಡ್ಕೋತಾರೆ ಪಂಡಿತರಾಗಿರ್ತಕ್ಕಂಥವ್ರು. ನೋಡಿ ಹಂಗೆ ಪುರಂದಾಸರ ಮುಂಡಿ ನಿಮ್ಗೆ ಗೊತ್ತ, ಬೆಕ್ಕು ಭಕ್ಕರೆ ಮಾಡುತ್ತಿತ್ತು ಇಲಿಯುವಲೇ ಚಾತು ಮಾಡಿ ಅರ್ಥ ಮಾಡ್ಕೊಂಡು ಬುಟ್ಟಿಯ ತುಂಬ ಕಲ್ಲುಗಳೇ ಅರ್ಥ ಮಾಡ್ತಿದ್ದಕ್ಕ ಶಾಸ್ತ್ರವೆಲ್ಲ ಇದಕ್ಕೆ ಹಂಗೆ ಒಂದು ಮುಂಡಿಗೆ ಇರ್ತಕ್ಕಂಥದ್ದು. ವಿಜಯದಾದ್ರು ಒಂದು ಮುಂಡಿಗೆ ಬಿಡಿಸಿ ಪ್ರಯತ್ನ ಮಾಡ್ತೇನೆ. ನಿಮಗೆ ಬಹಳ ಕಷ್ಟ ಸಾಧ್ಯ. ಮುಂಡಿಗೆ ಅಂದ್ರೆ ದಾಸರು ತಮ್ಮ ಪಕ್ವಸ್ತಿ ಬರತಕ್ಕಂಥ ಕೀರ್ತನೆಗಳು. ಅದಕ್ಕೆ ತಾಳ ರಾಗ ವಿಶಿಷ್ಟ ಕೊಟ್ಟಿರ್ತಾರೆ ಮಹಾನುಭಾವ. ಸುಮ್ಮ ಒಂದು ಮುಂಡಿಗೆ ಹಾಗೆ ಅರ್ಥ ಕೇಳ್ತಾರೆ. ಆಮೇಲೆ ವಿಜಯದಾರಿ ಬರ್ತೇನೆ ನಿಮ್ಮನ್ನ. ಕನಕದಾಸ ಒಂದು ಮುಂಡಿಗೆ ಈ ಆ ಸಾಲು ಓದಿ ಹೇಳ್ತೇನೆ ಇವಾಗ. ಪರಮ ಪುರುಷ ನೀ ನೆಲ್ಲಿಕಾಯಿ, ಸರಸಿ ಒಳಗ ಕರಿ ಕೂಗಿರೆಕಾಯಿ, ಕಾಮಕ್ರೋಧಗಳ ಹೀರೆಕಾಯಿ, ಜ್ಞಾನ ಭಕ್ತಿಗಳ ತೋರೆಕಾಯಿ, ಕರಿವರೆಗೋದಂಥ ಬದನೆಕಾಯಿ, ಬಾಳುಗ್ಗ ಕಷ್ಟ ಸುಖಗಳನ್ನ ನುಗ್ಗೆಕಾಯಿ. ಬರೀ ಕಾಯಿಪಲ್ಲೆ ಮೇಲೆ ಪೂರ್ತಿ ಏನು ಭಾಷಾ ಸೌಂದರ್ಯ ಅಂತ ಅದೇನಿಲ್ಲ ಖರೆ, ಏನು ಭಯಂಕರ ಶಬ್ದ ಅವು ಏನಿಲ್ಲ. ಕಾಯಿಪಲ್ಲೆ ಮೇಲೆ ಪೂರ್ತಿ ಒಳ್ಳೆ ಎಷ್ಟು ನೀವು ಓದಿದ್ರು ಒಂದಷ್ಟು ಹೆಚ್ಚಾಗಿ ವೆಜಿಟೇಬಲ್ ಪಲಾವ್ ಮಾಡ್ಬೋದು. ಇಷ್ಟ ಇದು ಹೆಚ್ಚಿನ ಅರ್ಥ ಆಗೋದಿಲ್ಲ. ಸ್ವಲ್ಪ ಬಿಡಿಸೋದು ಇಷ್ಟ. ಪರಮ ಪುರುಷ ನೆಲ್ಲಿಕಾಯಿಲ್ಲ, ಪರಮ ಪುರುಷ ನೀನು ಎಲ್ಲಿ ನಮ್ಮನ್ನ ಕಾಯಿ ಅಂತ ಅರ್ಥ. ಕಾಮಕ್ರೋಧಗಳ ಹೀರೆಕಾಯಿ ತುಂಬಿಕೊಂಡ ಒಳಗ ಅವನು ಹೊರ ಹೀರಿ ಎಕ್ಸ್ಟ್ರಾಕ್ಟ್ ನನ್ನ ಕಾಯ್ತೀಯ. ಜ್ಞಾನ ಭಕ್ತಿಗಳ ತೋರೆಕಾಯಿ, ಜ್ಞಾನ ಭಕ್ತಿಯ ತೋರಿಸಿ ಉದ್ಧಾರ ಮಾಡ್ತೀಯ. ಎಂತವ ಕಷ್ಟ ಸುಖಗಳನ್ನ ನುಗ್ಗೆಕಾಯಿ, ನಾವು ಬಂದಿರತಕ್ಕಂಥ ಕಷ್ಟ ಸುಖಮವನ್ನ ನುಗ್ಗು ಮಾಡಿ ನನ್ನ ಕಾಯ್ತೀಯ ನೀ ಎಂತವ. ಅಲ್ಲಿ ಕಡಿಗೆ ಅರ್ಥ ಕೊಡ್ತಾರ. ಹಿರಿವರಂತ ಬದನೆಕಾಯಿ, ಬದನೆ ಬದನೆಕಾಯಿ ಮಣ್ಣೂರು ಬಾಯಿಲೆ ಅಂದ್ರೆ ಬದನೆ ಸ್ನಾನ ಮಾಡೋದು ಕೆಲವು ಮಂದಿ ಅಲ್ಲ. ಕರಿವರಗ ಒಳದಂತ ಬದನೆಕಾಯಿ, ಕರಿವರ ಗೊತ್ತಾಗ್ತದೆ ನಿಮಗೆ, ಗಜೇಂದ್ರ ಮೋಕ್ಷ. ಕರಿವರಗ ಒಳದಂತ ಬದನೆ ಶಬ್ದಕ್ಕೆ ನಮ್ಮಲ್ಲಿ ಬಕಾರಕ್ಕೆ ವಕಾರ ಆದೇಶ ಅಂತ ಕಾರಣಾಗ ಕರಿವರಗ ಒಳದ ಒದನೇ ಕಾಯಿ ಅಂತ ಅರ್ಥ. ನೀ ಕರಿಗೊಳ್ಳದಕ್ಕಂಥ ಮುಖ ನಿಂದು ನೀನ ಕಾಯಿ ಅಂತ ಅರ್ಥ. ಹಿಂಗೆ ಮುಂಡಿಗೆ ಅರ್ಥ ಮಾಡ್ಕೊಂಡು ಭಾಳ ಕಷ್ಟ ಕೆಲಸ ಇರ್ತಾರೆ. ಒಂದು ಬಡ್ಕೋತ ಹೋಗ್ತಾರೆ. ದೇವರ ಪೂಜೆ ಮಾಡುವವನೇ ಪಾಪಿ. ಇದು ಮುಂಡಿಗೆ ನಾ ಹೇಳೋದು ನಿಮಗನ ಅರ್ಥ ಹೆಂಗೆ ಗೊತ್ತನು. ಪಾಪಿ ದೇವರ ಪೂಜೆ ಮಾಡುವನೇ, ಅಲ್ಲಿ ಕಾಪು ಅಂತಾರೆ, ಕಾಪು ಶಬ್ದ ಅಂತ ಇರ್ತಾರೆ. ಇಂಥ ಮುಂಡಿಗಳು ಒಂದು ಮುಂಡಿಗೆ ಹೇಳಿ ತೋರಿಸ್ತೇನೆ. ಅದನ್ನ ಹೇಳ್ಕೊಂಡು ಪ್ರಯತ್ನ ಮಾಡ್ತೇನೆ. ನೋಡ್ಕೊಡ್ರಿ ಎಷ್ಟು ಕಷ್ಟ ಅದ. ಇದು ಎಲ್ಲ ನಮ್ಮಲ್ಲಿ ಒಂದು ವೈಶಿಷ್ಟ್ಯ. ನಮ್ಮಲ್ಲಿ 3 ಅಂಕೆದಲ್ಲ, 3 ಅಂಕೆ ಸ್ವಲ್ಪ ಅಶುದ್ಧ. ಅದು ಬೇಡಾದ ಅಂಕೆ ನಮಗೆ ಯಾರಿಗೋದು. 3 ಎಲೆ 3 ಸರಿ ಹಾಕೋದಿಲ್ಲ. ಮೂರಕ್ಕೆ ಸ್ವಲ್ಪ ಉಪದ್ರ ಭಾವ. ಆ 3 ಶುದ್ಧೀಕರಣ ಮಾಡ್ತಕ್ಕಂಥ ದಾಸರ ವೈಶಿಷ್ಟ್ಯ. ಸ್ವಲ್ಪ ಮಧ್ಯೆ ಓದ್ತೀನಿ ಅರ್ಥ ಮಾಡಿಕೊಳ್ಳೋದು. ಹರಿದಾಸ್ ಇದಕ್ಕೆ ಆಚಾರ ಮಾರ್ಗದರ್ಶಿ ಅಂತ ಹೇಳ್ತಾರೆ. ಇದಕ್ಕೆ ನಾನೇನು ಹೇಳಿ ಇಡೀ ಸಾಹಿತ್ಯವನ್ನ 3 ದೃಷ್ಟಿಯಾಗಿ ಅಂಕಣ ಮಾಡ್ಬೋದು ನಾವು. ತಾತ್ವಿಕ ಶ್ರದ್ಧೆ ಅರ್ಥ ಮಾಡ್ಕೊಳ್ತಾರೆ. ಕೆಲವು ಶಬ್ದ ಕಷ್ಟ ಆಗ್ಬೋದು ನಮಗೆ. ತಾತ್ವಿಕ ಶ್ರದ್ಧೆ, ಆಚಾರ ಮಾರ್ಗದರ್ಶಿ, ಜೀವನ ನೀತಿ ಸೂಚಿ. ಈ 3 ಹೆಡ್ಡೆಯನ್ನು ಇಡೀ ವಿಜಯದಾಸನ ಅರ್ಥ ಮಾಡ್ಬೋದಿಲ್ಲ.
ಇಲ್ಲ ಒಂದು ಹೇಳಿ ಪ್ರಯತ್ನ ಮಾಡ್ತೀನಿ. ಆಚಾರ ಮಾರ್ಗದರ್ಶನ ಹೆಂಗಿರಬೇಕು? ಹರಿದಾಸನಾಕು ಸಂಚರಿಸು ಸಂತೋಷದಲ್ಲಿ, ಗುರು ಹಿರಿಯರ ಪಾದಕ್ಕೆ ಎರಗುತ್ತಿರು ಬಿಡರೆ. ಇದೆಲ್ಲ ನನಗೆ ಅರ್ಥ ಆಗ್ತಿರೋ ಪ್ರಶ್ನೆ ಇಲ್ಲ. ನಾವು ಸಂಸ್ಕೃತ ಹೇಳ್ತಾ ಇದ್ದಾರೆ, ನಿತ್ಯ ಮೃದೋಪಶೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ. ನಮ್ಮ ಹುಡುಗರಿಗೆ ಹೇಳ್ಬೇಕಿದ, ಯಾಕೆ ದೊಡ್ಡ ನಮಸ್ಕಾರ ಮಾಡಬೇಕು? ನಿಮ್ಗೆ ಗೊತ್ತದ, ಆ ಮಹಾ ದೊಡ್ಡರು ಇರತಕ್ಕಂಥ ಅವ್ರು ಸಂಧ್ಯಾ ಮಾಡಿರ್ತಾರ, ಪಾರಾಯಣ ಮಾಡಿರ್ತಾರ, ಶಾಸ್ತ್ರ ಇರ್ತಾರ, ಅವ್ರ ಆಶೀರ್ವಾದ ಯಶೋವಾನ್ ಭವ ಆಯುಷ್ಮಾನ್ ಭವ ಅಂದ್ರೆ ಸಾಕದಕ್ಕೆ. ಚತ್ವಾರಿ ತಸ್ಯ ವರ್ಧಂತೆ, ಯಾರು ಹಿರಿಯ ನಮಸ್ಕಾರ, ಹಿರಿಯರು ಹಂಗೆ ಹಿರಿಯ ಹಂಗಿರ್ಬೇಕು, ಆ ಲಕ್ಷಣ ಇರಬೇಕು ಅಂತ ಅರ್ಥ ಮಾತಾರೆ. ಹಂಗೆ ಕಾಯಂ ವಯಸ್ಸಿನ ಹಿರಿಯರಾಗಿರ್ಬಾರ್ದು. ಮತ್ತೆ ನೀವು ಕಿಂಚಿತ್ತೇನೋ ಸಾಧನ ಮಾಡಬೇಕು. ಅವಾಗ ಚತ್ವಾರಿ ತಸ್ಯ ವರ್ಧಂತೆ, ಯಾವ ಆಯುರ್ ವಿದ್ಯಾ ಯಶೋ ಬಲ, ಯಾರಿಗೆ ಅನುಕೂಲ ಮಾಡಿದ್ರೆ ದೊಡ್ಡರು ಮಾಡ್ತಕ್ಕಂಥದ್ದು. ಅದನ್ನ ಹೇಳ್ತಾರೆ ಮಧ್ಯಾಸರ. ಇಲ್ಲಿ ನೋಡಿ, ಇದು ಬರೀ ಎರಡರ ಮೇಲೆ, ಎರಡು ಒಂದು, ಎರಡೊಂದು ತಿಳಿದು ಮತ್ತೆರಡೊಂದು ಅಳಿದು, ಎರಡೊಂದು ಸಂಪಾದಿಸಿ, ಎರಡೊಂದು ಶುದ್ಧಿಯಲ್ಲಿ, ಎರಡೊಂದು ಸೈರಿಸುತ್ತ, ಎರಡೊಂದು ಕಾಲದಲ್ಲಿ, ಎರಡೊಂದು ಗುಣಗಳಿಗೆ, ಎರಡೊಂದು ರೂಪನೆಂದು, ಎರಡೊಂದು ಲೋಕವನ್ನು, ಎರಡೊಂದು ಮಾಳ್ಪನ್ನ, ಎರಡೊಂದು ಆವ, ಎರಡೊಂದು ಉಳ್ಳ ಮೇಲು, ಎರಡೊಂದು ಕಾಯ ನೋಡು, ಎರಡೊಂದು ಕಾಯ ಕಳೆಯು, ಎರಡೊಂದು ಅಕ್ಷರಗಳ, ಎರಡೊಂದು ಸಾರಿ ನೆನೆದು, ಎರಡೊಂದು ಸ್ಥಾನ ಸೇರು, ಎರಡೊಂದು ಗುಣ ಶೂನ್ಯ ವಿಜಯ ವಿಠಲ, ಎರಡೊಂದು ರೂಪ ಭಜಿಸೆ, ಎರಡೊಂದು ಆವೃತ್ತಿ ಪಳೆವ. ಅರ್ಥ ಮಾಡಿರ್ತಾರೆ ಎಷ್ಟು ಕಷ್ಟದ ಅಲ್ಲ. ಮೂರು ಎರಡೊಂದು ಎರಡು ಒಂದು ಸೂರ್ಯ ಎಷ್ಟಾಯ್ತು? ಮೂರು ಆತಿಲ್ಲ. ಮೊನ್ನೆ ಹಂಗೆ ಸ್ವಲ್ಪ ಹೇಳ್ಕೊ ಹೋಗುತ್ತೆ. ಎರಡೊಂದು ತಿಳಿದು, ಇದನ್ನು ತಿಳ್ಕೊಂಡ್ರಿ ಅಂತ ಜೀವನ ಮಾಡಿ ಮಧ್ಯೆ ಮೆಟ್ಲಿದು ಯಾವ್ಯಾವ ಗೊತ್ತಾ? ನಮಗೆ ಮೂರು ಅವಸ್ಥೆ ನಮಗೆ: ಬಾಲ್ಯ, ಯೌವನ, ವಾರ್ಧಕ್ಯ. ಹೌದಾ? ಎರಡೊಂದು ತಿಳಿದು ನಮ್ಮ ವಯಸ್ಸಷ್ಟು ಎಂತಾನ. ಮುದುಕರಾದ್ಮೇಲೆ ಸಣ್ಣ ಮಾಡ್ಲಿಕ್ಕೆ ನಗ್ತಾರ ಮಂದಿ, ಹಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದಿಲ್ಲ? ಎರಡೊಂದು ನಾವು ಹೆಂಗಿರ್ಬೇಕು ಅವಸ್ಥೆ ಇರ್ತದೆ. ಎರಡೊಂದು ಬಾಲ್ಯ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಮುಖಾವಸ್ಥೆ. ಎರಡೊಂದು ತಿಳಿದು ಅಂತ ಅರ್ಥ. ಮತ್ತೆರಡೊಂದು ಅಳಿದು, ಎರಡು ತಿಳ್ಕೊ, ಎರಡೊಂದು ತಿಳ್ಕೊ. ಈ ಎರಡು ಒಂದು ಮೂರು ಬಿಡು, ಇವನು ಬಿಡು ಅಂತ. ಇವು ಇನ್ನೂ ಅರ್ಥ ಆಗ್ತದಲ್ಲ. ಯಾವ್ಯಾವು? ಹೆಣ್ಣು, ಹೊನ್ನು ಮತ್ತು ಒಂದು ಅರ್ಥ. ದಾರ, ಪುತ್ರ, ಸಂಪತ್ತು ಒಂದು ದಾರ ಹೆಣ್ತಿದ್ದ ಅರ್ಥ. ಎರಡೊಂದು ಅದು ಹೇಳ್ತಾರೆ. ಎರಡೊಂದು ನೀನು ಅಳಿದು ಅವ್ನು ಕಳ್ಕೊಂಡು ಅಂತ ಅರ್ಥ. ಅಭಿಮಾನ ಬಿಡು ಅಂತ ಹೇಳ್ತಾ ಇದ್ದಾರೆ. ಎರಡೊಂದಕ್ಕೆ ಅಭಿಮಾನ ಬಿಡು. ಯಾವ್ಯಾವು? ಹೆಣ್ಣು, ಹೊನ್ನು, ಮಣ್ಣೊಂದು. ದಾರ, ಪುತ್ರ, ಸಂಪತ್ತು ಒಂದು ಅರ್ಥ. ಹಂಗೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡೊಂದು ಸಂಪಾದಿಸಿ, ಎಷ್ಟದು? ಮೂರಾದ್ವಿಲ್ಲ? ಎಷ್ಟು? ಮೂರೇ ಎಲ್ಲ ಮೂರೇ ಇದ್ರಾಗ ಜ್ಞಾನ, ಭಕ್ತಿ, ವೈರಾಗ್ಯ. ಹೌದಾ? ಸ್ವಲ್ಪ ಅರ್ಥ ಬಿಡಿಸಿ ದಾನ ಅರ್ಥ ಆಗ್ತದೆ, ಕೆಲವು ಅರ್ಥ ಆಗೋದಿಲ್ಲ. ಎರಡೊಂದು ಶುದ್ಧಿಯಲ್ಲಿ, ಕಾಯ, ವಾಚ, ಮನಸ್ಸ. ಎರಡೊಂದು ಶುದ್ಧಿಯಲ್ಲಿ ಅರ್ಥಾತ್ ಇವು ಶುದ್ಧಿ ಇಟ್ಕೊಡ್ಬೇಕು. ಮಾತು ಯಾರಿಗೆ ಮಹಾತ್ಮ ಅಂತ ಯಾರಿಗೆ ಅನ್ಬೇಕು? ಮಹಾತ್ಮನ ಶಬ್ದ ಗಾಂಧಿಗೆ ಅಂತಿರ್ತಾರೆ. ಮಹಾತ್ಮ ಗಾಂಧಿ ಅಂತ ತಿಳ್ಕೊಂಡು ಮಹಾತ್ಮ ಅಂತ ಯಾರಿಗೆ ಅನ್ಬೇಕು ಹೇಳ್ತಾರೆ ಶಾಸ್ತ್ರದಾಗ. ಯಥಾ ಚಿತ್ತಂ ತಥಾ ವಾಚೋ, ಯಥಾ ವಾಚಸ್ತಥಾ ಕ್ರಿಯಾ, ಚಿತ್ತೇ ವಾಚಿ ಕ್ರಿಯಾಯಾಂ ಚ ಮಹತಾಂ ಏಕರೂಪತ. ಯಥಾ ಚಿತ್ತಂ, ಮನಸ್ಸು ಹೆಂಗದ ಹಂಗೆ ಮಾತಾಡೋದು, ಮಾತು ಹೆಂಗದ ಹಂಗೆ ಮಾಡ್ಬೇಕು ಅಂತ ಅರ್ಥ. ನಮ್ಮ ಮನಸ್ಸು, ಮಾತು, ಕ್ರಿಯಾ ಒಂದೇ ಇರಬೇಕು. ಚಿತ್ತೇ ವಾಚಿ ಕ್ರಿಯಾಯಾಂ ಚ ಮಹತಾಂ ಏಕರೂಪತ. ಅವ್ರಿಗೆ ಮಹತ್ವ ಅಂತ ಅರ್ಥ. ಅದನ್ನು ಹೇಳ್ತಾ ಇದ್ದಾರೆ. ಎರಡೊಂದು ಸಂಪಾದಿಸಿ ಅಂತ ಹೇಳು, ಜ್ಞಾನಭಕ್ತಿ ವೈರಾಗ್ಯ. ಅದರಿಂದ ಮುಂದುವರೆದು ಎರಡೊಂದು ಶುದ್ಧಿಯಲ್ಲಿ, ಕಾಯ, ವಾಚ, ಮನಸ್ಸು ಶುದ್ಧು. ಹಿಂಗೆ 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 ಜೀವನ ಬದುಕಲಿಕ್ಕೆ ಕೇಳಿ ದಾಸರು ಕೊಡ್ತಕ್ಕಂಥ ಸಂದೇಶ. ಎರಡೊಂದು ಸೈರಿಸುತ್ತ, ತಡ್ಕೋಬೇಕು ಅಂತ ಅರ್ಥ. ನೀನು ಹೇಳ್ತಿದ್ದೀನಿ ತಡ್ಕೊಳ್ಳೋದು ಹೆಂಗೆ ಅನ್ನೋದನ್ನು. ಎರಡೊಂದು ಸೈರಿಸುತ್ತ, ತಡ್ಕೋ ಅಂತ ಅರ್ಥ. ಸಹನ ಮಾಡ್ಕೊ. ಯಾವ್ಯಾವು? ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವ ಅಂತಕ್ಕಂಥ ಮೂರು ತಾಪತ್ರಯ. ತ್ರಯ ಅಂದರೆ ಎಷ್ಟು? ಮೂರು ತಾಪತ್ರಯ ಅಂತ ಅರ್ಥ. ಎರಡೊಂದು ಸೈರಿಸುತ್ತ. ಎರಡೊಂದು ಕಾಲದಲ್ಲಿ, ತಾಪತ್ರ ಯಾವ ಬರ್ತೋ ಗೊತ್ತಿಲ್ಲ. ಎರಡೊಂದು ಕಾಲ ನಿಮ್ಗೆ ಅರ್ಥ ಆಗ್ತದೆ. ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲ. ಇವು ಮೂರು ಕಾಲಗಳಂತ ಅರ್ಥ. ಇಲ್ಲ ಮಧ್ಯಾಹ್ನ ಶೀಟ್ ಬರ್ತಿದ್ದಾಗ ಸಾಯಂಕಾಲ ಬರೋದಿಲ್ಲ ಅಂದ್ರೆ ಅದು ಯಾವ ಬರಬಾರ್ದು ಅರ್ಥ. ಎರಡೊಂದು ಕಾಲದಾಗ ಇರ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮುಂದುವರೆ ಹೇಳ್ತಾರೆ. ಎರಡೊಂದು ಕಾಲದಲ್ಲಿ, ಎರಡೊಂದು ಗುಣಗಳಿಗೆ. ಇದು ಅರ್ಥ ಆಗ್ತದೆ. ಅದಕ್ಕೆ ನಾವು ರೋಗಿಗೆಲ್ಲ ಅರ್ಥ ಆಗ್ತದೆ. ಎರಡೊಂದು ಗುಣಗಳಿಗೆ ಅಂತ ಮಾತಾಡ್ತಕ್ಕಂಥದ್ದು ಹೇಳ್ತಾ ಇದೆ. ಸತ್ವ, ರಜ, ತಮ. ಎರಡೊಂದು ಗುಣಗಳಿಗೆ. ಎರಡೊಂದು ರೂಪನೆಂದು, ಪರಮಾತ್ಮನ ನಿಯಾಮಕ ಆಗಿರ್ತಕ್ಕಂಥವ. ಯಾವ ರೂಪದಿಂದ? ಬ್ರಹ್ಮ, ವಿಷ್ಣು, ಶಿವ. ಎಷ್ಟು? ಅದು ಮೂರೊಂದು ಎರಡೊಂದು ರೂಪ ಆಗಿರ್ತಕ್ಕಂಥದ್ದು. ಬ್ರಹ್ಮ, ವಿಷ್ಣು, ಅವನೇ ನಿಯಾಮಕ ಅಂತ ಅರ್ಥ. ಅವನೇ ನೇಮನ ಮಾಡ್ತಕ್ಕಂಥ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಎರಡೊಂದಾವ ಪರಮಾತ್ಮನಿಂದ, ಎರಡೊಂದು ರೂಪನೆಂದು, ಎರಡೊಂದು ಲೋಕವನ್ನು, ಸ್ವರ್ಗ, ಮೃತ್ಯು, ಪಾತಾಳ. ಎರಡೊಂದು ಲೋಕವನ್ನು. ಎರಡೊಂದು ಮಾಲ್ಪನ್ನ,
ಎರಡೊಂದು ಲೋಕಗಳನ್ನು ಎರಡೊಂದು ಮಾಲ್ಪನ್ನ ಅರ್ಥ ಆಗೋದಿಲ್ಲ. ಇಲ್ಲಿ ಗೊತ್ತಾಯ್ತು. ಎರಡೊಂದು ಲೋಕ ಸ್ವರ್ಗ ಮರ್ತ್ಯ ಪಾತಾಳ, ಎರಡೊಂದು ಮಾಲ್ಪನ್ನ ಸೃಷ್ಟಿ ಸ್ಥಿತಿ ಲಯ ಅವನೇ ಮಾಡ್ತಕ್ಕಂಥ. ಓಂ ಜನ್ಮಾದೇಶತಃ ಓಂ ಅಂತ ಶಾಸ್ತ್ರದಕ್ಕಂಥ ಪರಮಾತ್ಮ ಅವನೇ ನ್ಯಾಯ ಮಾಡ್ತಕ್ಕಂಥ. ಅವನೇ ಸೃಷ್ಟಿ ಹೆಸರು ಕೊಟ್ಟರೆ ಸುಮ್ಮನೆ ಸೃಷ್ಟಿ ವಿಚಾರ ಮಾಡ್ಲಿಕ್ಕೆ ಯಾರಿಗೆ ಕೊಟ್ಟನ? ಬ್ರಹ್ಮದೇವಿಗೆ ಕೊಟ್ಟ. ಅದನ್ನ ಲಯ ಮಾಡಲಿಕ್ಕೆ ರುದ್ರದೇವಿಗೆ ಹಚ್ಚದ. ಅದಕ್ಕೆ ಕೇಶವ ಕೇಶವ ಅಂತ ಹೇಳಿದ್ರೆ ಕಹಾಚ ಈಶಾ ಇತಿ ಹೇಳಿ ಮಾತನ್ನ ಕೇಶವ ಪ್ರೋತಿ ಕೇಶವ ಅಂತ ಕೊಂಡು ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಎರಡೊಂದು ರೂಪವೇನು, ಎರಡೊಂದು ಲೋಕವನ್ನು ಎರಡೊಂದು ಮಾಲ್ಪನ್ನ ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥ ಪರಮಾತ್ಮ. ಎರಡೊಂದು ಉಳ್ಳ ಮೇಲೆ ಅಂತಾರೆ ಮುಂದುವರೆ. ಎರಡೊಂದು ಉಳ್ಳ ಮೇಲೆ ಎರಡೊಂದು ಗಳಿಸಿಗೋ, ಇವನ್ ತಪ್ಪಿಸೋ ಬೇಡ. ಯಾರಂತಾರ? ವಿಷಯದಾಸರು. ಎರಡೊಂದು ಉಳ್ಳ ಮೇಲೆ ಏನು ಎರಡು ಅಂತ ಕೇಳಿದ್ರೆ ಅದನ್ನ ಹೇಳ್ತಾರೆ ಶ್ರವಣ ಮನನ ಧ್ಯಾನ. ಎರಡೊಂದು ಗಳಿಸ್ತಕ್ಕಂಥದ್ದು. ಇವನ್ ಬೇರೆ ಏನು ಹೇಳಿ ಸಾಧ್ಯ? ಮತ್ತೆ ನೋಡಿ ಎಷ್ಟು ಅರ್ಥ ಇರ್ತಕ್ಕಂಥದ್ದು. ಎರಡೊಂದು ಮಾಲ್ಪನ್ನ ಎರಡೊಂದು ಉಳ್ಳ ಮೇಲೆ ಎರಡೊಂದು ಕಾಯ ನೋಡು ಅಂತರ ಮಹಾನುಭಾವ. ಎರಡೊಂದು ಕಾಯ, ದೇಹ ಮೂರು, ಸ್ಥೂಲ ಶರೀರ, ಸ್ವರೂಪ ಶರೀರ, ಲಿಂಗ ದೇಹ, ಎರಡೊಂದು ಕಾಯ ಇರ್ತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದಾರೆ. ಮುಂದುವರೆದು ಎರಡೊಂದು ಕಾಯ ಕಳೆಯೋ ನಮಗೆ ಬರ್ತಕ್ಕಂಥ ಈಗೇನು ಎರಡೊಂದು ಕಾಯ ಬಂದು ಇಲ್ಲಿ ಎರಡೊಂದು ಕಾಯ ಕಳೆಯೋ ಮಹಾನುಭಾವ ಅಂದ್ರೆ ಬರ್ತಕ್ಕಂಥದ್ದು ಸಂಚಿತ ಆಗಾಮ ಪ್ರಾರಬ್ಧ. ಇವನು ಕಳ್ಕೊಂಡು ಕಳಿಬೇಕು ಪ್ರಾರ್ಥನೆ ಮಾಡ್ಕೊತಿದ್ದಾರೆ. ಎರಡೊಂದು ಅಕ್ಷರಗಳ ಮೂರು ಅಕ್ಷರ ಅ ಉ ಮ, ಎರಡೊಂದು ಓಂ ಅಂತಕ್ಕಂಥದ್ದು. ಓಮದ ಮಹಿಮ ಭಾಳ ಮಹಿಮ. ಇಡೀ ಶಾಸ್ತ್ರಷ್ಟು ಇದು ಓಂ ಶಬ್ದಗಣ. ಓಂಕಾರ ಹೋಗಿ ಪುರುಷೋಕ್ತ, ಅದಿಷ್ಟು ಹೋಗಿ 4 ವೇದ, ಇಷ್ಟು ಓಂ ಹೊಟ್ಟಾಗ ಹೋಯ್ತಲ್ಲ. ಒಂದು ಸಂದರ್ಭ ಜ್ಞಾಪಕ ಹೇಳ್ತಂಗೆ ನಿಮಗೆ ಓಂಕಾರ ಮಹತ್ವ ಎಷ್ಟು ಒಂದನ್ನು. ಮಂತ್ರಾಲಯ ಪ್ರಭುಗಳು ಇನ್ನೂ ಸಣ್ಣವರಿದ್ದರು, ರಾಯರಾಗಿದ್ದಿರಲಿಲ್ಲ, ಸ್ವಾಮಿಗಳಾಗಿದ್ದಿಲ್ಲ. ವೆಂಕಣ್ಣ ಭಟ್ರು 3-4 ವರ್ಷದ ಕೂಸಿನ್ನು ಅವ್ರ ತಂದೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗ್ತಾವ. ಎಲ್ಲರಿಗೂ ಮಾಡಿಸ್ತಾರೆ ಸ್ವಾಮಿ ಬರೆಸ್ತಾರೆ ಕೂತ್ಕೊಂಡು. ಹಂಗೆ ಆಗಿನ ಕಾಲಕ್ಕೆ ಹಂಗಿತ್ತು ಬಿಡ್ರಿ, ವ್ಯವಸ್ಥೆ ಹಂಗೆ ಇತ್ತು. ಕಲಿಸೋ ವ್ಯವಸ್ಥೆ ಹೆಂಗಿತ್ತು? ತಂದೆ ಮನ್ಯಾಗ ಪೂಜೆ ಮಾಡಬೇಕು, ಜ್ಞಾನಿಗಳನ್ನ ತರಿಸೋಕೆ ಮನೆಗೆ, ಅವರಿಂದ ಬೆಳ್ಳಿ ತಟ್ಟಾಗೋ ಪಾಟಿ ಮೇಲೆ ಓಂ ಅಲ್ಲಿ ಹೆಸರು ಸ್ವಾಮಿಗಳೇನು ಬರ್ತಾರೆ, ಓಂ ಅಂತ ಬರೆಸ್ತಾರೆ. ಮತ್ತೆ ಅಲ್ಲಿನ ಅಭ್ಯಾಸರು ಅಲ್ಲಿದನ ಹಿಂದಿಗಾಲ ಈಗೆಲ್ಲ ಪುರಕಾಯ್ಬಿಟ್ಟರು. ಆ ಹುಡುಗ ಕೆ ಜಿ ಕ್ಲಾಸಿಗೆ ಒಕ್ಕಟ್ಟು ನೌಕರಿ ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಕೆ ಜಿ ಕ್ಲಾಸ್ ಬೆಳಕು ಹುಡುಗ ಅಲ್ಲೇ ಎ ಫಾರ್ ಬಿ ಫಾರ್ ಬಾಟಲ್, ಸಿ ಫಾರ್ ಕಟ್ಲೆಟ್, ಅವೆಲ್ಲ ಆತ ಶಬ್ದ ಅವೆಲ್ಲ ಅವನೇ ಕಲ್ಸಿರ್ತಾನೆ. ನಾನು ನೋಡಿವಿ ಅಂತ ಹೇಳಿ ಟೈಮನ್ನ ಅದೆಲ್ಲ ಹಿಂಗೆ ಅಲ್ಲ. ಹಂಗೆ ಅದು ಕ್ರಮ ಅಲ್ಲ. ಓಂ ಅಂತ ಬರೆಸ್ಬೇಕು. ಅವ್ರ ತಂದೆ ತಿಮ್ಮಣ್ಣ ಭಟ್ರು ಸಣ್ಣ ಹುಡುಗ ಕುಡಿಸ್ಕೊಂಡ್ರು, ತೊಡೆ ಮೇಲೆ ಕುಡಿಸ್ಕೊಂಡು ಎಲ್ಲ ಜ್ಞಾನ ಕಲಿತು ಆಶೀರ್ವಾದ ಮಾಡಿಸಿ ಕೂಡಿಸಿ ಓಂ ಅಂತ ಬರೆಸಿರು. ಸಾಲಿಗ್ರಾಮ ಸುದರ್ಶನ ತೊಗೊಂಡು ಬರೆದ್ರು. ಅನ್ನಿದನ ಅಂದ್ರ ಅನ್ನಂಗಿಲ್ಲ ಅಂದ್ರು ವೆಂಕಣ್ಣ ಭಟ್ರು. ಯಾಕೆ ಜ್ಞಾನಿಗಳು ಓದು ನನ್ನೂ ಇಲ್ಲ ನಾನು ಯಾಕೆ ಅಂತಾರೆ ವೆಂಕಣ್ಣ ಭಟ್ರು. ನೋಡಿ ಸಣ್ಣವರಿದ್ದಾರೆ. ನಾವು ಒಂದು ಪ್ರಶ್ನೆ ಇದೆ ಉತ್ತರ ಕೊಟ್ಟರು ಅಂತೀನಿ ಅಂದ್ರಂತವ್ರೇನು 4 ವರ್ಷ ಕೂಸಿದ್ದು ಏನು ಪ್ರಶ್ನೆ ಕೇಳ್ತಿದ್ರು ಅಂತ ತಿಳ್ಕೊಂಡು. ನಮ್ಮ ಸಾಲಿಗೆ ಹಂಗಿರೋದಿಲ್ಲ. ಪಾಠದ ಮುಗಿತದ ಏನಿಲ್ಲ ನಿಮ್ಮ ಮಟ್ಟಕ್ಕೆ ನೀವು ಊರಿನ ಮಟ್ಟ ನಾವು ಹೋಗ್ತೀವಿ ಅಂತಾರೆ. ಪ್ರಶ್ನೆ ಎಲ್ಲ ಉತ್ತರ ಏನಿರೋದು ಅಂತ ತಿಳ್ಕೊಟ್ರೆ 4 ವರ್ಷ ಕೂಸೋದು ಹೆಂಗೆ ರಾಯ್ದು ಹೆಂಗಿದೆ. ಇದು ಆ ಸಿನಿಮಾದ ತೋರಿಸೋದು ಗೊತ್ತಿಲ್ಲ ನನಗೆ. ಒಂದು ವಿಷಯ ಮಾತಾಡಿರುತ್ತೆ. ನಾವು ಏನು ಪ್ರಶ್ನೆಪ್ಪ ನಿಂದು? ನನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತೆ ಯಾರು? ತಮ್ಮ ಯಾರು ರಾಯ ಕಣ್ಣ ಹುಡ್ತ ಆಯ್ತು ಅಂತೀನಿ ಅಷ್ಟೇ. ವೆಂಕಣ್ಣ ಭಟ್ ಎಲ್ಲ ಜ್ಞಾನಿಸಿದ ಏನು ಪ್ರಶ್ನೆ? ಅಲ್ಲಿ ಬಿಡೋ ಮಾತು ಅಲ್ಪೆ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ಯಾರಂತಾಳ? ವೆಂಕಣ್ಣ ಭಟ್. ಅಲ್ಪೆ ಕಥಂ ಸಾ ಗುಣಪೂರ್ಣ ಸಂಜ್ಞಾ. ಪರಮಾತ್ಮ ಈ ಸಣ್ಣ ಅಕ್ಷರ ಪರಮಾತ್ಮ ಹೆಂಗಿದ್ದಾನೆ ಹೇಳು ಅಂದ್ರು ಅಂತೇನಿದ್ರಂತೇನೋ. ಅವ್ರಂದ್ರು ನಮ್ಮ ಯೋಗ್ಯತಾ ಅಲ್ಲ, ಸುಸೀಂದ್ರ ಹೋದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತ ಅಂದ್ರೆ ಅಷ್ಟು ಜ್ಞಾನ ಇತ್ತು ಅವ್ರಿಗೆ ಅಂತ ಅರ್ಥ. ಜನ್ಮಾಂತರ ಜ್ಞಾನದ ಇಲ್ಲಿ ಸಾಧ್ಯ ಬಂದಿದೆ. ಅದೇ ಒಂದೇ ಬರೋದು. ಇದು ಯಾವ ಬರ್ಲಿಕ್ಕೆ ಸಾಧ್ಯ ಅನ್ನೋ ಸಂಧಿ ಬರೋದು. ಜ್ಞಾನ ಒಂದೇ ಬರೋದು. ಜ್ಞಾನ ಧರ್ಮ. ಇವು ಮಿಕ್ಸಿ ಗ್ರೈಂಡರು ಕಾರು ಅಷ್ಟು ತೊಗೊಂಡು ಮೇಲೆ ಹೋಗ್ತಾರೆ ಯಾರು? ಅದಕ್ಕೆ ಹೇಳ್ತಾರೆ ನೋ ಮಂಚಾನ ಗ್ರಹಾನ ಚಂಚಲ ದೃಶೌ ದ್ರವ್ಯಂ ಶ್ರಮಾತ್ ಸಂಚಿತಂ ಸಂಚತ್ ಕಿಂಚಿತ ಕಿಂಚ ಕಾಂಚನಮಪಿ ತ್ವಾಂಚಾನೋ ವಾಂತ್ಯತ್ಯಯೇ. ಸೂರ್ ಮಾಡ್ತಾ ಇದ್ದಾರೆ. ಸರ್ವಂ ಮುಮುಂಚ ನೋ ಮಂಚ, ಮಂಚ ಮಂಚ ಅಂತ ಅರ್ಥ. ನೋ ಮಂಚ ನೋ ಗ್ರಹ ಚಂಚಲ ದೃಶೋ ದ್ರವ್ಯಂ ಶ್ರಮಾತ್ ಸಂಚಿತಂ. ಕಷ್ಟಪಟ್ಟು ದುಡ್ಡು ಕೂಡಿ ಆಗಿರ್ತಕ್ಕಂಥ ದುಡ್ಡು ನಮ್ಮಿಂದ ಬರೋದಿಲ್ಲ. ಮಂಚ ಬರೋದಿಲ್ಲ, ಕಾಟ ಬರೋದಿಲ್ಲ, ಫ್ಯಾನ್ ಬರೋದಿಲ್ಲ. ನೋ ಮಂಚಾನ ಗ್ರಹಾನ ಚಂಚಲ ದೃಶೌ ದ್ರವ್ಯಂ ಶ್ರಮಾತ್ ಸಂಚಿತಂ ಚಂಚತ್ ಕಿಂಚಿತ ಕಾಂಚನ ಬಂಗಾರ ಪಾಂಚಾನೋ ಅಂತ್ಯತ್ಯೆ ಸಂಚಿಂತೈವ ಮಮುಂಚ ಮುಂಚ ಸಕಲಂ ಪ್ರಾಪಂಚಿಕಂ ನಶ್ವರಂ ಮಂಚಾಲಿ ಗುರುಮಂಚ ಶಾಶ್ವತ ಸುಖಂ ತ್ವಂಚೆ ಸಖೇ ವಾಂಛಿಸಿ.
ಹೇ ಸಖಿ ಗಂಡ ಹೆಂಡತಿಗಳೇ ಹೇಳ್ತಾನೆ, ಯಾಕೆ ಗೊತ್ತಾಗ್ತಿದ್ದು ದುಃಖ ಹೋತಾನ ವಾಂಛಿಸೇಕಿಂ, ನೀನು ಒಳ್ಳೆ ಸುಖ ಬೇಕಲ್ಲೋ, ಮೋಕ್ಷ ಬೇಕಿಲ್ಲೋ, ಒಳ್ಳೆಯ ಜೀವನ ಬೇಕಿಲ್ಲೋ, ಮಂಚಾರಿ ಗುರುಂ ಅಂಚ, ಅವ್ರನ್ನ ಪಡ್ಕೊ, ಅವ್ರ ಹಿಂದೆ ಹೋಗು, ಅವ್ರನ್ನ ನಂಬು, ಬೇಕಾದಾಗ್ತದೆ ಹೇಳ್ತಾ ಇದ್ದಾರೆ. ಅದೇ ಸರ್ವಯಾತ್ರಾ ಫಲಾವಾಪ್ತಿ ಅಂತ ಹೇಳ್ದಂಗೆ ಆ ಮಾತಿಗೆ ಬಂತು ಅಂತ ಹೇಳಿ ಹೇಳ್ತೀನಿ ನಿಮ್ಗೆ. ಅದಕ್ಕೆ ಹೇಳ್ತಾ ಇದ್ರೆ ಮಾಡಿರ್ತಕ್ಕಂಥವ್ರು ಎರಡೊಂದು ಅಕ್ಷರ ಯಾವುವು ಅ ಉ ಮ ಕೂಡಿ ಏನಾಗ್ತದೆ ಓಂ ಆಗಿರ್ತಕ್ಕಂಥವ್ರು ಹೇಳ್ತಾರೆ. ಅಷ್ಟೇ ಎರಡೊಂದು ಸಾರಿ ನೆನೆದು, ಮೂರು ಸಾರಿ ಅಂತ ಅರ್ಥ ಓಂ ಓಂ ಅಂತಕ್ಕಂಥದ್ದು ನೆನೆತಕ್ಕಂಥ. ಎರಡೊಂದು ಸ್ಥಾನ ಸೇರು, ಓಂಕಾರ ಮಾಡ್ಕೋತ ಜಪ ಮಾಡ್ಕೋತಿರು, ಅಲ್ಲಿರ್ತಕ್ಕಂಥ ಪರಮಾತ್ಮ ಬರೀ ಓಂ ಅಂತೆ ಅಷ್ಟೇ ಅರ್ಥಲ್ಲ, ಅದು ಅರ್ಥ ತಿಳ್ಕೊತ ಹೋಗು. ಅವಾಗ ಏನಾಗ್ತದೆ ನಿನಗೆ ಎರಡೊಂದು ಸ್ಥಾನ ಸಿಗ್ತದೆ. ಅರ್ಥಾತ್ ಶ್ವೇತದ್ವೀಪ ಅನಂತ ವೈಕುಂಠ ಯಾವ ಜೀವ ಸಿಗ್ತಂತೆ ಎರಡೊಂದು ಆಸಕ್ಕಂಥದ್ದು. ಎರಡೊಂದು ಗುಣ ಶೂನ್ಯ ವಿಜಯ ವಿಠಲ ಪರಮಾತ್ಮ, ಎರಡೊಂದು ಗುಣ ಶೂನ್ಯ ಪರಮಾತ್ಮ, ಸತ್ವ ಸಂಬಂಧ ಇಲ್ಲ ಅವನಿಗೆ, ಗುಣಶೂನ್ಯ ಪರ ವಿಜಯ ವಿಠಲ. ಎರಡೊಂದು ರೂಪ ಭಜಿಸೆ ಪರಮಾತ್ಮನ, ಅಗ್ರೇಶ ಮೂಲೇಶ ಮತ್ತು ಪ್ರಾದೇಶಿಕ. ಹರಿಕದಾಂ ಪ್ರಾದೇಶ ನಾಮಕನು ತಾರಾಯಿ. ಅದರಂತೆ ಆಚಾರ ಮಾತು ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಇವನು ಬಿಡಬೇಡ ಅಂತ ಯಾರು ಮಹಾನುಭಾವ ಅನ್ಕೋತ ಅಡ್ಡಾಡಿ ಇವನ್ನ ಏನು ಅನ್ಬೇಕಾದ್ರೆ ಕೆಲಸ ಮಾಡುವಾಗ, ಅಡ್ಡಾಡುವಾಗ, ತಿರುಗುವಾಗ ಅದು ಹೇಳ್ತಾರೆ. ಓದುವಾಗ ಹೇಳ್ತಾರಲ್ಲ, ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡಲಿ ಮೈ ಬೆಳೆವಾಗ ಮೆಲುವಾಗ ಯಾರವ ದೋಷ ದೂರನ ತತ್ತ ನಾಮದಿಂದ ಅಂತಕ್ಕಂಥ ಮಾತಾಡ್ತಾರೆ. ಪರಮಾತ್ಮ ನಾಮಸ್ಮರಣೆ ಹೆಂಗಿರ್ಬೇಕು ನಾಮಸ್ಮರಣೆ ನಮಗೆ ಕಲ್ಪ ಇಲ್ದವ ಹಂಗೆ ನಮ್ಮಿಂದ ಬರ್ತಿರ್ತಾ ಇರ್ಬೇಕು. ಅದು ಪ್ರಾಕ್ಟೀಸ್. ಒಂದು ಕಥಾ ಅದು ಪುರಾಣ ಕಥಾ ಇಟ್ಕೊಂಡ ನಾರದರು ಲೋಕೋಲ್ಲಂಘನಕ್ಕೆ ಹೊಂಟಿದ್ರು. ಲೋಕೋಲ್ಲಂಘನ ಗೊತ್ತಾಗ್ತ ಅಡ್ಡೋದು ಹರಿಕೋತ ಮುದ್ದು ಹೊಂಟಿದ್ದಪ್ಪ. ಪ್ರಾತಃ ಕಾಲೇನು ಕೆಳಗೆ ನೋಡಿದ್ರು, ಕೃಷ್ಣ ಕೂತಿದ್ದ. ಅಬ್ಬ ಅಂತ ಕೃಷ್ಣ ದರ್ಶನ ಆತಲ್ಲ, ಕೃಷ್ಣ ದರ್ಶನ ಲಾಲಸಾಗಿ ಭರ್ರನ್ನ ಕೆಳಗೆ ಇಳಿದು ಏನು ಹುಚ್ಚಿ ಹಿಡಿತು ಅವರಿಗೆ. ಬಾರ ಕುಂಡಾಡಿ ಹಿಡಿದ್ರು, ಡಾನ್ಸ್ ಮಾಡಿ ಹಿಡ್ತಿರು, ನೃತ್ಯ ಮಾಡಿ ಹಿಡ್ತಿದ್ರು, ಹಾಡಾಡಿದ್ರು. ಕೃಷ್ಣ ಸೈಲೆನ್ಸ್ ಪ್ಲೀಸ್ ಅಂತ ಸುಮ್ಮ ಕೂಡ್ರಿ ಹಾಡ್ಬಾರ್ದು ಅಂತ. ಸ್ವಾಮಿ ಯಾಕೆ ನೀನು ನಾರದಪ್ರಿಯ ನಾದಪ್ರಿಯ ಅಂತ ಕೇಳಿ ನಾವು ಯಾಕೆ ತೊಡೆ ಮೇಲೆ ನಾನು ಕೂಸು ಮಾಡ್ಕೊಂಡದ ಅಂದ ಕೃಷ್ಣ. ಭಕ್ತಪ್ರಿಯ ಭಗವಂತ ನನ್ನ ಕೂಸಿ ಇದ್ದಿಷ್ಟ ಬಾಬಾರ್ದು. ಯಾರು ಮಾಡ್ಕೊಂಡಿದ್ರು? ಅರ್ಜುನ ಮಾಡ್ಕೊಂಡಿದ್ದ. ತೊಡೆ ಮೇಲೆ ಕೃಷ್ಣ ಮರಿಸೋಣ. ಅರ್ಜುನ ಪ್ರಾಣ ಹಿ ಪಾಂಡವ ಭಗವಂತಿಗೆ ರಕ್ಷಣೆ ಮಾಡ್ತಾ ಅಂತ ತಿಳ್ಕೊಡ್ರೆ ಅವ್ನು ನಂಬಿರ್ತಕ್ಕಂಥ ಘಟನೆ ಹೇಳ್ತಾ ಇದ್ದೀನಿ. ನಾರದ ಕರೆದು, ನಾರದ ಬರೀಲಿ ಕರೆದೆ, ಸೊನ್ನೆ ಮಾಡಿ ಕರೆದು, ನಾವು ಒಂಚೂರು ಕಾಲು ತೊಗೊಂಡ್ಬರ್ಲಿಕ್ಕೆ ಹೋಗ್ಬೇಕಾಗಿದೆ, ಈ ತಲೆ ನಿಮ್ಮ ತೊಡೆ ಮೇಲೆ ಇಟ್ಬಿಟ್ಟು ಮತ್ತೆ ಹೊಳ್ಳಿ ಐದು ಬರ್ತೇನೆ ಅಂತ. ಅನ್ನ ದೇವ್ರಿಗೆ ಕಾಲು ತೊಗೊಳ್ಳಿ ಬರ್ತಾ ಇದ್ದೀನಿ ಅಂತ ನಾರದಿ ಪಾಠದ ಹೇಗೆ ತಿಳ್ಕೊಡ್ರಿ. ನಾರದ ಎಂಥವ್ರಿಗೆ ಮಾಯ ಬಂದಿರ್ತದೆ. ಹೌದು, ನಾರದಿ ಮಾಯ ಹಾಕಿದ ಅವ್ರಿಗೆ ಸೊಪ್ಪು ಬಂದಿತ್ತು. ನಾನು ಹಾಡೋ ಜಗತ್ತಿನ ಯಾವಿಲ್ಲ ಅಂತ ಸೊಪ್ಪು ಬಂದಿತ್ತು ನೋಡಿ. ಅವ್ರು ಅದಕ್ಕೆ ಹಾಡಕ್ಕೆ ಹೋಗಿದ್ರು. ಅವ್ನು ತಲೆ ಅವ್ರ ತೊಡೆ ಮೇಲೆ ಇಟ್ಟು ಕೃಷ್ಣ ಒಂಚೂರು ಹಂಗೆ ನಾಟಕ ಮಾಡ್ಲಿಕ್ಕೆ ಹೋದ. ಕೃಷ್ಣ ಹೋದ, ಇಲ್ಲಿ ಧನಿ ಬರ್ಲಿಕ್ಕೆ ಹತ್ತಿಲ್ಲ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ನಾರದರಂದ್ರು ಇಲ್ಲ, ಭಜನಾ ಮಂಡಳಿ ಇಲ್ಲ, ಯಾವಿಲ್ಲ, ಇನ್ನೇನು ಗದ್ದಲ, ಗುಡಿ ಇಲ್ಲ, ದೇವಸ್ಥಾನ ಇಲ್ಲ. ನೋಡಿದರೆ ಅರ್ಜುನ ಮಲ್ಕೊಂಡವು ಕೂಡ ನಾಮಸ್ಮರಣೆ ಮಾಡ್ತಿದ್ದ. ನಿದ್ದೆ ಒಳಗೂ ನಾಮಸ್ಮರಣೆ. ಮಲ್ಕೊಂಡವು ಸುತ್ತ ಅವನ ದೇಹ ಅಂದ್ರೆ ಕೃಷ್ಣ ನಾಮಸ್ಮರಣೆ ಯಂತ್ರ ಇದ್ದಂಗಿತ್ತು ಅವನ ದೇಹ. ತಿಳ್ಕೊಟ್ರೆ ಯಾರ್ದು? ಅದಕ್ಕೆ ಸೌಮ್ಯ ಪ್ರಿಯ ಅಂತ ಭಗವಂತ ಗೀತಾದಾಗ ನನಗೆ ಅತ್ಯಂತ ಪ್ರಿಯರು ಅರ್ಜುನ ಆಗಿರ್ತಕ್ಕಂಥವ. ನಮ್ಮ ಕನಸು ವಿಚಾರ ಮಾಡಿ ನೀವು. ನಾವು ಮಾಡ್ಕೊಂಡಾಗ ಯಾರು ಹೇಳ್ಕೊಂಡು ಹೋದಂಗೆ, ಯಾರು ಓಡಿಸ್ಕೊಂಡು ಹೋಗಿ ಇದನ್ನು ಹುಟ್ಟಿರ್ತಾರೆ. ಹೌದಾ? ಅರ್ಜುನಿಗೆ ಹಂಗಲ್ಲ, ನೆನೆಸಿದ್ರು ಕೂಡ ನಾಮಸ್ಮರಣೆ ಹಿಂಗೆ ಬರ್ಬೇಕು ಅಂತ ಅರ್ಥ. ನಮ್ಮ ಶಾಲೆಗೆ ಹೇಳ್ತಿದ್ರು ಹಿಂದಕ್ಕೆ, ಈಗಿನ ಶಾಲೆಗೆ ಯಾರು ಹೇಳೋದಿಲ್ಲ ಹಂಗೆ. ಕನಸಿನಾಗ ಮಗ್ಗಿ ಅನ್ರಿ ಅಂತಿದ್ರು. ಕನಸಿನಾಗ ಮಗ್ಗಿ ಅಂದಿಂದ ಆಗ ಈಗಿನ ಬಂದ್ಬಿಟ್ಟವ ಹೆಂಗೆ ಬೇಕಾಗಿ ಮಗ್ಗಿ ಮಾಡ್ತಾರೆ ಪ್ರಶ್ನೆ ಎಲ್ಲಿ. ಆ ರೀತಿ ಕನಸಿನಾಗೂ ಮಲ್ಕೊಂಡಾಗೂ ನಾಮಸ್ಮರಣೆ ಮಾಡ್ತಕ್ಕಂಥವು ಯಾವುದು ಅದನ್ನ ಹೇಳ್ತಾ ಇದ್ರೆ ಮಾಡತಕ್ಕಂಥವ್ರು ಎರಡೊಂದು ರೂಪ ಭಜಿಸಿ ಪರಮಾತ್ಮವಾಗಿರ್ತಕ್ಕಂಥದ್ದು ಅಚ್ಯುತ ಅನಂತ ಗೋವಿಂದ ಅಥವಾ ಪ್ರಾದೇಶ ನಾಮಕರಾಗಿದ್ದ ಪರಮಾತ್ಮನ. ಏನಾಗ್ತದೆ ಗೊತ್ತಾ? ಎರಡೊಂದು ಗುಣ ಶೂನ್ಯ ವಿಜಯ ವಿಠಲ, ಎರಡೊಂದು ರೂಪ ಭಜಿಸಿ ಎರಡೊಂದು ಆವರ್ತಿ ಹೊಳೆವ ಅಂತ ಅರ್ಥ ಕಾಣಿಸೋದ ಮನಸ್ಸಿನ ನಮಗೆ. ಎರಡೊಂದು ಆವರ್ತಿ ಅಂದ್ರೆ ಎಷ್ಟಾಯ್ತು? 3 ಆವರ್ತಿ. ಎರಡೊಂದು ಆವರ್ತಿ ಎಲ್ಲೆಲ್ಲಿ ಅದು ಹೇಳ್ತಾರೆ ನೋಡಿ. ನಿಮ್ಗೆ ಗೊತ್ತದ ಕೇಳಿ ಹರಿಕನಾಥವರಿಗೆ ವಾಸನಾಮಯ ಪರೋಕ್ಷ, ಸ್ಥೂಲಾಪರೋಕ್ಷ, ಬಿಂಬಾಪರೋಕ್ಷ ಇವಾಗ ಹಂಗೆ ಪರಮಸಿಂಗ ಅಂತಕ್ಕಂಥದ್ದು. ನಾ ಬಟ್ಟೆ ಎರಡು ಒಂದಷ್ಟು ಹೇಳಿವನ ಹಿಂಗೆ 3 1 4 1 5 1 6 1 7 1 8 1 ತನಕ ಆಗಿಬಿಟ್ಟಿತ್ತು. ಇಷ್ಟು ಪದೇ ಇಷ್ಟು ಹೇಳ್ಕೋದು ಕೂತ್ರೆ ಬೆಳಗಾದ ಸುಮ್ಮೊಂದು ಶಾಂಪಲ್ ತೋರಿಸಿದಾಗ ಇಂಥ ಅದ್ಭುತವಾದ ಇಂಥ ಪಡಿತಕ್ಕಂಥ ಮಹಾನುಭಾವರು ಏನು ಚಿತ್ರ ಪಡ್ತಕ್ಕಂಥದ್ದು ಇನ್ನೊಂದು ಅವರ ಕೀರ್ತನ ಹೇಳಿ ನಾವು ಉಪನ್ಯಾಸ ಮುಗಿಸ್ತೇವೆ ನಿಮಗೆ ಅಂತಾರೆ ವಿಜಯದಾಸರು. ಕಲ್ಲು ನೋಡಿದರು, ನಮಗಿದ್ದದ್ದು ಈ ಸೂತ್ರ ಕಾಣಂಗಿಲ್ಲ ನಮಗೆ.
ಕಲ್ಲು ಕಲ್ಲು ಕಾಣ್ತದೆ ನಮಗೆ. ಕಲ್ಲು ಅವ್ರಿಗೆ ಕವಿತೆ ಕಾಣ್ತೇವೆ, ಅವ್ರಿಗೆ ಕಲ್ಲಾಗಿ ದೇವರು ಕಾಣ್ತ ಅವ್ರಿಗೆ. ಯಾರಿಗೆ? ವಿಜಯದಾಸರಿಗೆ. ಓಂ ಸರ್ವತ್ರ ಪ್ರಸಿದ್ಧೋಪದೇಶ ಓಂ ಅಂತ ಶಾಸ್ತ್ರ ತಿಳ್ಕೊಟ್ರು. ಪರಮಾತ್ಮ ಜಾಗ ಯಾವುದದ? ಎಲ್ಲ ಕಡೆಗೂ ಇಲ್ಲ. ಅವೆಲ್ಲ ಜಾಗ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಉಳ್ಳಾಗಡ್ಡೆಗಿಲ್ಲ ನಾವು ಬೆಳ್ಳುಳ್ಳಿಯಾಗ ಆ ಪಾನಿಪುರಿ ಒಳಗೆ ಇಲ್ಲ ಅಂದ್ರೆ ಸ್ವತಂತ್ರ ಭಗವಂತ ಮತ್ತೆ ತಿಳ್ಕೊಡ್ರಿ. ಅಲ್ಲಿ ಇದ್ದಾನ, ಆ ರುಚಿ ಹುಟ್ಟಿಸ್ತಾನ, ಅದನ್ನ ತಿರುಗಾಡಿಂತೂ ಹೇಳ ಮತ್ತ ಅವನ ಆದೇಶ ಅದು. ಅವ ಇಲ್ಲಿಂದ ಯಾವ ವಸ್ತು ತಯಾರಾಗುವುದೇ ಇಲ್ಲ. ಅವನ ಸ್ಥಾನ ಬೇಕು. ಯಾಕೆ ಮಾಡ್ತಾನೆ? ತಾಮಸಿಗಳಿಗೆ ಸಾಧನ ಆಗ್ಬೇಕಲ್ಲ. ಆ ರುಚಿ ಇಲ್ಲ ಅಂದ್ರೆ ದೇವ್ರಿಗೆ ಅಲ್ಲಿಲ್ಲ ಅಂದ್ರೆ ಅವ್ನು ಕುಂದು ಬಂತಿಲ್ಲ. ಅವನಿಗೆ ಸರ್ವತ್ರ ವ್ಯಾಪ್ತ ಭಗವಂತ. ಆದರೆ ಹೆಂಗೆ ಅಲ್ಲಿ ಕಾಣಿಸ್ಕೋತಾರೆ, ಇದನ್ನ ಮಾಡೋದು ಹೇಳ್ತಾನೆ ಭಗವಂತ ಆಗಿರ್ತಕ್ಕ. ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಈ ಕಲ್ಲು ನೋಡಿದ್ರು, ಕಲ್ಲು ಮೇಲೆ ಕೊಯ್ಕೊಂಡು ನೀನು ಹೇಳ್ತಿದ್ದೆ ಮಗ. ಕೀರ್ತನ ಹೆಂಗಿರ್ತದೆ ಗೊತ್ತ? ಹಾಡು ಕವಿತೆ ಹುಟ್ಟು ಹೊತ್ತಿನಾಗ ವಿಜಯದಾಸರಿಗಾಗಲಿ, ಪುರಂದರದಾಸರಾಗಲಿ, ಗೋಪಾಲದಾಸರಿ, ಜಗನ್ನಾಥರಿ ಅದು ಇಷ್ಟು ಸೂಕ್ಷ್ಮ ಇರ್ತದಲ್ಲ. ನಿನ್ನೆ ಹೇಳಿದ್ದು ನಿಮಗೆ ಅರ್ಥ ಮಾಡಿ ಹೇಳ್ತೇನೆ ಮಗ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಕವಿತೆ ಹುಟ್ಟೋದು ಹಿಂಗೆ, ಕೀರ್ತನ ಹುಟ್ಟೋದು ಹಿಂಗೆ. ಭೃಂಗ ಅನ್ನೋ ಗೊತ್ತಾಗ್ತಿಲ್ಲ. ಭೃಂಗದ ಬೆನ್ನೇರಿ ಬಂತು ಯಾವುದು? ಕಲ್ಪನಾ ವಿಲಾಸ. ಮಶದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ. ಅತ್ತ ಇತ್ತ ಚೆಲುವು ನಿಂತು ಹಾಕುತ್ತಿತ್ತು ತಾಳ. ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಇದು. ಏನು ಏನು ಗುಮ್ ಗುಮ್ಗೆ ಓಂಕಾರದ ಕಿಂಚಿದೂನ ಇರ್ತಕ್ಕಂಥ ಕವಿತೆ ಕೃತ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಅಂಥ ಸೂಕ್ಷ್ಮವಾಗಿರ್ತಕ್ಕಂಥ ಕವಿತೆ ಕಲ್ಲು ಕಲ್ಲು ಅಂತರ್ದಾಸರು. ಕಲ್ಲಿನಿಂದ ಸರ್ವ ಫಲ ಬಾಹುರು. ನಮ್ಮ ಕಲ್ಸಿದ್ರೆ ಮಂದಿಗೆ ಯಾರು ಹೊಡಿ ಮುಂತಾಯ ಬರ್ತದೆ ನಮಗೆ. ಕಲ್ಲಿನಿಂದ ಸರ್ವಫಲ ಅಂತ ಯಾರು ಹೇಳ್ತಾರ? ವಿಜಯದಾಸರು. ಹೆಂಗೆ? ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು. ಕೈವಲ್ಯ ಅಂದ್ರೆ ಮೋಕ್ಷ. ಕಲ್ಲು ಭಜಿಸಿದರೆ ಸಾಲಿಗ್ರಾಮ ಕಲ್ಲು ಅಂತ ಅರ್ಥ. ಅದು ಕಲ್ಲು ಹೋದ್ರೆ ಮತ್ತೆ ಸಾಲಿಗ್ರಾಮ. ಕಲ್ಲು ಕಡೆಯುತ್ತಿರಲು ಅಮೃತವೇ ಪುಟ್ಟಿತು. ಭಾಗವತಕ್ಕೆ ಬನ್ನಿ. ಸಮುದ್ರ ಮಾತ್ರ ಮಾಡಿದ್ರಲ್ಲ, ಏನು ಹುಡುತಲ್ಲೇ ಅಮೃತ. ಕಲ್ಲು ಕಡೆಯಲು, ಕಲ್ಲು ಎತ್ತಲು ಮಳೆಯಲು ಎಲ್ಲರೂ ಉಳಿದರು. ಗೋವರ್ಧನ ಇದು ಹೌದಾ? ದಾಸರಿ ಹೆಂಗೆ ಹೇಳ್ತಾವ್ರು ಹೇಳೋದು ವಿಚಾರ ಮಾಡಿ. ಕಲ್ಲು ಹರಿಪಾದವನು ಸೋಕೆ ಹೆಣ್ಣಾಯಿತು. ರಾಮಾಯಣ ಸಂದರ್ಭ ಅಂತ ಕಲ್ಲು ಸೋಕೆ. ಕಲ್ಲು ಲಂಕೆಗೆ ಮಾರ್ಗ ಚೆನ್ನಾಗಿ ತೋರಿತು. ದಾಸರಿ ಹೇಳ್ತಕ್ಕಂಥ ಪುರಾಣ ವಿಶೇಷ ಹೆಂಗೆ ತಂದು ಕೊಟ್ಟು ಕಲ್ಪಂತ ಕೊಡ್ತಾರ. ಒಂದು ಕೀರ್ತನ ಎಷ್ಟು ಮಹತ್ವ ಇರ್ತದೆ. ಕಲ್ಲಿನೊಳಗೆ ದೇವನು ಒಡಮೂಡಿ ಕಾಣಿಸುವ. ಮೂರ್ತಿ ಮಾಡ್ತಾರಲ್ಲ ಮತ್ತೆ ನಾವೆಲ್ಲ ಮೂರ್ತಿ ಪೂಜಕರಲ್ಲ ತಿಳ್ಕೊಡ್ರಿ. ಮೂರ್ತಿಯಲ್ಲಿ ಪರಮಾತ್ಮನ ಪೂಜೆ. ಬರೀ ಮೂರ್ತಿ ಪೂಜಕರಲ್ಲ. ಇದಕ್ಕೊಂದು ಸೂತ್ರನದ. ಓಂ ಪ್ರತಿಮಾನ ಸಹಿ ದೇವನು ಪ್ರತಿಮಾ ಕೊಣಿಸಿ ಬರ್ತಕ್ಕಂಥದ್ದು. ಪ್ರತಿಮೇಶನ ಸಾಯಿ ಓಂ ಅಂತಕ್ಕಂಥ ಸೂತ್ರ ಅದು ಅಂತಾರಲ್ಲಿ. ಕಲ್ಲಿನೊಳಗೆ ದೇವನು ಒಡಮೂಡಿ ಕಾಣಿಸುವ. ಕಲ್ಲು ಕೊರೆಯಲು ಮೂರ್ತಿ ಮುಂತಾಗುವುದು. ಕಲ್ಲು ದೇವರ ಗುಡಿಗೆ ಗರುಡ ಗಂಬವಾಯಿತು. ಹೌದಾ? ಇಲ್ಲಿನ ಅರ್ಥ ಹೇಳೋ ಪ್ರಸಂಗ ನಿಮಗೆ. ಕಲ್ಲು ಕೋಟ್ಯನು ಕೋಟಿಗೆಲ್ಲ ಬೆಲೆಯಾಯಿತು. ಆ ರೀತಿ ಅಂತ ಎಲ್ಲರೂ ನಮಸ್ಕಾರ ಮಾಡಿ ಹೇಳ್ತೀರ. ಮತ್ತೆ ಕೋಟ್ಯಾನು ಕೊಟ್ಟಿರ್ತಕ್ಕಂಥ. ಕಲ್ಲೆಂದು ಉಪೇಕ್ಷಿಸದೆ ಇಲ್ಲಿ ಸಂದೇಶ ಏನು ಚಂದ ಸಂದೇಶ ವಿಷಯದಾರ ಕೊಡ್ತಕ್ಕಂಥ ಮಾತಿನ ವೈಶಿಷ್ಟ್ಯ, ಮಾತಿನ ಮೂಡಿ ನೋಡ್ರಿ ಹೆಂಗದ. ಕಲ್ಲು ಕಲ್ಲೆಂದು ಉಪೇಕ್ಷಿಸದೆ ಕಾಲ ಕಾಲದಿ ಸರಿ ಕಲ್ಲು ನಿಮ್ಮ ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು. ಹೌದಾ? ಮನಸ್ಸು ಹೆಂಗೆ ತಯಾರು ಮಾಡ್ಕೋ ಹೇಳ್ತಾರ. ಒಂದು ಮೆಂಟಲ್ ಟ್ರೈನಿಂಗ್ ಇದ್ದಂಗೆ ಇದು. ಅವರ ಉಗಾಭೋಗ, ಅವ್ರ ಸುಳಾದಿ ಒಂದು ಮೆಂಟಲ್ ಟ್ರೈನಿಂಗ್. ಯಾವುದು? ವಿಜಯದಾಸರು ಅಂತ. ಕಲ್ಲು ಮನಸ್ಸನ್ನು ಬಿಟ್ಟು. ನಮ್ಮೆಲ್ಲ ಕಲ್ಲು ಮನಸ್ಸಿದ್ದಂಗೆ ಏನು ಮಾಡಂಗಾರ? ಪೂಜೆ ಮಾಡಿ ಕಲ್ಲಿನೊಳಗಿದ್ದ ಸೂತ್ರ ಯಾರವ? ಸಿರಿಯ ವಿಜಯ ವಿಠಲ. ಅವನನ್ನು ಅವೇ ಕೊಡ್ತಾನೆ. ನೋಡ್ರಿ ಇಂಥ ಮಾಡಿದೀನಿ ಹೇಳ್ಕೋತ ಬಂದರು. ಕಡಿ ಎಷ್ಟು ಚಂದ ಹೇಳ ಗೊತ್ತಾ? ಅವ ನಿಮಗೆ ಕಲ್ಲು ಪದವಿಯನ್ನು ಕೊಡುವ ಅಂದ್ರೆ ಮೋಕ್ಷ ಕೊಡುವ ಅಂತ ಗಟ್ಟಿಮುಟ್ಟಾಗಿರ್ತಕ್ಕಂಥದ್ದು. ಕಲ್ಲು ಗಟ್ಟಿಮುಟ್ಟಿರ್ತೀವಿ. ಕಲ್ಲು ಪದವಿಯ ಕೊಟ್ಟು ಸತತ ಪಾಲಿಸುವ. ಎದ್ರ ಮೇಲೆ ಇದು? ಕಲ್ಲಿನ ಮೇಲೆ. ಇಂಥ ಕೀರ್ತನ ಸುಳಾದಿ ಖಂಡ ಇರತಕ್ಕಂಥ ಏನು ಓದ್ಲಿಕ್ಕೆ ಸಾಧ್ಯ ಅದನ್ನ ಅಂತೂ ಎಷ್ಟು ತಿಳ್ಕೊಟ್ರಿ. ನೀವೆಲ್ಲ ಭಜನಾ ಮಂಡಳಿ ಮಂದಿಲ್ಲ ಅಭ್ಯಾಸ ಮಾಡ್ತೀರಿ, ತಿಳ್ಕೊತೀರಿ, ಇದ್ರಾಗ ಒಳ್ಳೆ ಕಳ್ತೀರಿ. ಶ್ರೇಷ್ಠ ಯುಗ. ಇಷ್ಟು ಹೇಳಿ ಮುಗಿಸ್ತಾನೆ. ನಾಳೆ ಪ್ರಕಾರ ಮುಂದೆ ಕೊಡ್ತಾರೆ. ಇಲ್ಲಿ ನಿಮ್ಮ ಕೆಲವು ಕೀರ್ತನೆಗಳನ್ನು ಅವ್ರ ಮಹಿಮಾಗಲು ಹೇಳಿ ಪ್ರಯತ್ನ ಮಾಡ್ತಾನೆ. ಯಾರೋದು? ವಿಜಯದ ಬರ್ತಕ್ಕಂಥ ಒಂದು ಸಂದರ್ಭ ಹೇಳ್ತೀನಿ. ಉತ್ತರ ಅಷ್ಟು ಹೇಳಿ ಮುಗಿಸ್ತೀನಿ ತಿಳ್ಕೊಟ್ಟು. ವಿಜಯದಾಸರು ಶೀಕಲ ಪರಿ ಒಳಗೆ ಸಾಧನ ಮಾಡ್ಕೋತಿದ್ದ. ಏನಾಯ್ತು ಒಂದು ಸಂದರ್ಭದಾಗ? ಅದಕ್ಕೊಂದು ಮತ್ತೆ ಕೀರ್ತನ ಮತ್ತದಕ್ಕೆ ಎಲ್ಲ ಕೀರ್ತನೆ ಒಂದು ಕಥಾ ಆದ ಒಂದು ಸಂದರ್ಭ ತಿಳ್ಕೊಡ್ರಿ. ಏನು ಸಂದರ್ಭ ಇತ್ತಲ್ಲಿ? ಯಾರೋ ಮಗ್ಗಲ ಮನೆ ಹೋಗಿ ಊಟ ಒಂದು ಸಂದರ್ಭ. ಊಟ ಎಲ್ಲರೂ ಊಟ ಬ್ರಾಹ್ಮಣಿಗೆ ಊಟಕ್ಕೆ ಹೇಳಿ ವಿಜಯದಾಸರಿಗೂ ಹೇಳಿ
ಸ್ವಾಮಿ ನಮ್ಮನೆ ಬಂತಿರ್ತಾರೆ ಬಾ ಬರ್ತೇವೆ ಅಂತ ಹೇಳಿದ್ರು. ಯಾರು ಬೇಡ ಎಲ್ಲ ಒಂದು ಚಟಿ ಕಟ್ಕೊಂಡೆಲ್ಲ ಊಟಕ್ಕೆ ಹೋದು. ಇವ್ರು ಏನ ಪ್ರದಕ್ಷಿಣೆ ನಮಸ್ಕಾರ ಬಂದರು ಊಟ ನೆನಪು ಹಾರ್ತೇವೆ. ನಮ್ದು ಇವ್ರದ್ದು ಇರ್ತದೆ ಪ್ರದಕ್ಷಿಣೆ ನೆನಪಾಡ್ತೀವಿ, ಊಟ ನೆನಪಾಗ್ತದೆ. ನಮ್ಮದು ಎಲ್ಲ ಭಾಳ ಗದ್ದ ಆಗ್ತಿತ್ತಂತೆ, ಸಾಧ್ಯ ಗದ್ದ ಮಾಡಿರ್ತಿದ್ರು. ಅನೌನ್ಸ್ಮೆಂಟ್ ಬಂತು ಏನಂತ ತಿಳ್ಕೊಂಡು, ಹೌದಿಲ್ಲ ಕಡಿ ಪಂಕ್ತಿ ಎಲ್ಲಿ ಹಾಕ್ತಾರೆ ಅಂತ ತಿಳ್ಕೊಂಡು ಯಾವ ಒಟ್ಟು ಕೂಡ ಬಂದಿರ್ತೀವಿ, ಗದ್ದಿಲ್ಲ ಏನಿಲ್ಲ ಹಿಂಗೆ ತಂಗೆ ಊಟ ಒಟ್ಟು ಊಡಿಬಿಟ್ಟು ಹಂಗೆ ತಂಗೆ ಪ್ರದಕ್ಷಿಣೆ ಆಗ್ಲಿಕ್ಕೆ ಹಚ್ಚಾರ. ಊಟ ನೆನಪು ಹಾರಿಬಿಡ್ತಾರೆ. ಹತ್ತ ಊಟ ನಡೀತು ಬರಲಿಲ್ಲ. ಏನು ದಾಸರು ಹಿಂಗೆ ಬಿಡು ಒಂದು ನಮೂನಿ ಇದ್ದಂತ ಕೈ ಬಿಟ್ಟು ಅದೇ ಬೇಳೆ ಅಕ್ಕ ವಿಜಯದಾಸರ ತಾಯಿ ಮನೆ ಒಳಗಿದ್ರು ಪಾಪ. ಮುಪ್ಪ ಮುದುಕಿ ಮುತ್ತೈ ಸಾವಿತ್ರಿ ಅಂತ ಬಂದು ಹೇಳಿದಕ್ಕೆ ದಾಸರಿಗೆ ಊಟಕ್ಕೆ ಹೇಳಿದ್ವಿ, ಬಂದಿಲ್ಲ, ಎಲ್ಲ ಅಡಿಗೆ ಮಡಿಲೆ ತಂದಿಟ್ಟೇವಿ, ಎಲೆ ತಂದಿಟ್ಟೇವಿ, ಊಟಕ್ಕೆ ಹಾಕ್ತೇವೆ, ಊಟ ಮಾಡ್ಕೊಂಡು ಹೋಗಲಿ ಅವರು. ಸರಿ ಆತ ಹೇಳ್ತೀನಿ ಅಂದಕ್ಕೆ. ಮತ್ತು ಪಾಪ ಕುಂಕುಮ ಬಾ ನಮ್ಮ ಮನೆಯಾಗ ಕುಂಕುಮ ಹಚ್ಕೊಂಡು ಬಾ, ಅಲ್ಲಿ ಕುಂಕುಮಟ್ಲ ತೋರಿಸಿಲ್ಲ ಪಾಪ, ಅವ್ರು ಹಚ್ಚೋಂಗಿಲ್ಲ. ಕುಂಕುಮಟ್ಲು ಕುಂಕುಮ ಹಚ್ಕೊಂಡು ಹೋದ ನಮ್ಮ ವಿಜಯದಾಸರು ಮುಗಿಸ್ಕೊಂಡು ಮನೆಗೆ ಬಂದರು. ಏನು ವಿಜಯಪ್ಪ ಏನು ಪಂದಿನ ಹಕ್ಕಿಗತ್ತು ಹಿಂಗೆ ಮಾಡಿದ್ರೆ ಹೆಂಗೆ ತಾಯಿ, ಯಾರಿಗೂ ಊಟಕ್ಕೆ ಯಾರು ಅಲ್ಲಿ ಹೋಗಂಗಿಲ್ಲ ಬಿಡಂಗಿಲ್ಲ, ಎಷ್ಟು ಮಂದಿ ತ್ರಾಸು ಕೊಡ್ತಿದ್ವಿ. ಅವ್ವ ಹೌದು ನೆನಪು ಹಾರಿಬಿಟ್ಟೆ ನಾವು, ಆಕೆ ಮುತ್ತೈದು ಬಂದಿದ್ಲು, ಎಲ್ಲ ಸಾಮಾನು ಇಟ್ಟು ಗಾಳಿಯಲ್ಲಿ ಹಾಕ್ಕೊಂಡು ಊಟ ಮಾಡ್ಬೇಕಂತ. ಅವ್ವ ಚಾನ್ಸ್ ಸಿಕ್ತು ನೋಡಗಂದ್ರು. ಏನು ಮತ್ತೆ ಮೊದಲು ನಿನಗೆ ಊಟಕ್ಕೆ ಹಾಕ್ತೀನಿ ಅಂದರು. ನೀವು ನೋಡ್ಬೇಕು ನಮ್ಮ ಸ್ವಾಮಿಗಳು ತಾಯಿ ಬಿಡಿಸ್ತಿರ್ತಾರೆ, ಪ್ರೀತಿಯಿಂದ ಬಿಡಿಸ್ತಿರ್ತಾರೆ. ತಾಯಿ ಸೇವಾ ನಮಾತು ಪರ ದೈವತಂ, ನಮ್ಮ ಶಾಸ್ತ್ರ. ತಾಯಿ ಮತ್ತು ಬರೆಯೋರು ಇಲ್ಲೇ ಇಲ್ಲ ತಿಳ್ಕೊಂಬಿಟ್ರೆ ನೀವು. ಶಂಕರಾಚಾರ್ಯ ಅಂತಾರ, ಕುಪುತ್ರೋ ಜಾಯೇ ಕ್ವಚಿದವಿ ಕುಮಾತಾನ ಭವತಿ. ಕೆಟ್ಟ ಮಗ ಹುಡ್ಬೋದು, ಕೆಟ್ಟ ಇರ್ಲಿಕ್ಕೆ ಸಾಧ್ಯದ. ತಾಯಿ ತನ್ನ ಜೀವ ಕೊಟ್ಟವ್ರು ಮಕ್ಕಳು ಉಳಿಸ್ತಾ ತಿಳ್ಕೊಂಡ. ಅವ್ವ ನೀನು ಊಟಕ್ಕೆ ಹಾಕ್ತಾವ ಇಲ್ವಾ, ಅವನೇ ಕೂಡ ನಾ ಊಟಕ್ಕೆ ಹಾಕ್ತೀನಿ ಎಲ್ಲಿ ಹಾಕಿದ್ರು. ತಾಯಿ ಬಡಿಸಿದ್ರು ಪಾಪ, ಊಟ ಮಾಡಿ ತಾವು ಊಟ ಕುತ್ಕೊಂಡ್ರು. ಕೇಳಿದ್ರು ಅಲ್ಲೋ ಭಾಗ ವಿಷಾಣ ಹಿಂಗ್ಯಾಕೆ ಇದಕ್ಕೆ ದಿನ ಊಟ ಬೇರೆ, ಇವತ್ತು ಊಟದ ಏನು ರುಚಿ ಅದ, ಅಸಾಧ್ಯ ರುಚಿ ಅದಲ್ಲ. ತತ್ವಾಭಿಮಾನ ದೇವರು ಬಂದು ಕುತ್ಕೊಂಡ್ಬಿಟ್ಟಾರಲ್ಲ. ವಿಜಯದಾಸ ನೈವೇದ್ಯ ಅದು. ವಿಜಯದಾಸ ನೈವೇದ್ಯ ಪ್ರಕರಣ ಹೇಳ್ತೇನೆ ನಿಮಗೆ. ಒಂದು ಸಂದರ್ಭದ ಗೋಪಾಲದಾಸ್ ಸ್ವಲ್ಪ ಕಥೆಬದ್ಧ ಮಾಡಿದೆ ಮತ್ತೆ ಇಲ್ಲಿ ಅಲ್ಲ ಇನ್ನು ಮತ್ತೆ ಹೇಳ್ತೇನೆ. ಗೋಪಾಲದಾಸ್ ನೈವೇದ್ಯ ಎಲ್ಲ ಹೊಗಳ್ಬೇಕು. ಸ್ವಾಮಿ ನೀವು ನೈವೇದ್ಯ ಇಟ್ಟರೆ ಏನು ರುಚಿ ಇರ್ತಡಿಗೆ ಅಂತ ನೈವೇದ್ಯ ಪ್ರಕರಣ ಹಂಗಾದ ನಮ್ಮಲ್ಲಿ. ಆ ನೈವೇದ್ಯ ದೇವರ ಮೇಲೆ ಅದು ಹೇಳ್ತಾರಲ್ಲ, ಪ್ರತಿಮಾಯ ಅಂತೂ ಸಾನ್ನಿಧ್ಯಂ ಅರ್ಚಕಶ್ಯ ತಪೋಬಲ. ಹೌದಿಲ್ಲ ಮತ್ತೆ ಹಂಗಿದ್ದಾಗ ಅಂತ ಹಂಗೆ ನೈವೇದ್ಯ ಅಂತ ಹೇಳ್ತೇವೆ ಎಲ್ಲ ಹೊಗಳ್ಬೇಕು. ಒಂದು 3-4 ಮಂದಿ ಕುಡಿಯೋದು. ಗೋಪಾಲದಾಸ್ ಏನು ನೈವೇದ್ಯ ಅಂತಂದ್ರೆ ನೋಡೋಣ ಅಂದ್ರೆ ಅವರು ಮಂದ ಮತ್ತಿಗಳು ಇವರು ಚಂದವರಿ ಅದೇ ಹೌದಾ. ಅಡಿಗೆವನ್ನು ಕರೆದು ರೋಗ ಕೊಟ್ಟ ಅವಾಗ ಆ ಸಾರಿಗೆ ಜಗ್ಗಿ ತುಪ್ಪ ಹಾಕೊಂಡು ಐದು ನೈವೇದ್ಯ ಮಾಡ್ತಾನೆ ನೋಡೋ ಗೋಪಾಲದಾಸ ಅಂದರು. ಆತ ನೈವೇದ್ಯ ತಂದಿಟ್ಟರು. ಗೋಪಾಲದಾಸ ನೈವೇದ್ಯ ಗಡಿದ್ರು ಕರೆದು ಬಾಯಿತು ಒಬ್ಬ ಶಿಷ್ಯ. ಒಂದು ದೊಡ್ಡದು ಪಾತ್ರೆ ಇಟ್ಟಿದ್ದೇವೆ ಸಾರಿನ ಮಕ್ಕಳಿಗೆ ಅಂದರು. ನೀರು ತುಂಬಿದ್ದು. ಅವಂದ ನೀರು ಇಟ್ಟಿವಿ ಇಡೋ ಸುಮ್ಮನೆ ನನಗೆ ಹೇಳ್ತಿಕ್ಕೆ ನಾನು ಮಾತು ಕೇಳಿದ್ರು. ಅಲ್ಲಿ ನೀರು ಇಟ್ಟಿರುವಲ್ಲ, ಕೆಲವೊಂದು ನೀರು ತಂದಿಟ್ಟು ಡಬರಿ ತಂದಿಡೋ ಅಂದರು. ಡಬರಿ ತಂದಿಟ್ಟ ನೈವೇದ್ಯ ಇಟ್ಟರು. ಊಟ ಶುರುವಾತ. ಊಟಕ್ಕೆ ಹಾಕಿ ಇವ್ರು ಹಾಡ್ಕೊ ಹೋಗ್ತಾ ಹೊಂಟಿದ್ವಿ. ಕಡಿಗೆ ಊಟ ಕೊಡ್ರು, ಆ ಊಟ ಕೊಡೋಂಗಿಲ್ಲ ಅಂತೀವೊಳಗೆ. ಅವ್ರದ್ದು ಊಟ ಊಟಕ್ಕೆ ಸಾರು ಹಾಕ್ತಾರೆ. ಈಗ ಎಲ್ಲರೂ ಬೈತಾರ. ಗೋಪಾಲದಾಸ ನೈವೇದ್ಯ ಹೀಗೆ ಗೊತ್ತಾಗ್ತಂಡು ಎಲ್ಲ ಹೀಗೆ ಅಂತ ತಿಳ್ಕೊಂಡು ಸಾರು ಬರೋದಕ್ಕೂ ಗೋಪಾಲದಾಸ ಅವ್ರೇನು ಬಂದರು, ಕುಡಿ ಸಾರು ಕುಡಿ ಹೆಂಗಾಗಿ ನೋಡಿ ನಾವು ಆತು ಕುಡಿ ಹೇಳಿದಾತು ಕುಡಿತಾರ ಆರಾಮಿತ್ತು ಸಾರು. ಯಥಾ ಪ್ರಕಾರ ಏನು ಉಪ್ಪಿಲ್ಲ, ಹೆಚ್ಚಿಲ್ಲ, ಕಮ್ಮಿ ಇಲ್ಲ. ನೋಡಿದ್ರು ತಕ್ಷಲ್ಲ ಏನಾಯ್ತು ಉಪ್ಪಿಲ್ಲಿ ಹೋಗ್ತಿದ್ದು ನಗಲಿ ಹಿಡ್ತಾರೆ ಗೋಪಾಲದಾಸರು. ನಾವು ಕೊತ್ತು ಹೋಗ್ಬಿಟ್ಟು ಮುಂದೆ ಏನು ಮಾಡಲಿಲ್ಲ. ಗೋಪಾಲದಾಸರು ನೈವೇದ್ಯ ಇಡುವಾಗ ಆ ಸಾರೇನು ಬಿಟ್ಟು ಆ ನೀರಿಗೆ ಬರೋ ಮಾಡಿದ್ರು. ಅವ್ರು ಹೇಳಿದ್ರು ಈ ನೀರು ತಂದು ಹಾಕ ನೋಡೋಣ ಹೆಂಗೆ ಕುಡಿತಾವಂದ್ರು. ನೀರು ಹಾಕ್ತಾರೆ ಉಪ್ಪು ನೀರು ಅದು ಅಂತ ದೊಡ್ಡವ್ರು ನೈವೇದ್ಯ ಇಟ್ಟರೆ ಹೆಂಗೆ ಆಗ್ತಾರೆ ದಾಸರು ಕೆಲಸ ಹೆಂಗಿರ್ತದೆ ಹೇಳ್ತಾರೆ. ಅಂತ ಮಹಾನ್ ವಿಜಯದಾಸರು ಮಾಡಿರ್ತಕ್ಕಂಥ ಪ್ರಸಂಗ ಇದು. ಆ ರೀತಿಯಾಗಿ ಊಟಕ್ಕೆ ಹಾಕಿದ್ರು, ಊಟ ಮಾಡಿದ್ರು. ಅವ್ವ ಅಂತ ಯಾರು ಬೈತಾರವ ಮುಟ್ಟೆ ಸಾಯಿಸ್ತಾರೆ. ಆಕೆ ಹೆಸರು ಕೇಳ್ತಾನೆ ಅನ್ಬೋದು ಏನಂತ ಹೇಳಿದ್ರು ಲಕ್ಷ್ಮಮ್ಮ ಅಂತ ಹೇಳ್ತಾರೆ. ಹೌದಾ ಏನು ಕೊಟ್ಟು ಹಿಂಗೆ ಹೇಳುವಾಗ ನೋಡ್ತು ಆಕೆ ಅಂತ. ಅವ್ವ ಮಂದೂರು ಯಾರು ಗೊತ್ತಾತ ಕ್ಷೀರವಾರಿದಿ ಕಣ್ಣಿಗೆ ಹುಟ್ಟಿದ್ದ ಅವಾಗ. ಬಟ್ ಹೌದು ಕ್ಷೀರವಾರಿಗೆ ಹಿರಿಯಳು ಲೋಕನಾಯಕಿಗೆ ವಾರಕ್ಕೆ ನಿಮಿಷ ಬರ್ತದ. ಅವರು ಸಾಕ್ಷಾತ್ ಲಕ್ಷ್ಮಿ ಬಂದು ಅಡಿಗೆ ಕೊಟ್ಟು ಊಟ ಮಾಡ್ತಾರೆ. ಮತ್ತು ಅವ್ರ ಹೊಟ್ಟೆಗೆ ಆಹಾರದ ಮೇಲೆ ಸುಳಾದಿ ಕೀರ್ತನ ಬರ್ದು ಇನ್ನೇನು ಬರಲಿಕ್ಕೆ ಸಾಧ್ಯ ಅದ. ಇಂಥ ಮಹಾನುಭಾವರು ವಿಜಯದಾಸರು. ಅವ್ರ ಆರಾಧನೆ ಮಾಡೋದು, ಅವ್ರ ಸ್ಮರಣ ಮಾಡೋದು ವರ್ಷಕ್ಕೊಮ್ಮೆ ದೊಡ್ಡ ಸೌಭಾಗ್ಯ ತಿಳ್ಕೊಟ್ರು ನಮ್ಮಂತ ಹೇಳ್ತಾರೆ. ಅವ್ರ ಮೇಲೆ ಹುಟ್ಟಿಗಾರ ಇಂಥ ಮಹಾನುಭಾವರು. ಅವ್ರು ನೆನೆಸೋತ ಜೀವನ ಕಲಿಬೇಕು, ಅವ್ರ ಸಂದೇಶ ಕೇಳ್ಕೋಬೇಕು, ಜಾಸ್ತಿ ಫಾಲೋ ಮಾಡ್ಕೊಂತ ಹೇಳ್ತಾ ನಾಳೆ ಹೇಳ್ತಾನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ. ಕೃಷ್ಣಾರ್ಪಣ.